ನೋಡಿ ಡಾಬಾ ಸಿಕ್ತು ಅಂತ ಹಾಳು ಮುಳು ತಿನ್ಕೊಂಡು ಹೊಟ್ಟೆ ಕೆಡಿಸ್ಕೋಬೇಡಿ. 15 ದಿವಸಕ್ಕೋಸ್ಕರ ಬಂದಿದ್ದೀವಿ. 2 ಇಡ್ಲಿ ಟೀನೋ ಕಾಫಿನೋ ಕುಡ್ಕೊಂಬನ್ನಿ ಅಷ್ಟೇ. ಕತ್ಲಾಗೋದ್ರಲ್ಲಿ ಗೆಸ್ಟ್ ಹೌಸ್ ಸೇರ್ಕೋಬೇಕು. ಓಹೋ 2 ಇಡ್ಲಿ ಅದನ್ನ ತಿನ್ನೋದಕ್ಕೆ ನೋಡ್ಕೊಂಡ್ ಬಂದ್ಬಿಡೋಣ. ಅದು ಒಂದು 12 ಇಡ್ಲಿ. ಅಲ್ಲೋಡ್ರ ಗಿಲ್ಮಾಸ್ಗಳು ಬರಗಾಲದಲ್ಲಿ ಮಳೆ ಬಂದಂಗಾಯ್ತು. ಆಹಾ, ಇಂಥ ಸೂಪರ್ ಗಿಲ್ಮಾಗಳನ್ನ ಕಣ್ಣು ತುಂಬಾ ತುಂಬಿಕೊಂಡು ಪ್ರಪಂಚನೇ ಬೇಡ ಅನ್ಸುತ್ತೆ. ಕಣ್ಣಿರ್ಲಿ ಇಲ್ದೇ ಇರ್ಲಿ, ಕಣ್ಣಿದ್ದು ಇಂಥ ಸೂಪರ್ ಗಿಲ್ಮಾಗಳನ್ನ ನೋಡದೆ ಇದ್ರೆ ಪ್ರಪಂಚನೇ ವೇಸ್ಟ್. ಏನಂತೆ ಕಾಕೇಶಿ? ಎಂತ ಶಾಯರಿ ಹೇಳ್ಬಿಟ್ಟೆ. ಬೇಡ ಶಿಷ್ಯ. ಏನ್ ಮಾಡ್ತಾವನೆ? ಶುರು ಹಚ್ಕೊಂಡ್ಬಿಟ್ನ ಇಲ್ಲೇ ರಿಸರ್ಚು. ಅದೇನ್ ಮೈಕ್ರೋಸ್ಕೋಪ ನೋಡಿಲ್ಲ. ನನ್ನ ಮಗನ ಸರಿಯಾಗಿ ಪೆನ್ ಹಿಡ್ಕೊಳಕ್ ಬರೋದಿಲ್ಲ. ಏನ್ ಗುರಿನ ನಿಂದು? ಯಾವ್ದೋ ಹುಡುಗರು ಸ್ಟಡಿ ಟೂರಿಗೆ ಬಂದಿರೋ ಹಾಗಿದೆ. ಪ್ರಾಣಿಶಾಸ್ತ್ರ ವಿಭಾಗದ ಅಧ್ಯಯನ ಪ್ರವಾಸ. ನೋಡಿದ್ರೆ ಇವರೇ ಕಾಡ್ ಪ್ರಾಣಿಗಳ ತರ ಇದಾರೆ. ಕಾಡ್ಗೋಗಿ ಯಾವ ಪ್ರಾಣಿ ಅಧ್ಯಯನ ಮಾಡ್ತಾರೋ ಏನೋ. ಸಸ್ಯಶಾಸ್ತ್ರ ವಿಭಾಗದ ಅಧ್ಯಯನ ಪ್ರವಾಸ. ಮಧ್ಯದಲ್ಲಿ ವಿಭಾಗ ಏನು? ಕೇಳ ನಡಿ. ನಡೀರಿ. ನೀವೆಲ್ಲ ಎಕ್ಸ್ಕರ್ಷನ್ಗೋಸ್ಕರ ಕೇರಳನಿಂದ ವರ್ನಾದು ಇಲ್ಲೇ ತಮಿಳ್ನಾಡಿನಿಂದ ಬಂದಿರ್ಕಂಗ್ಲಾ లేకపోతే మన దేశం ఆంధ్రప్రదేశ్ నుంచి వచ్చారా? ಬಾಂಬೆಯಿಂದ ಬಂದಿದ್ದೀವಿ. ಕನ್ನಡ. ಬಾಂಬೆಯಿಂದ ಕನ್ನಡದವ್ರು ಬಂದಿದ್ದಾರೆ ಕಣೋ. ಬೊಂಬೈ ಸೆ ಆಯೆ ಮೇರೆ ದೋನ್. ಯಾರು? ಏನಾಯ್ತು? Come on girls. Come on boys. Hurry up. ಇಡ್ಲಿ ವಡೆ ಸಾಂಬಾರು ಬರ್ರೋ. ಯಾವ ಭಾಷೆಯವರು ಅಂತ ವಿಚಾರಿಸ್ಕೊತಿದ್ವಿ ಸರ್. ಈ ಮಂಗಗಳಿಗೆ ಇವನೇ ಪ್ರೊಫೆಸರ್ ಏನೋ. ಈ ಲಂಗು ಲಗಾಮ್ ಇಲ್ದಿರೋ ಹುಡುಗಿಯರಿಗೆ ಇವಳೇ ಲಗಾಮ್ ಇರ್ಬೇಕು ಏನೋ. ಡ್ರೈವರ್ ರೈಟ್. ಡ್ರೈವರ್ ರೈಟ್. ಸುನಿಲ್, ವಾಚ್ಮನ್ ಇದಾರ ಕೇಳಿ, ರೂಮ್ ಎಲ್ಲ ವ್ಯವಸ್ಥೆ ಆಗಿದೆಯಾ ನೋಡಿ. ಓಕೆ ಸರ್, ಬರೋ ಬಾ. ಅಲ್ಲ ಇದು ಈ ಟಾರ್ಚ್ ಗಿರ್ಚ್ ಏನ್ ಬೇಡವಾ? ಮೂನ್ಲೈಟ್ ಇದೆ ಬಾರ. ಗುರು ಏನ್ ಭೂತ್ ಬಂಗ್ಲೆ ಇದ್ದಂಗಿದೆ. ಇಲ್ಲೇನೋ ಗಿಲ್ಬಸ್ಗೆ ನಡೆಯುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಬಸ್ಗೇನು ಇಲ್ಲ, ದಂಡಾನು ಇಲ್ಲ, ಬಾರ. ಇದ್ದೇ ಇರುತ್ತೆ. ಹಲೋ, ನೀನೇನ ವಾಚ್ಮನ್? ಹೌದು ಸರ್. ನಾವು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ ಬಂದಿದ್ವಿ. ರೂಮ್ ಬುಕ್ ಮಾಡಿದ್ವಿ, ರೆಡಿ ಇದೆಯಾ? ಹ್ಞೂ ಸರ್, ಎಲ್ಲ ವ್ಯವಸ್ಥೆ ಆಗಿದೆ, ಬನ್ನಿ ಸರ್. ಹೆಂಗೆ ಆಗೋದು? ಕತ್ಲೆ, ಕರೆಂಟ್ ಇಲ್ವಾ? ಕರೆಂಟ್ ಇದೆ ಸರ್, ಆದ್ರೆ ಲೈಟ್ ಇಲ್ಲ. ಏನೇ ಇದು? ಲ್ಯಾಂಟಿನ್ ಇಲ್ವಾ? ಲ್ಯಾಟಿನ್ ಇದೆ ಸರ್, ಸಿಮೆಂಟ್ ಇಲ್ಲ. ಹೋಗ್ಲಿ ಕ್ಯಾಂಡ್ಲ್? ಕ್ಯಾಂಡ್ಲ್ ಇದೆ, ಆದ್ರೆ ಅಂಗಡಿಲಿದೆ, ಅದಕ್ಕೆ ಮುಚ್ಚಿದೆ. ಇನ್ನೇನೋ ಇದೆ ಗೆಸ್ಟ್ ಹೌಸ್ ಅಲ್ಲಿ. ಎಲ್ಲ ಇದೆ, ಆದ್ರೆ ಏನಿಲ್ಲ ಸರ್. ಹೋಗ್ಲಿ, ರೂಮ್ ಎಲ್ಲಿದೆ ಅಂತ ನಾದ್ರೂ ಗೊತ್ತಾ? ಗೊತ್ತು ಸರ್. ತೋರ್ಸು ನಡಿ. ನಿನ್ ಮನೆ ಕಾಯುವಾಗ ಹೋಗ. ನೀವಿಬ್ರು ಹೋಗ್ತಾ ಇರೋ, ಕರ್ಕೊಂಡ್ ಬರ್ತೀನಿ. ಕರ್ಕೊಂಬ. ಓಹೋ, ವಾಟ್ ಇಸ್ ಸೀನ್ ಡಾ, ವಾಟ್ ಇಸ್ ಸೀನ್. ಕೋಗಿಲೆ ಎಷ್ಟು ಚೆನ್ನಾಗಿದೆ, ನಂತರನೇ ಕಪ್ಪುಗೆ. ಹಾಯ್ ಕೋಗಿಲೆ. ಅಯ್ಯೋ, ನಾನ್ ಸೆನ್ಸ್. ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ. ಯಾವ ವಸ್ತುನ ಎಲ್ಲಿ ಇಡಬೇಕು ಅನ್ನೋದೇ ಗೊತ್ತಿಲ್ಲ.
ಯಾವ್ದಾದ್ರು ಬೂತ್ ಬಂಗ್ಲೆಗೆ ಬಂದ್ಬಿಟ್ವನಪ್ಪ. ಅದೇನಾಯ್ತು ಸರಿಯಾಗಿ ಬಗಲಲ್ಲ? ಯಾಕೆ ಒಳ್ಳೆ ಕಡಕಪ್ಪೆ ಆಡ್ದಂಗ್ ಆಡ್ತಾ ಇದ್ಯಾ? ಅಯ್ಯೋ ರಾತ್ರಿ ನಾನ್ ಬಂದಾಗ್ಲೇ ಅನ್ಕೊಂಡೆ ಇಲ್ಲೇನು ಗಿಲ್ಬಸ್ಕಿ ಇದೆ ಅಂತ. ಒಂದಲ್ಲ ಕಣ್ರೋ ಎರಡೆರಡು ದೆವ್ವ ಇದೆ. ಬೇಡ ಕಣ್ರೋ ಬೇಡ್ರೋ. ಎಲ್ಲಿ ಓಡತ್ಯಾ? ಎರಡೆರಡು ದೇವ ತೋರ್ಸ್ ನಡೆ. ನಾನ್ ಬರ್ಲಾ ನೀವೇ ಬಗ್ರಲ್ಲ. ಎರಡ್ ಬಿಟ್ಟ ಅಂದ್ರೆ ನೀನ್ ಒಂದಲ್ಲ 20 ಬಿಟ್ರು ನಾನಂತೂ ಬರ್ಲಾ ಕಣ್ರ. ನಿನ್ ನೋಡಿ ಆ ದೆವ್ವ ಹೆದರ್ಕೋಬೇಕು. ಆ ದೆವ್ವ ನೋಡಿ ನೀನ್ ಹೆದರಿದ್ಯಾ ಅಂದ್ರೆ ಅದೆಂತ ದೆವ್ವ ನೋಡ್ಲೇಬೇಕು. ನಡೆ ನಾನು ಹೇಳ್ತೀನಿ ಕೇಳ ಬೇಡ ಕಣ. ಅಲ್ಲಿ ಬಲಗಡೆ ಹೋಗಿ ಎಡಗಡೆ ಬೇಡ ನನ್ ಮಾತ್ ಕೇಳ್ರ ಬೇಡ. ಸಿಕ್ವಿಮ್ ಲಾಟ್ರಿ ಹೊಡೆದಂಗ ಆಗೋಯ್ತು. ಸ್ವಲ್ಪ ತಡ್ಕೊಳ್ಳಿ. ಏನ್ ಇದಕ್ಕ? ಇಲ್ಲ ಇದಕ್ಕೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬೇಡವೇನಯ್ಯ? ನನಗೆ ರಾಂಗ್ ರಿಯಾಕ್ಷನ್. ನಿನ್ನ ಮಗನ ಏನು ಮಾಡಬೇಕಲ್ವಾ? ಎಲ್ಲರೂ ಸೇರ್ಕೊಂಡು ದಮ 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 ಅಂತ ಬಾರಿಸ್ಬಿಡ್ಬೇಕು. ಅಚ್ಚೂತು ಆ ಪತ್ತಾಡು ಅಂಟೀಚ್. ಏನ್ರಿ ಒಳಗೆ ಯಾರಿದ್ದಾರೆ? ಏನನ್ನ ಪರಿಜ್ಞಾನ ಇಲ್ವೇನ್ರಿ ನಿಮ್ಗೆ? ನೋಡ್ಕೊಂಡ್ ಬರಕ್ ನಿಮ್ ಕಣ್ಣೇನ್ ಐಬಾ? ನನ್ ಕಣ್ಣ ಐಬಾ? ನಿಮ್ ಕಣ್ಣ ಐಬ್ ಇರ್ಬೇಕು. ಮೊದ್ಲು ಡಾಕ್ಟರ್ ಹತ್ರ ತೋರ್ಸ್ರಿ. ಮೊದ್ಲು ಆ ಕೆಲ್ಸ ನೀವ್ ಮಾಡಿ. ನಾನ್ ಒಂದಲ್ಲ 2 ಸತಿ ಆ ಬೋರ್ಡ್ ನೋಡ್ಕೊಂಡೆ ಒಳಗ್ ಬಂದಿರೋದು. ನಾನು ಅಷ್ಟೇ ಜೆಂಟ್ಸ್ ಟಾಯ್ಲೆಟ್ ಅನ್ನೋ ಬೋರ್ಡ್ ನನ್ ಕಣ್ಣಿಂದ ಕ್ಲಿಕ್ ಮಾಡ್ಕೊಂಡೆ ಒಳಗ್ ಬಂದಿರೋದು. ಏನು ನೀವು ಕ್ಲಿಕ್ ಮಾಡಿರೋದು? ನಿಮ್ ತಲೆ ಬೇಕು ಅಂತ ಲೇಡೀಸ್ ಟಾಯ್ಲೆಟ್ ನುಗ್ಗಿ ನನ್ನನ್ನ ಯಾಮರ್ಸ್ತಿದ್ದೀರಾ? ರೇ ಬಾಯ್ ಬಂದಂಗೆಲ್ಲ ಮಾತಾಡ್ಬೇಡಿ. ಬೇಕಾದ್ರೆ ಇನ್ನೊಂದ್ಸತಿ ಬೋರ್ಡ್ ನೋಡಿ ನಡೀರಿ. ಸರಿ ಬನ್ರಿ ನಡೀರಿ ಬನ್ರಿ ಹೋಗೋಣ. ನಡೀರಿ ನೋಡೋಣ. ಬನ್ರಿ. ಬನ್ನಿ ಆಸೆನಾ? ಬನ್ನಿ ನೀವೇ ನೋಡಿ. ಬರ್ತಾ ಇದೀನಿ ನೋಡಿ. ನೋಡ್ರಿ ಯಾಕೆ ದಿವ್ಯಾ ಏನಾಯ್ತು? ನೋಡೆ ಸುಮ್ನೆ ಬಾತ್ರೂಮ್ ಒಳಗ್ ನುಗ್ಬಿಟ್ಟು ಜಗಳ ಆಡ್ತಾ ಇದಾರೆ. ರೇ ಬೇಡ. ಮಿಸ್ಟರ್ ಏನ್ರಿ ಅದು? ಏನ್ರಿ ನಿಮ್ ಕಿರಿಕೋ? ನಿಮ್ದೇನ್ರಿ ಕಿರಿಕೋ? ಎತ್ತ ಮಚ್ಚು ಎತ್ತ ಲಾಂಗು. ಏನು ಮಚ್ಚು ಲಾಂಗ? ತಗೊಂಬನ್ರಿ ನೋಡೋಣ. ಯಾಕೆ ಸೀರಿಯಸ್ ಆಗ್ಬಿಟ್ರಿ? ಸುಮ್ನೆ ತಮಾಷೆ ಮಾಡಿದೆ. ಈ ತಮಾಷೆ ನಮ್ಮ ಹತ್ರ ಇಟ್ಕೋಬೇಡಿ. ನಾವ್ ತುಂಬಾ ಸಭ್ಯಸ್ಥರು. ಅಂದ್ರೆ ನಾವೆಲ್ಲ ಬೇವಸಿಗಳ ಇರ್ಬೋದು. ಕಟ್ ರೇ ಒಂದ್ಸಲ ಬೋರ್ಡ್ ನೋಡ್ರಿ. ಓದಕ್ ಬರುತ್ತಾ? ನೋಡ್ರಿ. ಓದಕ್ ಬರ್ಲಿಲ್ಲ ಅಂದ್ರೆ ಮೀಸ್ ಏನಾದ್ರು ನೋಡ್ರಿ. ಈಗ್ಲಾದ್ರೂ ಗೊತ್ತಾಯ್ತಾ ಜೆಂಟ್ಸ್ ಟಾಯ್ಲೆಟ್ ಅಂತ? ನೋಡಿ ನಾನೀಗ ಹೇಳ್ತೀನಿ ಅಂತ ನೀವು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ. ಬೆಸ್ಟ್ ಕ್ಯಾಂಪ್ ಕ್ಲೋಸ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿ ನಿಮ್ಯಾನ್ಸ್ ಅಲ್ಲಿ ಒಳ್ಳೆ ಡಾಕ್ಟರ್ ಸ್ವಲ್ಪ ತೋರ್ಸ್ಕೊಳ್ಳಿ. ಸರಿ ಬಿಡ್ರಿ. ಯಾರೋ ಅದು ಒಂದ್ ಅರ್ಧ ಗಂಟೆ ಬಿಡ್ರೋ. ಬಾರೆ ಹೋಗೋಣ. ಇದೇನು ಓವರ್ ಕನ್ಫ್ಯೂಷನ್? ನನ್ನ ಮಕ್ಕಳ ಜಾಡ್ಸ್ ಓದ್ಬಿಡ್ತೀನಿ. ಏನಿದು? ಐ ಆಮ್ ವೆರಿ ಸಾರಿ ಬ್ರದರ್. ಈ ಬೋರ್ಡ್ ಚೇಂಜ್ ಮಾಡೋದ್ರಿಂದ ಇಷ್ಟೊಂದು ಗಿಲ್ಬಸ್ಗೆ ಆಗುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ರಾಂಗ್ ಸೀನು ಆದ್ರೆ ಮಜಾ ಆಯ್ತು. ಮಜಾನಾ? ಓಹೋ ಈ ಸೀನ್ಗೆಲ್ಲ ಈ ನನ್ ಮಗನ ಡೈರೆಕ್ಟ್ರು? ನಾನೇ ಡೈರೆಕ್ಟ್ರು. ಆದ್ರೆ ಸ್ಕ್ರೀನ್ ಪ್ಲೇ ಸ್ವಲ್ಪ ರಾಂಗ್ ಆಗೋಯ್ತು. ಆ ದಡಿಯ ಸಿಕ್ಕಾಕೊಳ್ಳೋ ಬದಲು ನೀವ್ ಸಿಕ್ಕಾಕೊಂಡ್ರೆ ಎನಿಹೋ ಸೀನ್ ಮಜಾ ಆಯ್ತು. ಸಾರಿ. ಏನ್ರಪ್ಪ ಬಾಯ್ಸ್ ಕಮ್ ಹಿಯರ್. ಗುಡ್ ಐಡಿಯಾ. ಹೇ ಹನುಮಂತರಾಯ ಕಾಲಿಂಗ್. ಎಲ್ಲಿ ಕಾಕೇಶ? ಎಲ್ಲಿ? ಇಲ್ಲೇ ಇರ್ಬೇಕು ಸರ್. ಸರ್ ಇಲ್ಲಿದ್ದೀನಿ ಬಂದಿದ್ದೆ. ಎಲ್ಲೋ ಹೋಗಿದ್ದೆ? ಸರ್ ಅದು ಹುಡುಗರು ಚೆನ್ನಾಗಿ ಅಧ್ಯಯನ ಮಾಡ್ಲಿ ಅಂತ ವಾತಿ ಕೇಟ ಹುಡ್ಕಕ್ ಹೋಗಿದೆ. ವೀರಭದ್ರ ಈ ಹುಡುಗಿರು ಬೆಳಗ್ಗೆ ನಡೆದಿರೋ ಬೆಡ್ರೂಮ್ ಬಾತ್ರೂಮ್ ಮ್ಯಾಟ್ರ್ ಏನಾದ್ರು ಕಂಪ್ಲೇಂಟ್ ಮಾಡ್ಬಿಟ್ರಾ? ಸುನಿಲ ಇವತ್ತು ನಾನು ಎಡಗನ್ ನೋಡ್ಕೊಳ್ತಾ ನೋಡಿದ್ರೆ ಇಲ್ಲೇನು ಗಿಲ್ಬಿಸಿ ಆಗತ್ತಾರ ಇದೆ ಕಣ. ನೋಡಿ ಇಲ್ಲಿ ಸುತ್ತಮುತ್ತ 100 ಕಿಲೋಮೀಟರ್ ವರೆಗೂ ವಾಸಕ ವ್ಯವಸ್ಥೆನೇ ಇಲ್ವಂತೆ. ಅದರಿಂದ ನಾವು ಇಲ್ಲೇ ಇರ್ಬೇಕಾಗಿ ಬಂದಿದೆ. ಆದ್ರೆ ನಾವು ಅವ್ರ ಜೊತೆ ಇರೋದ್ ಬೇಡ, ಬೇರೆ ಇದ್ಬಿಡೋಣ. ಈ ಹೆಂಗಸರು ಸಹವಾಸನೇ ಬೇಡ. ನಿಮ್ ಸಹವಾಸ ಬೇಕು ಅಂತ ನಾವು ಏನ್ ಕೇಳ್ಕೊತಾ ಇಲ್ಲ. ಒಳ್ಳೆ ಕತೆ ಆಯ್ತಲ್ಲ. ಯಾಕೆ ಮಾತಿಗೂ ಸುಮ್ನೆ ಜಗಳಕ್ಕೆ ಬರ್ತಾ ಇದೀರಿ? ನಾನು ನಿಮ್ಮ ಹತ್ರ ಮಾತಾಡ್ತಿಲ್ಲ, ನಾನು ನಮ್ ಹುಡುಗರ ಹತ್ರ ಮಾತಾಡ್ತಿದ್ದೀನಿ ಅಷ್ಟೇ. ನಾನು ನಮ್ಮ ಹುಡುಗಿರಿಗೆ ಹೇಳ್ತಾ ಇರೋದು, ಗರ್ಲ್ಸ್ ಈ ಕ್ಷಣದಿಂದ ಯಾರು ಅವ್ರನ್ನ ತಲೆ ಎತ್ತಿ ನೋಡ್ಕೊಡ್ದು. ಓಕೆ ಮೇಡಮ್? ಒಳ್ಳೇದೇ ಆಯ್ತು. ಕಾಕೇಶ ಸರ್ ಹೋಗಿ ಆ ಡೈನಿಂಗ್ ಟೇಬಲ್, ರೂಮ್ಸ್, ಬೆಡ್ರೂಮ್ಸ್, ಬಾತ್ರೂಮ್ಸ್ ಏನೇನ್ ಡಿವೈಡ್ ಮಾಡಕ್ಕಾಗುತ್ತೋ ಎಲ್ಲಾ ಡಿವೈಡ್ ಮಾಡ್ಬಿಡು. ನೀವ್ ಹಿಂಗೆ ಹೇಳ್ತಾ ಅಂತ ನಾನು ಚೆನ್ನಾಗಿ ಗೊತ್ತಿತ್ತು ಸರ್. ಅದೇನೋ ನಿಮ್ ತಲೆಗೆ ಬರುತ್ತೆ, ನಿಮ್ಗಿಂತ ಮುಂಚೆ ನನ್ ತಲೆಗೆ ಬಂದ್ಬಿಡುತ್ತೆ. ಅದು ಒಂದು ಬೆಸ್ಟ್ ಐಡಿಯಾ. ಅಂದ್ರೆ ಈ ಗಾರೆ ಕೆಲಸದವ್ರನ್ನ ಕರ್ಕೊಂಡ್ ಬಂದು ಅಡ್ಡ ಒಂದು ಗೋಡೆ ಎಬ್ಬಿಸ್ಬಿಟ್ರೆ ಸೂಪರ್ ಆಗಿರುತ್ತೆ. ಅಲ್ಲ ಗೋಡೆ
ಬೇಡ ಬಿಡಿ ಸರ್. ಗರ್ಲ್ಸ್, ನಮಗ್ ಸೇರ್ಬೇಕಾಗಿದ್ದ ಡೈನಿಂಗ್ ಟೇಬಲ್ ಚೇರ್ಸ್ನೆಲ್ಲ ತಗೊಂಡ್ ಬನ್ನಿ ಹೋಗಿ. ಸರಿ ಮೇಡಮ್. ನಮ್ ಪ್ರೊಫೆಸರ್ಗೆ ಸ್ವಲ್ಪ ಕೂಡ ರಸಿಕತೆ ಅನ್ನೋದೇ ಇಲ್ಲ ಕಣ. ನಾವ್ ಅವ್ರ ಮಾತ್ ಕೇಳಿ ಹುಡುಗಿರ ಹತ್ರ ಯಾಕೆ ವಿರೋಧ ಕಟ್ಕೋಬೇಕು ಅಲ್ವಾ? ಸೈಲೆಂಟ್ ಆಗಿ ಎಸ್ಕೇಪ್ ಆಗ್ಬಿಟ್ರೆ ಹೆಂಗೆ? ಕರೆಕ್ಟ್. ಮಿಸ್, ನಿಮ್ಮ ಹೆಸರು? ಭಾರ್ಗವಿ ಅಂತ. ಅಯ್ಯ, ಮಂಜು ಭಾರ್ಗವಿನ? ಅಲ್ಲ, SP ಭಾರ್ಗವಿ. ಬಹಳ ಚೆನ್ನಾಗಿದೆ. ನನ್ನ ಹೆಸರು ಕಾಕೇಶ ಅಂತ. ಛೇ, ಎಷ್ಟ್ ಕೆಟ್ಟದಾಗಿದೆ ನಿಮ್ ಹೆಸರು ಕೇಳೋದಕ್ಕೆ. ಕೆಲ್ಸ್ಕೊಳಕ್ಕೆ ನಿಮ್ಗೆ ಅಷ್ಟು ಕೆಟ್ಟದಾಗಿದೆಯಲ್ಲ, ಹೇಳಕ್ ನನ್ಗೆ ಇನ್ನಷ್ಟು ಕೆಟ್ಟದಾಗಿರ್ಬೋದು. ನನ್ನ ಹೆಸರು ಮಾತ್ರ ಕೆಟ್ಟದಾಗಿದೆ, ಆದ್ರೆ ನನ್ನ ಮನ್ಸು ನಂದಿನಿ ಬೆಣ್ಣೆ ಇದ್ದಂಗೆ. ನಿಮ್ದು ಯಾವ ಕ್ಲಾಸು? ಕಾಲೇಜಲ್ಲಿ ಇರೋದೆಲ್ಲ ನನ್ನ ಕ್ಲಾಸೆ, ಅಟೆಂಡರ್. ನೀವು? ನಿಮ್ದು ನಮ್ದು ಒಂದೇ ಕ್ಲಾಸ್. ಒಂದೇ class. ನಾನು ಅಟೆಂಡ್ರೆ. ಬಹಳ ಒಳ್ಳೆದಾಯ್ತು. ನಾವಿಬ್ರು ಅವಾಗ ಹೆಂಗೆ ಅಟೆಂಡ್ ಮಾಡ್ತಾರಣ. ಏನೋ ಬರ್ತಿದ್ಯಾ? ಆ ಕಡೆ ಹೋಗ್ಬಾರ್ದು ಅಂತಾನೆ ಬೇರೆ ಬೇರೆ ಆಗಿದ್ವಿ. ನೀನ್ ನೋಡಿದ್ರೆ ಆ ಕಡೆ ಹೋಗಿ ಸಾಯ್ತಿಯಲ್ಲೋ ಪಾಪಿ. ಬಾರೋ ಈ ಕಡೆ. ರಾತ್ರಿ ಎಲ್ರು ಮಲಗಿದ ಮೇಲೆ ಗೆಸ್ಟ್ ಹೌಸ್ ಹಿಂದೆ ಬಂದ್ಬಿಡಿ, ಕತ್ಲೆಯಲ್ಲಿ ಒಳ್ಳೆ ಕಥೆ ಹೇಳ್ತೀನಿ. ಡಿಯರ್ ಗರ್ಲ್ಸ್, ಯಾವುದೇ ಕಾರಣಕ್ಕೂ ನೀವ್ ಆ ಕಡೆ ಹೋಗ್ಬಾರ್ದು. ಅವ್ರ ಪೋರ್ಷನ್ಸೇ ಬೇರೆ, ನಮ್ ಪೋರ್ಷನ್ಸೇ ಬೇರೆ. ಅಪ್ಪಿ ತಪ್ಪಿ ಕೂಡ ನೀವ್ ಆ ಕಡೆ ಕಾಲ್ ಇಡ್ಕೂಡ್ದು. ಯಾಕೆ ಅಂದ್ರೆ ಹುಡುಗರ ಬುದ್ಧಿನ ಹೇಳೋಕ್ ಆಗೋದಿಲ್ಲ. ಬಿ ಕೇರ್ಫುಲ್. ಪ್ರೊಫೆಸರ್ ಅನುಪಮ ಅವರೇ, ಅತಿಯಾಗಿ ಮಾತಾಡಬೇಡಿ. ನಮ್ಮ ಹುಡುಗರನ್ನ ಅಷ್ಟು ಕೇವಲವಾಗಿ ನೋಡ್ಬೇಡಿ. ಇಂತ ಹುಡುಗರನ್ನ ಎಷ್ಟು ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಓಹೋ, ಸಾಕ್ ಸುಮ್ನೆ ಇರ್ರಿ. ಸೀಮೆಗೆದ್ದಿರೋ ಹುಡುಗರು ನಾನ್ ನೋಡಿಲ್ವಾ? ನಮ್ಮ ಹುಡುಗಿಯರು ಅಪ್ಪಟ ಚಿನ್ನ, ಗೊತ್ತಾ? ಚಿನ್ನಾನ? ಹಾಗಾದ್ರೆ ಬೀರುನಲ್ಲಿಟ್ಟು ಬೀಗ ಹಾಕೋದ್ ಬಿಟ್ಟು ಈ ಕಾಡಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ಕಾಲ್ ಕೆರ್ಕೊಂಡು ಜಗಳಾಡೋದಿಕ್ಕ? ಹೊಯ್ ಹೋಗಲಿ ಬಿಡಿ ಸರ್, ನೀವನ್ನ ಯಾಕೆ ಜಗಳ ಮಾಡಿವ್ರಿ? ನಿಮ್ಮದೇನೋ ಪೈಸಲ ಆಯ್ತು, ಈಗ ನಮ್ಮದೇ ಅಂತ. ರುಚಿಯಾಗಿ ಅಡಿಗೆ ಮಾಡೋದಿಕ್ಕೆ ಹೆಣ್ಣೆ ಬೇಕಂತಿಲ್ಲ, ಗಂಡಸರು ಅದಕ್ಕೆ ಹೆಚ್ಚು ಹೆಸರುವಾಸಿ ಅನ್ನೋದನ್ನ ನೀ ತೋರ್ಸ್ಕೊಡು. ನಮಗೆಲ್ಲ ಅಡಿಗೆ ಮಾಡಾಕು. ಏನಿದು? ಹನುಮಂತರ ಮನೇಲಿ ಸತ್ರೆ ಬಾಡಿಗೆ ಕೊಟ್ಟು ಒಳಗ್ ಕರ್ಕೊಂಡ್ ಬರ್ತಾ ಇರಲ್ಲ, ಆತರ ಕೂತಿದ್ರ. ವಾಟ್ಸ್ ಹ್ಯಾಪನಿಂಗ್? ಯಾರು ಎದೆ ಮೇಲೆ ಕಲ್ಲ ಹಾಕೊಂಡ್ರು? ನಮ್ ಪ್ರೊಫೆಸರ್. ನಮ್ ಪ್ರೊಫೆಸರ್ ಸತ್ತೋಗ್ಬಿಟ್ರ? ಅಯ್ಯೋ ಮುಂಡೆ ಮಗನೇ, ನಿನ್ ಮನೆ ಹಾಳಾಗೋಗ. 4 ತಿಂಗಳಿಂದ ನನ್ ಸಂಬಳ ಕೊಡದೆ ಸತ್ತೋಗ್ಬಿಟ್ಟಿಯಲ್ಲ. ಬಾಡಿನ ಎಲ್ಲಿಟ್ಟಿದ್ದಾರೆ? ಪ್ರೊಫೆಸರ್ಗೆ ಏನು ಆಗಿಲ್ಲ ಕಣಯ್ಯ, ಅವ್ರು ಚೆನ್ನಾಗಿದ್ದಾರೆ. ಚೆನ್ನಾಗಿಲ್ದಿರೋರು ನಾವೇ. ಯಾಕ್ರು ಏನಾಯ್ತು? ಆ ಬ್ರಹ್ಮಚಾರಿ ಬಿಟ್ಟ ಏನ್ ಮಾಡ್ದ? ಈ ಕೊಲೆ ಚಳಿಲಿ ಅದು ಈ ಗವೋನ ಕತ್ಲಲ್ಲಿ ಕಾರ್ಗೋಬೇಕಂತೆ ಕಣ. ಯಾಕಂತೆ? ಅದೇ ಕಣೋ, ರಾತ್ರಿ ಹೊತ್ತು ಈ ಕಾಡಿನಲ್ಲಿ ವಿಚಿತ್ರವಾದ ಕ್ರಿಮಿಕೀಟಗಳು ಸಿಗತ್ತಂತೆ. ಅದನ್ನೆಲ್ಲ ಇಟ್ಕೊಂಡ್ ಬಂದು ಮಿಕ್ಸ್ ಫ್ರೈಡ್ ರೈಸ್ ಮಾಡ್ಬೇಕಂತ. ರಿಸರ್ಚ್ ಮಾಡ್ಬೇಕಂತೆ. ಕಿಲ್ ಮಸ್ಗಳು ಬರ್ತಾ ಇದ್ದಾರೆ, ನಿಲ್ಸು ನಿಮ್ ಕಾಳೆನ. ಮೌನಂ ಮನೆ ಹಾಳ ಲಕ್ಷಣಂ. ನಮ್ ತಾಯನಿಗೆ ಈ ಮಾತನ್ನ ನಾನು ಹೇಳ್ದೆ. ಈ ವಯಸ್ಸಲ್ಲಿ ಮಾತಾಡ್ತಾನೆ ಇರ್ಬೇಕು. ಮದ್ವೆ ಆದ್ಮೇಲೆ ಮಾತಾಡಕ್ಕಾಗತ್ತಾ? ಕೈ ಮೇಲೆ ಇರುತ್ತೆ. ನಿಜ ಕಣೆ, ಈ ತರ ಹುಡ್ಗ ಹುಡ್ಗಿರ್ ಮೀಟ್ ಆದಾಗ್ಲೇ ಎಲ್ಲಾ ಬೆಚ್ ಮಾತಾಡ್ಬಿಡ್ಬೇಕು. ಛೀ, ಏನ ನೀನು ಹಾಗೆಲ್ಲ ಮಾತಾಡ್ತೀಯ? ನಾ ಹೇಳಿದ್ದು ಮನಸ್ ಬೆಚ್ ಮಾತಾಡ್ಬೇಕು ಅಂತ. ಅಯ್ಯೋ ಅಷ್ಟೇನಾ? ನೋಡಿ ಕ್ರೌಡ್ ಗಿಲ್ಮಾಸ್, ಕಾರಣ ಇಲ್ದೆ ಮಾತಾಡಿದ್ರೆ ನೋಡಿದವ್ರು ಮೆಂಟುಗಳು ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಒಂದ್ ಕೆಲಸ ಮಾಡಿ, ಹಾಡ್ ಹೇಳಿ, ಇಲ್ವಾ ಊಟ ಮಾಡಿ, ಇಲ್ಲಾಂದ್ರೆ ಜೋಕ್ ಹೇಳಿ, ಅಷ್ಟು ಬೇಡ ಅಂದ್ರೆ ಒಗಟಿ ಬಿಡಿಸಿ. ಕರೆಕ್ಟ್. ಬೊಕ್ಟ್ ಬಿಡ್ಸೋ ಆಟ ಚೆನ್ನಾಗಿರುತ್ತೆ. ಟಿವಿಲಿ ಏನಂತೀರಾ? ನಾವ್ ರೆಡಿ. ನೀವ್ ರೆಡಿನಾ? ಕರೀಲಿ ಅಂತ ಕಾಯ್ತಾ ಇದ್ವು ಕಾಪಿ ಮುಂಡೆವು. ಸರಿ, ಹಾಗಾದ್ರೆ ಒಂದ್ ಒಟ್ಟು ಹೇಳಿ. ಲೇಡೀಸ್ ಫಸ್ಟ್. ಹೌ ಇಸ್ ಇಟ್? ಓಕೆ ಓಕೆ ಓಕೆ. ಹಾ, ಅಜ್ಜಿ ಸೀರೆ ಮಡ್ಚಕ್ಕಾಗಲ್ಲ, ತಾತನ್ ದುಡ್ಡು ಎಣ್ಸಕ್ಕಾಗಲ್ಲ. ಏನದು? ಅಜ್ಜಿ ಸೀರೆ ಅಂದ್ರೆ ಆಕಾಶ, ತಾತನ್ ದುಡ್ಡು ಅಂದ್ರೆ ನಕ್ಷತ್ರ. ಈ ಒಗಟು ನೀವು ತಾತನ ಕಾಲತ್ತೆ. ನೌ ಮೈ ಟೈಮ್. ಲೇಡೀಸ್, ಅಂಗಣ್ಣ ಮಂಗಣ್ಣ, ಅಂಗಿ ಬಿಚ್ಕೊಂಡು ನುಂಗಣ್ಣ. ವಾಟ್ ಇಸ್ ದಟ್? ಕ್ಯಾಚ್ ಇಟ್. ಓ, ವಾಳೈ ಪಳಂ. ಸೈಲೆನ್ಸ್ ಸೈಲೆನ್ಸ್. ಮನೆ ಮೇಲ್ ಮನೆ, ಅದ್ರ ಮೇಲೆ 2 ಮನೆ, ಮನೆ ಮಧ್ಯ ಕಂಬ, ಕಂಬದ ಮೇಲೆ 2 ಪಕ್ಷಿ, ಪಕ್ಷಿ ಮೇಲೆ 1 ಬೆಟ್ಟ, ಬೆಟ್ಟದಲ್ಲಿ 1 ದಾರಿ. ಏನು? ಏನ್ ಹೇಳ್ತಾ ಇದ್ದಾರೆ ಇವ್ರು? ಒಂದು ಅರ್ಥ ಆಗ್ತಿಲ್ಲ. ಮನೆ ಮೇಲೆ ಮನೆ, ಬಿಲ್ಡಿಂಗ್. ಐಡಿಯಾ. ಲೇ ಹೇಳ. ಈ ಅನ್ನ ನಗ್ಬೇಡ. ಈ ಅನ್ನ ಸರಿಯಾಗಿ. ಮನೆ ಮೇಲ್ ಮನೆ, ಅದ್ರ ಮೇಲ್ 2 ಮನೆ, ಮನೆ ಮಧ್ಯ ಕಂಬ, ಕಂಬದ ಮೇಲ್ 2 ಪಕ್ಷಿ, ಪಕ್ಷಿ ಮೇಲ್ ಬೆಟ್ಟ, ಬೆಟ್ಟದಲ್ಲಿ 1 ದಾರಿ. ದಾರಿ ಇಲ್ವಲ್ಲ, ಸೋ ಸಾರಿ. ವೆರಿ ಗುಡ್ ವೆರಿ ಗುಡ್.
ಹೋಗವಾಗ 3 ಬಣ್ಣ, ಬರೋವಾಗ ಒಂದೇ ಬಣ್ಣ. ಏನದು? ವೆರಿ ಗುಡ್. ಯಾ ಎಲೆ ಅಡಿಕೆ ಸುಣ್ಣ, ಇದು ನಿಮ್ಮ ಅಜ್ಜಿ ಕಾಲದ ಒಗಟೆ. ಅಯ್ಯಯ್ಯೋ, ಸರಿ ನೀವು ಕೇಳಿ. ಹೆಂಡತಿ ಗಂಡಂಗೆಲ್ಲ ಕೊಡ್ತಾಳೆ, ಆದ್ರೆ ಒಂದನ್ ಮಾತ್ರ ಕೊಡಲ್ಲ. ಏನದು? ಇಷ್ಟೇನಾ? ಹಲೋ, ಹೇಳ್ರಿ, ಹೇಳಿ, ಏನಾಯ್ತು? 10, 9, 8, 7, 6, 5, 4, 3, 2, 1. ಜಬೆಲೆತ್ತಿರೋ ದುಡ್ಡು. ನಿಂತಾಳೆ. ಹಲೋ, ತಲೆ ಹಿಂದೆ ಕೂದ್ಲು ಬೆಳ್ಸಿದ್ರೆ ಮಾತ್ರ ಸಾಲದು, ಸ್ವಲ್ಪ ಇದು ಇರ್ಬೇಕು. ಕರೆಕ್ಟ್ ಆಗಿ ಹೇಳಿದ್ರಿ. ಹಲೋ, ನಿಮ್ಗೂ ಅಷ್ಟೇನೆ. ಭಕ್ತ ಆಂಜನೇಯ ಬಂದ್ರು. ಹಲೋ, ಎಕ್ಸ್ಕ್ಯೂಸ್ ಮೀ, ಏನ್ ಓಡ್ತಾ ಇದ್ದೀರಾ? ಕಾಣ್ತಿಲ್ವಾ? ಕಾಣ್ತಾ ಇದೆ. ಹೆಂಗು ಓಡ್ತಾ ಇದ್ದೀರಾ? ಬನ್ನಿ ಎಲ್ಲರೂ ಓಡೋಬಿಡೋಣ. ನಾಳೆ ಜೈಲಿಂದ ನಮ್ಮ ಅಣ್ಣ ಬರ್ತಾನೆ, ಕೇಳ್ಬಿಟ್ಟು ಹೇಳ್ತೀನಿ. ಅಲ್ಲಿ ನೋಡಿ ಪಾರ್ವಾಳ. ಅಯ್ಯ ಅಯ್ಯ ಅಯ್ಯೋ ಅಜ್ಜ, ಜಸ್ಟ್ ಬಿಸಿನ. ಏಯ್, ಒಂದ್ ನಿಮಿಷ ನಿಲ್ಸೋ. ಮೊದ್ಲೇ ನಿನ್ ಕೈ ಯಾವ್ದು ಕಾಲು ಯಾವ್ದು ಗೊತ್ತಾಗ್ತಾ ಇಲ್ಲ. ನಿನ್ಗೆ ಎಕ್ಸರ್ಸೈಸ್ ಬೇರೆ ಕೇಳ. ಜೋರ ಮೇಲೆ ಎಗ್ರಿಬಿಟ್ಯಾ, ಗಾಳಿ ಹಾರ್ಕೊಂಡು ಹೋಗ್ಬಿಡ್ತೀಯ. ಅಯ್ಯ. ಹಲೋ, ದಯವಿಟ್ಟು ನಿಲ್ಸಿರಾ? ಇವರೇ ದೊಡ್ಡ ಅರ್ನಾಲ್ಡೋ, ನೀವು ಸಿಲ್ವಸ್ಟರ್ ಸ್ಟಾಲಿನ್. ನೀವಿಬ್ರು ಫೈಟ್ ಮಾಡಿ ಇವಾಗ ಟೂರ್ನಮೆಂಟ್ ಗೆ ಹೋಗ್ಬೇಕು. ಅದನ್ನೆಲ್ಲ ನಾನೇ ನೋಡ್ಲಿ. ಬಸ್ರಿಗಳ ತರ ಹೊಟ್ಟೆ ಬೆಳೆಸ್ಕೊಂಡು ಲಿಲ್ಲಿ ಪುಟ್ಟಾಗಿ ನೆಲದಲ್ಲೇ ಓಡಾಡ್ತಾ ಇರ್ತಾ, ಸ್ವಲ್ಪ ಎಕ್ಸರ್ಸೈಸ್ ಮಾಡೋ. ನಮ್ಮಂಗ್ ಸ್ಲಿಮ್ ಅಂಡ್ ಟ್ರಿಮ್ ಆಗಿರ್ತೀಯ. ಅಣ್ಣ, ಟಿವಿ ನೋಡಿ ವ್ಯವಸಾಯ ಮಾಡೋದು, ನಿಂತಲ್ಲೇ ನಿಂತು ಎಕ್ಸರ್ಸೈಸ್ ಮಾಡಿ ಬಾಡಿ ಬಿಲ್ಡ್ ಮಾಡೋದು ಎಲ್ಲ ವೇಸ್ಟ್. ಬೆಸ್ಟ್ ಥಿಂಗ್ ಇಸ್ ಜಾಗಿಂಗ್. ಓಡ್ತಾನೆ ಇರು. ಎಲ್ಲೋ ಒಂದ್ ಕಡೆ ದೊಡ್ಡ ಮನುಷ್ಯ ಆಗಿ ಸುಭಾಷ್ ಚಂದ್ರ ಬೋಸ್ ತರ ಓದೋನು ವಾಪಸ್ ಬರೋದೇ ಇಲ್ಲ. ಬನ್ರಿ ಹೋಗೋಣ. ಬರೋದಿಲ್ವಾ? ನಿಮ್ಗಾಗ್ರು ಹೋಗೋಣ. ಲೋ ವೀರಭದ್ರ, ಒಂದಿನ ರಾತ್ರಿ ದರ್ವಾಜ ಪಿಕ್ಚರ್ ನೋಡ್ಕೊಂಡು ಸ್ಕೂಟರ್ ಮನೆ ಕಡೆ ಬರ್ತಾ ಇದ್ನಾ, ಇದಕ್ಕಿದಂಗ ಒಂದು ಹುಡುಗಿ ಕೈ ತೋರಿಸಿ ಪ್ಲೀಸ್ ಡ್ರಾಪ್ ಮೀ ಅಂದ್ಲು. ಹುಡುಗಿ ಸಕ್ಕತ್ತಾಗಿದ್ಲು. ನಾನು ಕೂರ್ಸ್ಕೊಂಡು ಹಂಗೆ ಹೋಗ್ತಾ ಕೇಳ್ದೆ, ಅಲ್ಲಮ್ಮ ರಾತ್ರಿ ಹೊತ್ತಲ್ಲ ಓಡಾಡ್ತೀಯಲ್ಲ, ದೆವ್ವ ಪೀಡೆ ಪಿಚಾಚಿ ಎಲ್ಲ ಇರುತ್ತಲ್ಲ, ನಿನ್ ಭಯ ಆಗಲ್ವಾ ಅಂದೆ. ಏನ್ ಸೌಂಡೇ ಇಲ್ಲ. ಹಿಂದೆ ತಿರುಗಿ ನೋಡ್ತೀನಿ, ಮರ್ದ ಮೇಲೆ ಸೆಟ್ಲ್ ಆಗ್ಬಿಟ್ಟವಳೆ. ನಾನು ಸ್ಕೂಟರ್ ಬಿಸಾಕ್ಬಿಟ್ಟು ಅವಳ ಜೊತೆ ಸೆಟ್ಲ್ ಆಗ್ಬಿಟ್ಟೆ. ಸರಿ ಇದೆ. ಸರಿ, ಮೇಲೆ ಹೋಗ್ಬಿಟ್ಟು ಡ್ಯೂಟ್ ಆಡ್ತಾ ಇದ್ರಾ? ಬ್ರದರ್, ವಾಟ್ ಹ್ಯಾಪನ್? ಅಯ್ಯೋ, ನಿನ್ನ ಬ್ರದರ್ ಬಾಯಿಗೆ ಒಂದಿಷ್ಟು ಮಣ್ಣ ಹಾಕ. ಈ ಕೆಲ್ಸಕ್ಕೂ ಕಾಣ್ ಹಾಕೊಂಡು ಕೂತ್ಕೊಂಡಿದ್ದೇನಲ್ಲ. ಏನ್ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಿದ್ದೆ? ಲೇ, ಮುಳ್ಳಂದಿ ಅಂತ ಯಾರಾದ್ರೂ ಗುಂಡಾಡ್ಸ್ಬಿಟ್ಟವ್ರು, ಹುಷಾರು. ಈ ನನ್ನ ಮಗನ ಮುಂದೆ ಯಾರು ಹಾರ್ಟ್ ಪೇಷಂಟ್ ನಿಂತ್ಕೊಂಡ್ಬಿಟ್ರೆ ಸದ್ದಿಲ್ದೆ ಹೋಗಿ ಹಾಕ್ಸ್ಕೊಂಡ್ಬಿಡ್ತಾರೆ. ಕರೆಕ್ಟ್ ಗುರು, ಸತ್ತವ್ರಿಗೆ ಮುಕ್ತಿ ಸಿಗದೆ ಹಾರಾಡ್ತಿರ್ತಾರೆ ಅಂತರ್ಪಿತರ. ಸರಿ, ನೀವಿಬ್ಬರು ಲವ್ ಸ್ಟೋರಿ ಎಲ್ಲಿ ತನಕ ಬಂತ? ಅಯ್ಯೋ, ಅದನ್ನ ಕೇಳ್ತೀಯಾ? ಆ ದೆವ್ವ ಅಡ್ರೆಸ್ ಹುಡ್ಕೊಂಡು ಮನೆಗೆ ಬಂದ್ಬಿಡ್ದ ವಿತ್ ಫ್ಯಾಮಿಲಿ. ನಾನ್ ಮನೇಲಿ ಇರ್ಲಿಲ್ಲ ಅಂತ ಕಾಲೇಜ್ಗೆ ಬಂದ್ಬಿಟ್ಟಿದೆ. ಕಾಲೇಜ್ಗೆ? ಅಯ್ಯೋ, ಹಿಂಗೆಲ್ಲ ಬರ್ಬಾರ್ದಮ್ಮ, ನನ್ ಕೆಲ್ಸಕ್ಕೆ ತೊಂದ್ರೆ ಆಗತ್ತೆ ಅನ್ಬಿಟ್ಟು ಕಾಲ್ ಹಿಡ್ಕೊಂಡ್ಬಿಟ್ಟೆ. ದೆವ್ವ ಕಾಲೆಲ್ಲ ಇರುತ್ತೆ? ಏನೋ ಮೆತ್ ಗಿದ್ದು ಹಿಡ್ಕೊಂಡ್ಬಿಟ್ಟೆ. ನನ್ ಕತೆ ಕೇಳಿ ಭಯ ಆಯ್ತಾ? ಸುಮ್ನೆ ಒಂದು ಡೋಸ್. ಬನ್ನಿ ಬನ್ನಿ, ಏನ್ ಇನ್ನು ಸಂಕೋಚನ? ಬೇಗ ಬನ್ನಿ ಯಜಮಾನ್ರೆ, ಬನ್ನಿ. ಅದು ಈಗಲೇ ಲೇಟ್ ಆಗೋಗ್ಬಿಟ್ಟಿದೆ. ನೀವಿನ್ನು ಲೇಟ್ ಮಾಡ್ಬಿಟ್ರೆ ನಮ್ಮ ಯಜಮಾನ್ರೆ ನಾನೇ ಬೈದ್ಬಿಡ್ತಾರೆ. ಬೇಗ ಪೂಜೆ ಮಾಡ್ಬಿಟ್ಟು ಎಲ್ಲರೂ ಊಟ ಕಾಯ್ತಾ ಇದಾರೆ. ಬನ್ನಿ ಬನ್ನಿ. ಅಲ್ಲಿ ನೋಡಿ, ಇಲ್ಲೇ ಕೂತ್ಬಿಟ್ಟವ್ರೆ ಯಜಮಾನ್ರೆ. ಬಂದ್ಬಿಟ್ರು. ಕೆಲ ಇವಾಗ ಟೈಮ್ ಇಲ್ಲ, ಬೇಗ ಕೂತ್ಕೊಳ್ಳಿ. ನಮಸ್ಕಾರ ಆಮೇಲೆ ಮಾಡಿದ್ರ ಆಯ್ತು. ನಾನ್ ನಿನ್ಗೇನು ಹೇಳಿದ್ದೆ? ಅಲ್ಲ ಯಜಮಾನ್ರೆ, 3 ಜನನ ಕರ್ಕೊಂಡ್ ಬಂದಿದ್ರಲ್ಲ. ಎಲ್ಲಿಂದ ಕರ್ಕೊಂಬ ಅಂತ ಹೇಳಿದ್ದೆ? ದೇವಸ್ಥಾನಕ್ಕೆ ಹೋಗಿ 3 ಜನನ ಕರ್ಕೊಂಡ್ ಬಂದ್ರೆ ಕರ್ಕೊಂಡ್ ಬಂದಿದ್ದೀನಿ. ಇವ್ರೇನ್ ಪೂಜೆ ಮಾಡ್ತಾರ, ಮಂತ್ರ ಹೇಳ್ತಾರ? ಹೇಳ್ತಾ ಇದ್ರಲ್ಲ, ದಾನಕ್ಕಿಂತ ದೊಡ್ಡದಿಲ್ಲ, ದಾನ ಮಾಡಿ ಕೆಟ್ಟವರಿಲ್ಲ, ಅಪ್ಪ ತಾಯಿ ತಂದೆ ಮುಕುಂದ ಗೋವಿಂದ. ನಾನ್ ನಿನಗೆ ಪುರೋಹಿತರನ್ನ ಕರ್ಕೊಂಬ ಅಂತ ಹೇಳಿದ್ದೆ. ಇವ್ರಿಗೆ ನಾವ್ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಇದ್ರಾಗೆ ನಮ್ದೇನು ತಪ್ಪಿಲ್ಲ ಸಮಯ. ಪರವಾಗಿಲ್ಲ ಪರವಾಗಿಲ್ಲ, ನೀವ್ ಅಲ್ಲಿರಿ, ಆಮೇಲೆ ಊಟ ಹಾಕ್ತಾರೆ, ಊಟ ಮಾಡ್ಕೊಂಡು ಹೋಗೋದು. ಹೋಗಿ. ಏನ್ ನಿನ್ನ ನೀವ್ ಸರಿಯಾಗಿ ಹೇಳಿದ್ರೆ ಕೆಲ್ಸ ನಾವ್ ಸರಿಯಾಗಿ ಮಾಡ್ತೀವಪ್ಪ. ಅಷ್ಟಿಲ್ದ ಹೇಳ್ತಾರ, ದೊರೆ ಹೆಂಗೋ ಪ್ರಜೆಗಳು ಹಂಗೆ ಅಂತ. ಅಲ್ಲ, ನೀವ್ ಹೆಂಗೋ ನಾನ್ ಹಂಗೆ ಅಂತ. ಬಾಯಿ ಮುಚ್ಕೊಂಡು ಸುಮ್ನೆ ಕೆಲಸ ಮಾಡೋಗೋ. ಏನ್ ಕೆಲಸ ಮಾಡೋದು? ನಾವ್ ನಿಮ್ಮಿಂದ ಏನ್ ಬಯಸಿದ್ವಿ? ಕೆಲಸ ಮಾಡ್ತಾ ಇಲ್ವಾ? ಹುಲ್ ತಿಂದು ಹಾಲ್ ಕೊಡೋ ಹಂದಿ ತರ. ಹಂದಿ ಅಲ್ವೋ, ಹಸು ಕಣೋ. ಕೋಣ ಅನ್ಕೊಳ್ಳಿ.
ಈ ಮನೇಲಿ ಏನ್ ಮಾಡಿದ್ರು ತಪ್ಪಪ್ಪ. ಬನ್ರಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ ಸ್ವಾಮಿ ಇಂತ ಪೆದ್ದನ ಹತ್ರ ಹ್ಯಾಕ್ ಬಾಳ್ತಿರೋ? ಹಾಗಲ್ಲ ಯಜಮಾನ್ರೆ, ನಾಯಿ ಹಸ್ತಿತ್ತು ರೊಟ್ಟಿನೂ ಹಳಸಿತ್ತು ಅಂತಲ್ಲ, ಹಾಗೆ ದಿನಕ್ ಒಂದು ಸಲ ನಾನು ಅವನ್ನ ಬೈದೆ ಹೋದ್ರೆ, ಅವ್ನ್ ನನ್ ಕೈಲಿ ಬೈಸ್ಕೊಳ್ದೆ ಹೋದ್ರೆ ಇಬ್ರಿಗೂ ತಿಂದನ್ನ ಜೀರ್ಣವಾಗಲ್ಲ. ಬನ್ನಿ ಬಂದಾಯ್ತಲ್ಲ ಅಂತೂ ಹೇಗೋ ನಮ್ಮನ್ನೆಲ್ಲ ನಿಮ್ ಊರಿಗೆ ಬರೋವಾಗ ಮಾಡ್ಬಿಟ್ಟು ಏನ್ ಕೆಲಸ ಮಾಡ್ತೀರಾ? ಇವ್ರ ಲಗೇಜ್ ಮೇಲಿಟ್ಯಾ? ಇಟ್ಟಿದೆ. ಯಾವ ರೂಮಲ್ಲಿ ಇಟ್ಟೆ? ರೂಮಾ ನೀವು ಮೇಲಿಡಕ್ಕಿಲ್ಲದ್ರಲ್ಲ, ಅದಕ್ಕೆ ನಾನು ಟೆರೆಸ್ ಮೇಲೆ ಇಟ್ಬಿಟ್ಟೆ. ಅದಕ್ಕೆ ನಾ ಮೇಲೆ ಹೋಗಕ್ ನನ್ ಕೈಲಿ ಆಗ್ಲಿಲ್ಲ. ಹೋಗಿ ಹೋಗಿ ನಿನ್ಗೆ ಹೇಳದ್ನ ನಾವು ಹೋಗೋ. ಎಲ್ಲಿ ಮೇಲಕ್ಕ? ಇಲ್ಲ, ಅಲ್ಲಿಂದ ಬೀಳಕ್ಕೆ. ಓಕೆ ತಿರ್ಗ ಮೇಲೆ ಹತ್ಬೇಕಲ್ಲಪ್ಪ. ಇವ್ರು ನಮ್ ಜವಾನ. ಓಹ್, ನಾನು ನಿಮ್ ಯಜಮಾನ್ರು ಅನ್ಕೊಂಡ್ಬಿಟ್ಟಿದ್ದೆ. ಚೆನ್ನಾಗಿ ಬಾರ್ಸಿ ಕೆಡುವ್ರಿ ನೋಡಯ್ಯ, ಯಾವನೇ ಇದನ್ನೆಲ್ಲ ಅಡ್ಡಾಡವನು. ಎಲ್ಲೋ ಹಾಳಾಗೋಗಿದ್ದೆ, ಮನೇಲಿ ಎಲ್ಲರೂ ಹುಡುಕ್ತಾರೆ ನೀನು. ಹುಡುಕದೆ ಏನ್ ಮಾಡ್ತಾರೆ? ನಾನಿಲ್ದೆ ಈ ಮನೇಲಿ ಯಾರಿಗೂ ಕೈ ಕಾಲೇ ಓಡಲ್ವೇ? ಅದ್ ಸರಿ, ಎಲ್ಲಿಗಪ್ಪ ಹೋಗಿದ್ದೆ ನೀನು? ಅಯ್ಯೋ, ಬೆಳಗ್ಗೆ ಎದ್ದು ಹೋಗಿ ಹುಡುಕಿ ಕರ್ಕೊಂಬರೋಷ್ಟ್ರಲ್ಲಿ ಸಾಕಾಗೋಯ್ತು. ಯಾರನ್ನ? ಅದೇ ಅವ್ರನ್ನ. ಯಾರನ್ನ? ಅದೇ ಇವ್ರನ್ನ. ಈಗ ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರೆ ಜಾಡ್ಸ್ ಓದಿತೀನಿ ಮಗನೇ. ಯಾರನ್ನ? ಅಯ್ಯೋ, ಈ ಟಮಟೆ ಬಾರ್ಸೋರ್ನ, ಶಂಕ ಓದೋರ್ನ ಯಜಮಾನ್ರು ಕರ್ಕೊಂಬರಕ್ ಹೇಳಿದ್ರು, ಕರ್ಕೊಂಬಂದ್ಬಿಟ್ಟಿದ್ರಿ. ಇನ್ನೊಂದ್ ಹೇಳಿದ್ರು ಬೆಂಕಿ ಹಾಕಕ್ ಹೇಳಿದ್ರು, ಹಾಕ್ಬಿಟ್ಟಿದೀನಿ. ಬೆಂಕಿನ? ಹೌದು. ಯಾಕೆ? ತಾಳಿ ಕಟ್ಟಕ್ ಮುಂಚೆ ಬೆಂಕಿ ಹಾಕ್ಬೇಕು ಅಂತ ಯಜಮಾನ್ರು ಹೇಳಿದ್ರು, ಅದಕ್ಕೆ ಮನೆ ಮುಂದೆ ಬೆಂಕಿ ಹಾಕ್ಬಿಟ್ಟಿದೀನಿ. ಈಗ ಮನೆ ಮುಂದೆ ಬೆಂಕಿ ಹಾಕಿದ್ದೆ. ತಾಳಿ ಕಟ್ಟಕ್ಕಿನ ಮುಂಚೆ ಹಾಕೋ ಬೆಂಕಿಗೆ ಹೋಮ ಅಂತಾರೆ. ಬಾರ್ಸೋದು ಟಮಟೆ ಅಲ್ಲ, ನಾದಸ್ವರ. ಹೌದಾ? ಮತ್ತೆ ಈ ಬೆಂಕಿ ಅದು ಸತ್ತವ್ರ ಮನೆ ಮುಂದೆ. ಯಾರು ಶುಭ ನಡೆಯೋ ಮನೆ ಮುಂದೆ ಈ ಅಶುಭ ಹಾಕಿರೋದು? ತಿಮ್ರಾಯ, ಯಾರು ಅಂತ ಹೇಳು. ನೀನೇ ಅಂತ ಹೇಳು. ಒಂದ್ ನಿಮಿಷ ಮೃಷ್ಟಾನ್ನ ಭೋಜನ. ಯಜಮಾನ್ರೆ, ಎಲ್ಲರೂ ನೆಮ್ಮದಿಯಾಗಿ ಊಟ ಮಾಡಿ. ನಿಮ್ಗೆ ಸ್ವಲ್ಪ ಬಡಿಸ್ಲಾ? ಸಾಕು ಬೇಡವಾ? ನಿನ್ನ ಸಾವು ನನ್ನ ಕೈಲಿ. ನೀನ್ ಅರ್ಥ ಮಾಡ್ತೀನಿ ಇವತ್ತು. ನಿನ್ನ ಜೀವ ಇವತ್ತು ನಿನ್ನ ಹಾಳು ಮಾಡ್ತಿದ್ಯಾ? ಏನ್ ಹೇಳಿದ್ರು ನೀವು? ಬಂದಿರೋ ಅತಿಥಿಗಳ ಮೇಲೆ ಒಂದು ನೊಣಾನು ಹರಿದಾಡ್ದಂಗ್ ನೋಡ್ಕೊಂತ ಹೇಳಿಲ್ಲ. ನೋಡಿ, ಕಳ್ಳನ್ ಮಗಂದು ನೊಣ ಎಲ್ರ ಮೇಲೆ ಹರಿದಾಡ್ತಾ ಇತ್ತು. ಸಾಯಿಸ್ಬಿಟ್ಟೆ ಕಳ್ಳನ್ ಮಗನ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಊಟ ಮಾಡ್ಬೇಕು. ಯಜಮಾನ್ರೆ, ಈಗ್ಲಾದ್ರು ಮದ್ವೆಗೆ ಹೊಸ ಬಟ್ಟೆ ಹೊಲಿಸಿರ? ಅಲ್ಲಲ್ಲ, ಸ್ವಲ್ಪ ಸಂಬಳ ಜಾಸ್ತಿ ಮಾಡಿದ್ರೆ ಚೆನ್ನಾಗಿತ್ತು. ಅಲ್ಲ, ಪ್ರಮೋಷನ್ ಏನಾದ್ರು? ಅಮ್ಮ, ನನ್ನ ಕೈಲಾಗೋದಿಲ್ಲ ಇವೆಲ್ಲ. ಏನು ಯಾವ ಕಚಡ ನನ್ ಮಗ ಇವ್ರಿಗೆ ಸ್ವೀಟ್ ಆಗ್ತದ? ಶುಗರ್ ಇದೆ ಅಂತ ಗೊತ್ತಿಲ್ಲ? ನಾನ್ಸೆನ್ಸ್. ಅಯ್ಯ, ತಿನ್ನಿ. ಇನ್ನೊಂದು ಸ್ವೀಟ್ ಹಾಕ್ಲಾ? ಬೇಡ. ಶುಗರಾ? ಸಾರಿ, ಥ್ಯಾಂಕ್ ಯು. ಸಾರ್, ಈ ನನ್ನ ಮಗನ ಹತ್ರ ನೀವ್ ಹೇಗೆ ಆಗ್ತಾ ಇದ್ದೀರಾ? ಯಾಕೆ ಕೇಳ್ತೀರಾ? ಮೊದಲು ನನ್ನ ಹೆಂಡತಿ ತರ ನಾನು ಗ್ಲಾಮರಸ್ ಆಗಿದ್ದೆ. ಇವನ್ ಕೊಡೋ ಟೆನ್ಷನ್ಗೆ ವಯಸ್ಸಾದವನಾಗ ಆಗೋಗಿದ್ದೀನಿ. ಯಾವನವನು ಜಮೀನ್ದಾರ್ ಮನೆ ಮದುವೆಯಲ್ಲಿ ತಾಳಿ ಕದಿಯೋ ಧೈರ್ಯ ಇರೋ ಯಾವನವನು? ಲುಚ್ಚ ಲಫಂಗ ಲೋಫರ್ ನನ್ನ ಮಕ್ಳ ತಾಳಿ ತಂದ್ಕೊಡ್ರಿ. ತಂದ್ಕೊಡ್ರಿ. ತಾಳಿ ಕದಿಯೋನಕ್ ಬೇಕಾಗಿರೋ ಧೈರ್ಯ ಅಲ್ವೋ? ನಿನ್ನಂತ ಮತಿಭ್ರಮಣೆ ಅವ್ರಿಗೆ ತಾಳಿ ಕೊಡೋ. ಯಾವ ತಾಳಿ? ನಿನ್ ಕೈಲಿರೋ ತಾಳಿ ಕೊಡೋ. ಪುರೋಹಿತ್ರೆ, कंट्रोल रूम को फोन मारो। नमस्कार। ऊटी विमान संचालन हवाई अड्डों में आपका स्वागत है। आपको
हिंदी में जानकारी चाहिए तो नंबर 1 प्रेस कीजिए, इंग्लिश में जानकारी चाहिए तो नंबर 2 प्रेस कीजिए, आपको रीजनल लैंग्वेज कन्नड़ में जानकारी चाहिए तो नंबर 3 प्रेस कीजिए. ವಂದನೆಗಳು. ಅಪರೂಪಕ್ಕೆ ಕನ್ನಡದಲ್ಲಿ ಮಾಹಿತಿಯನ್ನ ಕೇಳಿದ್ದಕ್ಕೆ ಕನ್ನಡಿಗರ ಪರವಾಗಿ ತಮಗೆ ವಂದನೆಗಳು. ನನ್ನ ನಾಮಧೇಯ ಬಾಂಡ್ ಡಿಕೆ. ಡಿ ಅಂದರೆ ಡಿಕೋಸ್ಟಾ, ನನ್ನ ತಾಯಿ. ಕೆ ಅಂದರೆ ಕೆಪ್ಪನ ಮಗ, ನಮ್ಮ ಅಪ್ಪ. ಬಾಂಡ್ ಬಿ ನಾನು. ಒಟ್ಟಾರೆ ಕೂಡಿ ಬಾಂಡ್ ಡಿಕೆ. ತುರ್ತು ಪರಿಸ್ಥಿತಿಯಲ್ಲಿ ನಿಮ್ಮ ಸಹಾಯಕ್ಕೆ ಹಾಗೂ ನಿಮ್ಮ ಸಮಾಚಾರಕ್ಕೆ ದಿನದ 24 ಗಂಟೆಗಳು ನಿಮ್ಮ ಸೇವೆಯಲ್ಲಿ ನಿರತನಾಗಿರುವ ನಿಮ್ಮ ಹಲೋ ಸರ್, ನಾವು ಒಂದು ಪ್ರೈವೇಟ್ ಫ್ಲೈಟ್ ಅಲ್ಲಿ ಇದೀವಿ ಸರ್. ಇದು ಡ್ರೈವರ್ ಚೆನ್ನಾಗಿ ಪೋಸ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ಟ ಸರ್. ನಾವ್ ಹೇಳಿ ಬೋಸು ಡಿಕೆ. ವಿಚಿತ್ರವಾಗಿದೆ, ಚಾಲಕ ಇಲ್ಲದೇನೆ ವಿಮಾನ ಚಲಿಸುತ್ತಿದೆಯಾ? ಇಲ್ಲ ಇಲ್ಲ ಇಲ್ಲ, ನಾನು ಕಾಮ ಓಡಿಸ್ತಾ ಇದ್ದೀನಿ. ನಿಮ್ಮ ನಾಮ ಚೆನ್ನಾಗಿದೆ, ಆದರೆ ಯಾವ ಕಾಮವೆಂದು ಅರ್ಥವಾಗುತ್ತಿಲ್ಲ. ಆ ಕಾಮವೋ ಇಲ್ಲ ಈ ಕಾಮವೋ? ಇಲ್ಲ ಇಲ್ಲ, ನನ್ನ ಹೆಸರು ಕಾಮ ಅಲ್ಲ, ಕಾಮೇಶ್. ನೋಡಿ ಕಾಮೇಶ್ ಅಲ್ಲ, ಒಂದ್ಸತಿ ಕಾಮೇಶ್. ನೋಡಿ ಒಂದ್ಸಲಿ ಕಾಮೇಶ್. ನಿಮಗೆ ವಿಮಾನ ಹಾರಿಸಲು ಗೊತ್ತಾ? ಇವನಿಗೆ ಕಾಗ್ಯಾಸೋದು ಬೇರೇನು ಗೊತ್ತಿಲ್ಲ ಸ್ವಾಮಿ. ದಯವಿಟ್ಟು ಈ ವಿಮಾನವನ್ನು ಕೆಳಗೆ ಇಳಿಸುವುದು ಹೆಂಗೆಂದು ಹೇಳಿ ಸ್ವಾಮಿ. ವಿಮಾನವನ್ನು ಇಳಿಸುವುದಕ್ಕೆ ಮೊದಲು ವಿಮಾನವನ್ನು ಹಾರಿಸುವುದರ ಬಗ್ಗೆ ತಿಳ್ಕೋಬೇಕಾಗತ್ತೆ. ಹಾರಿಸುವುದಕ್ಕೆ ಮೊದಲು ವಿಮಾನದ ಬಗ್ಗೆ ತಿಳ್ಕೋಬೇಕಾಗತ್ತೆ. ಈ ಸಮಯ ತಾವು ಪ್ರಯಾಣ ಮಾಡುತ್ತಿರುವ ವಿಮಾನದ ತೂಕ 2698 kg 40 ಗ್ರಾಂಗಳು. ಇಬ್ಬರು ಚಾಲಕರು ಕಾರ್ಯನಿರ್ವಹಿಸುವಂತಹ ಒಂದು ಸಣ್ಣ ಖಾಸಗಿ ವಿಮಾನ. ಈ ವಿಮಾನ 2 ಪಂಖ, 2 ಯಂತ್ರ, 3 ಚಕ್ರಗಳನ್ನು ಒಳಗೊಂಡಿರುತ್ತದೆ. ಇಳಿಯಲು 2 ದ್ವಾರಗಳು ಹಿಂದೆ ಇದೆ. ತುರ್ತು ನಿರ್ಗಮನಕ್ಕೆ ನಿಮ್ಮ ಬಲಭಾಗದಲ್ಲಿ ಇನ್ನೊಂದು ದ್ವಾರವಿದೆ. ಈ ಎಲ್ಲ ಉಪಯುಕ್ತ ಮಾಹಿತಿಗಳನ್ನು ನೀವು ತಾಳ್ಮೆಯಿಂದ ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಸದಾ 24 ಗಂಟೆ ನಿಮ್ಮ ಸೇವೆಯಲ್ಲಿ ಬಾಂಡ್. ನೋಡಿ ಸ್ವಾಮಿ, ಆತ್ರಗಾರನಿಗೆ ಬುದ್ಧಿ ಮಟ್ಟ ಅಂತಾರೆ. ಅದರಿಂದಾಗಿ ತಾವು ಏನೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ, ಸಹನೆ, ಸಮಾಧಾನ ಮುಖ್ಯ. ಹೀಗೆ ಹೇಳಿ ನಿಮ್ಮ ಕಣ್ಣು ಮುಂದೆ ನೇರವಾಗಿ ಏನು ಕಾಣುತ್ತಿದೆ ಎಂಬುದನ್ನ ನಮಗೆ ತಿಳಿಸಿ. ಅಲ್ಲ, ಸಾವಿಗಿಂತ ಮುಂಚೆ ನಿಮ್ಮ ಕಣ್ಮುಂದೆ ವೇಗ ಮಾಪನ ಕಾಣುತ್ತಿದೆಯಾ? ಕಾಣಿಸ್ತಾ ಇದೆ. ಮಾಪಕದ ಪಕ್ಕದಲ್ಲಿ ಒಂದು ಕೆಂಪು ಗುಂಡಿ ಇದೆಯಾ? ಇದೆ. ಪ್ರೆಸ್ ಮಾಡಿದೆ, ಆಮೇಲೆ ತಪ್ಪು ಮಾಡಿದಿರಿ. ಅದನ್ನು ಒತ್ತಬಾರದಿತ್ತು. ಆ ಗುಂಡಿಯನ್ನು ಒತ್ತುವುದರಿಂದ ಮುಖ್ಯ ಚಾಲನಾ ಯಂತ್ರ ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸುತ್ತದೆ. ಲೇ ಕಾಮ, ಅವನು ಎಳೆದು ಮಾತಾಡಕು, ನೀನು ಅರ್ಜೆಂಟ್ ಆಗಿ ಏನೋ ಮಾಡಕು. ನನಗಿರೋದು ಒಂದು ಪ್ರಾಣ ಕಣೋ, ಏನೇನೋ ಆಗ್ತಿದೆ, ಸರಿ ಕೇಳಿಸ್ಕೊಂಡು ಮಾಡು. ಸಂತೋಷದ ವಿಷಯ ಏನಪ್ಪಾ ಅಂತಂದ್ರೆ, ಮುಖ್ಯ ಚಾಲನಾ ಯಂತ್ರ ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸಿದ್ದರೂ ಉಪಮುಖ್ಯ ಚಾಲನಾ ಯಂತ್ರ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಲೇ ಇರುತ್ತದೆ. ಒಂದ್ ಕಿಡ್ನಿ ಹೋದ್ರೆ ಇನ್ನೊಂದು ಕಿಡ್ನಿ ಕೆಲಸ ಮಾಡ್ತಿದೆ. ಉಪಚಾಲನಾ ಯಂತ್ರ ಚಾಲನೆಯಲ್ಲಿದೆ, ಆದರೆ ಅದು ಉತ್ತಮ ಗುಣಮಟ್ಟದ್ದಲ್ಲ. ಓಡ್ತಾ ಇದ್ರೆ ಓಡ್ತಾನೇ ಇರುತ್ತೆ, ಆದರೆ ಅದು ಎಲ್ಲಿವರೆಗೂ ಓಡುತ್ತೆ ಅನ್ನೋದನ್ನ ನಾವು ಭರವಸೆ ಕೊಡಕ್ಕಾಗೋದಿಲ್ಲ. ಅಯ್ಯೋ ಅಪ್ಪ, ಅಯ್ಯೋ. ನೋಡಿ ಸ್ವಾಮಿ, ಸಹನೆ ಇರಲಿ, ತಾಳ್ಮೆ ಇರಲಿ, ಸಮಾಧಾನನೂ ಇರಲಿ. ಇದಕ್ಕಿಂತ ಮುಖ್ಯವಾಗಿ ಶಾಂತಿಯನ್ನ ಕಾಪಾಡಿ. ಸರ್ ಕಾಪಾಡಿ ಸರ್, ನಾವೀಗೇನ್ ಮಾಡ್ಬೇಕು ಸರ್? ನನ್ನ ಜೊತೆಯಲ್ಲೇ ನಾನು ಏನು ಹೇಳ್ತೀನೋ ಅದನ್ನ ನೀವು ಹೇಳಿ. ಹೇ ಭಗವಂತ, ನಾವು ಏನೇ ಪಾಪ ಮಾಡಿದ್ರು ನಮ್ಮನ್ನು ಕ್ಷಮಿಸಿಬಿಡು. ನಾವು ನಿಮ್ಮ ಪಾದ ಸೇರುತ್ತಿದ್ದೇವೆ. ಇಷ್ಟನೋ ಕಷ್ಟನೋ ನಾವೆಲ್ಲ ಒಂದು ದಿನ ಆ ಶಿವನ ಪಾದ ಸೇರಲೇಬೇಕು. ಆದರೆ ಈ ಸಾವು ನಮಗೆಲ್ಲರಿಗೂ ಒಂದು ಕೊಡುಗೆಯನ್ನ ಕೊಟ್ಟಿದೆ, ಅದೇ ಬದುಕು. ಈ ಸಾವು ಎಷ್ಟು ವಿಚಿತ್ರವೆಂದರೆ, ಮುಂದೆ ಇದ್ರೂ ಕಾಣೋದಿಲ್ಲ, ಹಿಂದೆ ಬಂದ್ರೂ ಗೊತ್ತಾಗಲ್ಲ.
ಅದು ಗೊತ್ತಾಗುವಷ್ಟರಲ್ಲಿ ನಾವು ಸಾವಿಗೆ ತುಂಬಾ 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 ನಾವು ಸಾವಿಗೆ ತುಂಬಾ ಏನೇ ಆದ್ರೂ ನಾವು ಸಾವಿನ ದವಡೆಯಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಎಲ್ಲೇ ಬಚ್ಚಿಟ್ಕೊಂಡ್ರು ಸಾವು ನಮ್ಮನ್ನ ಕೈ ಬೀಸಿ ಕರೀತಾ ಇರುತ್ತೆ. ಸದಾ ನಿಮ್ಮ ಸೇವೆಯಲ್ಲಿ ಬಾಂಡ್ ಡಿಕೆ. ಮೇ ಐ ಕಮ್ ಇನ್ ಸರ್? ಗುಡ್ ಮಾರ್ನಿಂಗ್. ಒಳಗ್ ಬರೀ ಗ್ರೀನ್ ಸಿಗ್ನಲ್ ಸಿಗ್ದಂಗಾಯ್ತು. ಅಯ್ಯಯ್ಯೋ, ಇದೇನ್ ಮನೆ ಕಾಲ್ ಇದೆ. ಮನೇನ ಛತ್ರ ಮಾಡಿ ಬಾಡಿಗೆ ಗಿಡ ಬಿಡ್ತಾರ? ಕುಂತ್ಕೊಳ್ಳಕ್ ಒಂದ್ ಮುರ್ಕುಲ್ ಚೇರು ಇಲ್ಲ. ಇವ್ರು ಕುಂತ್ಕೊಳ್ಳೋದೇ ಇಲ್ವಾ ಅಥವಾ ಅಂಗವಿಕಲರ? ಸರ್, ನಿಮ್ಗೆ ಇಂಡಿಯನ್ ಪಾಲಿಟಿಕ್ಸ್ ಅಂಡ್ ಎಕಾನಾಮಿಕ್ಸ್ ಅಲ್ಲಿ ಯಗ್ಗಾಮಗ ಇಂಟ್ರೆಸ್ಟ್ ಇರಬೇಕು. ಅದಕ್ಕೆ ಪೇಪರ್ನ ಟಾಪ್ ಟು ಬಾಟಮ್ ಮೇಕೆಜೋಳ ಮೇಯ್ದಂಗ್ ಮೇಯ್ತಾ ಇದ್ದೀರಾ. ಸರ್, ನಾನ್ ಮಾತಾಡ್ತಾನೆ ಇದ್ದೀನಿ, ನೀವ್ ಮಾತಾಡ್ತಾನೆ ಇಲ್ವಲ್ಲ ಸರ್? ಏನ್ ಮೌನ ವ್ರತನ ಅಥವಾ ಮಾತಾಡಕ್ ಬರೋದಿಲ್ವಾ? ಮಾತಾಡಕ್ ಬರುತ್ತೆ ಸರ್. ನಾನ್ ಯಾಕೆ ಸರ್ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ಲಿ? ನೀವು ಪೇಪರ್ನ ಪೂರ್ತಿ ಓದಿ ಮುಗಿಸಿ ಅಲ್ಲಿ ತನಕ ನಾ ಇಲ್ಲೇ ವೇಟ್ ಮಾಡ್ತೀನಿ. ಆದ್ರೆ ನನ್ ಬೋರ್ ಹೊಡಿಯುತ್ತಲ್ಲ, ಟಿವಿಗೆ ಇದ್ರೆ ಹಾಕಿ ಬರದಿ ಓಪನ್ ಮಾಡಿದ್ರೆ ಪಕ್ಕದ ಮನೆ ಟಿವಿ. ಅಂದ್ರೆ ಕರೆಂಟ್ ಖರ್ಚಿಲ್ದೆ, ಟಿವಿ ಇನ್ವೆಸ್ಟ್ಮೆಂಟ್ ಇಲ್ದೆ ಓಸಿಯಲ್ಲಿ ಟಿವಿ ನೋಡ್ತಾ ಇದ್ದೀರಾ ಸರ್. ಈಗ ಚಂದನ ಟಿವಿ ಬರ್ತಾ ಇದೆ, ಉದಯ ಟಿವಿ ಬರಬೇಕು ಅಂದ್ರೆ ಏನ್ ಮಾಡ್ತೀರಾ? ಅವ್ರವ್ರ ಮನೆ ಟಿವಿಗೆ ಅವ್ರವ್ರ ರಿಮೋಟ್ ಇಟ್ಕೊಂಡಿರೋದು ನೋಡಿದ್ದೀನಿ. ಆದ್ರೆ ನೀವು ಪಕ್ಕದ ಮನೆ ಟಿವಿಗೆ ನೀವು ರಿಮೋಟ್ ಇಟ್ಕೊಂಡಿದ್ದೀರಲ್ಲ ಸರ್? ಅಯ್ಯೋ, ಪಕ್ಕದ ಮನೆ ಮಕ್ಕಳು ಆಟ ಆಡಕ್ ಬಂದ್ರು, ರಿಮೋಟ್ ನ ಇಲ್ಲೇ ಮರ್ತೋಗ್ಬಿಟ್ರು, ಅದಕ್ಕೆ ಯೂಸ್ ಮಾಡ್ತಿದ್ದೀನಿ. ಅಯ್ಯೋ, ಅದು ವಾಸಿನ. ಸದ್ಯ ಈ ಪೇಪರ್ನ ಆದ್ರೂ ದುಡ್ಡು ಕೊಟ್ಟು ಓದ್ತಾ ಇದ್ರಲ್ಲ, ಅದೇ ಸಂತೋಷ. ಪೇಪರ್ ಕೊಡ್ರೆ ಇಷ್ಟು ಬೇಗ ಬಂದ್ಬಿಟ್ನಾ? ಸರ್, ಲೇಟ್ ಅದು ಬೇಕು ಕೊಡಿ ಸರ್, ಪಕ್ಕದ ಮನೆ ಪೇಪರ್ ಹಾಕ್ಬೇಕು. ತಗೊಳ್ಳೋ ನಿನ್ನ ಹಾಕಾಣಿ. ಸರ್, 50 ಪೈಸೆ ಕೊಡ್ತೀನಿ ಅಂತ ಹೇಳಿಲ್ವಾ? ಇಂಪಾರ್ಟೆಂಟ್ ಮ್ಯಾಟರ್ ಎಲ್ಲ ಕಟ್ ಮಾಡ್ಬಿಡೋಣ, ಅದಕ್ಕೆ ನಿನ್ನ ಹಾಕಾಣಿನ ಕಟ್ ಮಾಡ್ಬಿಟ್ಟು. 50 ಪೈಸೆ ಕೊಡಕ್ಕೆ ಹೋಗ್ತಿಲ್ಲ, ಇನ್ನು 2 ರೂಪಾಯಿ ಕೊಟ್ಟು ಓದ್ತಿರಂತೆ. ಜಾಸ್ತಿ ಮಾತಾಡ್ತಾ ಇದ್ಯಾ? ನಾಲಿಗೆ ಕತ್ತಿಸ್ಬಿಟ್ಟು ಚಾಕಡ ಮಾಡ್ತೀನಿ ಬಿಡ್ತೀನಿ. ಮಾಡ್ತೀರಾ ಜಿಪ್ಪಣ ಅಂತಂದು. ಡೈಲಿ ನೀವು ಓಸಿಲಿ 50 ಪೈಸಾ ಕೊಟ್ಟು ಪುಗುಸಾಟೆ ಪೇಪರ್ ಓದ್ತೀರಾ? ಅದ್ ಸರಿ, ನೀವ್ ಯಾರ್ರೀ? ನನ್ನನ್ನು ಯಾರು ಅಂತ ಕೇಳ್ತೀರಾ? ಶೇಮ್ ಶೇಮ್ ಪಾಪಿ ಶೇಮ್. ಸರ್, ನನ್ನನ್ನು ಯಾರು ಅಂತ ಕೇಳ್ತಿರಲ್ಲ ಸರ್? ಮೈ ನೇಮ್ ಇಸ್ ವಿಕ್ರಮ್. ನನ್ನ ಎಲ್ಲರೂ ಪ್ರೀತಿಯಿಂದ ವಿಕೆ ವಿಕೆ ಅಂತ ಕರೀತಾರೆ. ಐ ಆಮ್ ಕಮಿಂಗ್ ಫ್ರಮ್ 24 ಅವರ್ಸ್ ಟಿವಿ ಚಾನೆಲ್. 24 ಅವರ್ಸ್ ಟಿವಿ ಚಾನಲ್ ಎಲ್ಲರೂ ಇದೆ. ಮಧ್ಯರಾತ್ರಿ 12 ಗಂಟೆ ಆದ್ಮೇಲೆ ಮಿಡ್ ನೈಟ್ ಮಸಾಲಾ ಅಂತ ಬರುತ್ತೆ. 24 ಅವರ್ಸ್ ಇರೋದು ಓನ್ಲಿ ಹಾಸ್ಪಿಟಲ್ಸ್. ನಮ್ಮ ಟಿವಿ ಚಾನಲ್ 24 ಅವರ್ಸ್ ಮೆಗಾ ಸೀರಿಯಲ್ ನ ಆಗ್ತಾ ಇರುತ್ತೆ. 30 ನಿಮಿಷಕ್ಕೆ ಒಂದೊಂದು ಸೀರಿಯಲ್. ಅದ್ರಲ್ಲಿ 20 ನಿಮಿಷ ಬರೀ ಅಡ್ವರ್ಟೈಸ್ಮೆಂಟ್ ಆಗ್ತಾ ಇರ್ತೀವಿ. ಅಕಸ್ಮಾತ್ ಸಿಡಿ ಏನಾದ್ರು ಕೆಟ್ಟೋದ್ರೆ, ವಿಡಿಯೋ ಟೇಪ್ ಏನಾದ್ರು ಕಟ್ ಆದ್ರೆ, ಈ ತರ ಸಣ್ಣ ಪುಟ್ಟ ಸಂದರ್ಶನಗಳನ್ನ ಮಾಡಿ ಇನ್ಸರ್ಟ್ ಮಾಡಿ ಗ್ಯಾಪ್ ನ ಫಿಲ್ ಅಪ್ ಮಾಡ್ತೀವಿ. ಅದಕ್ಕೆ ನಿಮ್ಮ ಸಂದರ್ಶನಕ್ಕೋಸ್ಕರ ಬಂದಿದ್ದೀನಿ. ಈಗ ನಮಗೆ ಅದಕ್ಕೆಲ್ಲ ಟೈಮ್ ಇಲ್ಲ. ನೀವ್ ಹಿಂಗ್ ಹೇಳ್ತೀರಾ ಅಂತ ನಮಗೆ ಗೊತ್ತು. ಅದಕ್ಕೆ ನಮ್ಮ ಕಂಪನಿಯವರು ಸಂದರ್ಶನ ಮಾಡೋರು ಟೈಮ್ ಕಿಲ್ ಆಗಬಾರ್ದು ಅಂತ 100 ರೂಪಾಯಿ ಬೆಲೆ ಬಾಳೋ ವಸ್ತುನ ಗೌರವ ಪೂರ್ವಕವಾಗಿ ನಿಮಗೆ ಕೊಡ್ತಾ ಇದ್ದಾರೆ. ನಮಗೆ ವಸ್ತು ಏನು ಬೇಡಿ, 25 ರೂಪಾಯಿ ಡಿಸ್ಕೌಂಟ್ ಮಾಡಿ, 75 ರೂಪಾಯಿ ಕ್ಯಾಶ್ ಡೌನ್ ಮಾಡಿ. ನಾನು ಸಾಗಲಿದ್ದೀನಿ, ನೀವು ಕೈಯಾಗ ತೊಳಿ. ಕೆಳಗಡೆ ಜಾಸ್ತಿ ಹುಡುಕ್ಬೇಡಿ, ಮೇಲ್ ಜೋಬಲ್ಲಿ ತೊಳಿ. ಜಾಸ್ತಿ ಅಲ್ಲ ಅನ್ಸ್ಬಿಡಿ, ಹೆಂಗೆ ಹೋಗ್ತಾ ಇದೆ. ಪ್ರಶ್ನೆನ ನಾನ್ ಕೇಳ ಇಲ್ಲ ನೀವ್ ಕೇಳ್ತೀರಾ? ನಮಗೆ ಕೇಳಿ ಮಾತ್ರ ಅಭ್ಯಾಸ. ಕೇಳ್ಕೊಳ್ಳಿ. ಸಂಸಾರ ಅನ್ನೋದು ಬರೀ ಗೋಲ್ಡ್, ಬಂಧುಗಳು ಅನ್ನೋದು ಕಿತ್ತು ತಿನ್ನೋ ಕಾಗೆಗಳು, ಮದುವೆ ಅನ್ನೋದು ಸುಮ್ಮನೆ ಖರ್ಚು, ಹೆಂಡತಿ ಅನ್ನೋದು ಟಾರ್ಚರ್, ಮಕ್ಕಳನ್ನೋದು ಡಬಲ್ ಟಾರ್ಚರ್, ಕೇಳಬಾರದು. ಸಂಬಳ ಎಷ್ಟು ಅಂತ ಕೇಳಬಹುದಾದದ್ದು, ಹಣಕ್ಕೆತ್ರ ಎಷ್ಟು ಅಂತ ನೋಡಬಾರದು. ಮದುವೆಗೆ ಹೆಣ್ಣು ನೋಡಬಹುದಾದದ್ದು, ಬಸ್ ಸ್ಟ್ಯಾಂಡ್ ಅಲ್ಲಿ ಫಿಗರ್ಗಳನ್ನ. ಭಿಕ್ಷೆ ಬೇಡಿ ತಿಂದ್ರೆ ಭಿಕ್ಷುಕ, ಅಯ್ಯೋ ಕಾಸು ಕೊಡ್ತಿಂದ್ರೆ ರಕ್ಷಕ, ಆಸೆಗೆ ನೀನು, ದುಡ್ಡಿಗೆ ನಾನು, ಅಯ್ಯ ನಾನು ಮನುಷ್ಯ, ನಾನು. ನೀನ್ ಯಾವ ಕ್ಯಾಟಗರಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಗುರುವೆ. ದಯವಿಟ್ಟು ನಿನ್ ಪಾದನ ತೋರ್ಸು, ಕ್ಲೋಸ್ ಅಪ್ ಅಲ್ಲಿ ಶೂಟಿಂಗ್ ಮಾಡ್ಕೊಂಡು. ಅಯ್ಯೋ ಪದ್ದು, ಹೆಂಗಿದ್ಯೋ ಕಂದ? ಚೆನ್ನಾಗಿದ್ಯಾ? ಅಯ್ಯೋಯ್ಯೋಯ್ಯೋ, ಇದೇನೋ ಇಷ್ಟು ಸ್ವರ್ಗವಾಗಿದ್ಯಲ್ಲೋ. ಸ್ವರ್ಗೋಗಿರ್ಬೇಕಾದ್ರೆ ಹಿಂಗಿದಾರಲ್ಲ, ಇದಕ್ ಮುಂಚೆ ಹೆಂಗಿರ್ಬೋದು? ಫಿಲ್ಮ್ ಆಕ್ಟರ್ ದೊಡ್ಡನೆ ಅಂತಾರ. ಎಕ್ಸ್ಕ್ಯೂಸ್ ಮೀ, ಯಾರೀ ಕ್ರೌಡು? ನಮ್ಮ ಬಂಧುಗಳು. ಆಹಾ, ಎಂತ ಸೂಪರ್ ಫ್ಯಾಮಿಲಿ. ಹಂಗೆ ನಿಂತ್ಕೊಳ್ಳಿ ಸರ್, 1 ನಿಮಿಷ ಶೂಟಿಂಗ್ ಮಾಡಿ ಕಂಪ್ಯೂಟರ್ ಪ್ರಿಂಟ್ ತೆಗೆದು ಬಿಡ್ತೀನಿ. ಕಂಪ್ಯೂಟರ್ ಪ್ರಿಂಟಾ? ವೆರಿ ಗುಡ್. ನನ್ನ ಫೋಟೋ ಎಲ್ಲ ಹಾಕ್ತೀರಾ? ಬಸ್ ಸ್ಟ್ಯಾಂಡ್ ಗಂಡಸರು ಕಾಕಾಸ. ಬಂದು ಯಾರು ಇವನು? ಮೊದ್ಲು ಇವನು ಆಚೆ ಕಳ್ಸು. ಏಯ್, ನಮ್ಮಕ್ಕ ಹೇಳೋಯ್ತಲ್ಲ, ಪ್ಲೀಸ್ ಗೆಟ್ ಔಟ್. ಅಕ್ಕನಿಗೆ ಅಷ್ಟೊಂದು ಪವರ? ಹಂಗಾರ ಬಾವ ಏನು ಡಮ್ಮಿನಾ? ಏಯ್, ನಾನೇನ್ ಡಮ್ಮಿ ಏನೋ, ಹೊರಗೋಗೋ ಜಿಮ್ಮಿ. ಏಯ್, ನಮ್ಮ ಬಾವ ಹೇಳೋಯ್ತಲ್ಲ, ಪ್ಲೀಸ್ ಗೆಟ್ ಔಟ್. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ನೋಡು ಏ ಬಾಲು. ಚಿಂಪಾಂಜಿ, ಪರ್ಕೆ ಏನಾದ್ರೂ ಬೇಕಾ?
ನನ್ನ ರೇಂಜಿಗೆ ಇಂತ ಖರಾಬ್ ಫಿಗರ್ ಎಲ್ಲ ಭಯಂಗ ಆಗೋಯ್ತಲ್ಲ ಅದಿರ್ಲಿ ಇಂತ ಒಳ್ಳೆ ಎಕ್ಸ್ಟ್ರಾನರಿ ಫೇಸ್ ಕಟ್ಗೆ ಒಂದ್ ಎಕ್ಸ್ಟ್ರಾನರಿ ಫಿಗರ್ ಸಿಗ್ಲಿಲ್ಲ ಅಂದ್ರೆ ಹೆಂಗಯ್ಯ? ಚೆನ್ನಯ್ಯ ಚೆನ್ನಯ್ಯ ನಡುಗಿದೆ ಗಡ್ಡ ಗಡ್ಡ ಗಂಗಮ್ಮ. ಯಾರೀ ಫಿಗರು? ನನ್ನ ಮ್ಯಾಜಿಕ್ಗೆ ಶ್ರುತಿ ಸೇರಿಸಿ ಗಾನ ಹಾಡಿದ್ದು ಪಕ್ಕ MS ಸುಬ್ಬಲಕ್ಷ್ಮಿ ಕಂಠ ಇದ್ದಂಗಿದೆ. ಹೌದಾ? ನನ್ ಹಾಡ್ ಕೇಳಿ 100 ಜನ ಔಟ್ ಆದ್ರು. ಈಗ ನೀನೇ ನನ್ನ ಫೇವರೇಟ್ ಹೀರೋ. ಇನ್ಯಾಕ್ ಲೇಟು? ಒಂದು ಫ್ಲೈಯಿಂಗ್ ಕಿಸ್ ಕಳ್ಸೇ ಬಿಡೋಣ. ಕಚ್ಕೊಂಡ್ರು ಕಚ್ಕೋಬಹುದು. ವಿಕಿ ಯು ಆರ್ ಲಕ್ಕಿ. ಒಂದ್ 4 ದಿನ ನಮ್ಮ ಅಕ್ಕನ ಮನೇಲಿ ಜಾಂಡ ಊರಿ ಈ ಫಿಗರ್ಗೆ ಕಾಲ್ ಹಾಕಿ ಕ್ಲೀನ್ ಆಗಿ ಅಮ್ಕೊಂಡು ನನ್ನ ಲವ್ ಅನ್ನೋ ಬಾಗ್ಲಲ್ಲಿ ಗೇಟ್ ಹಾಕೊಂಡ್ಬಿಡ್ಬೇಕು. ಹೇಗಿದೆ ನನ್ನ ಸ್ಟೈಲು? ಸೂಪರ್. ಇಲ್ಲೋಡು, ಚೆನ್ನಾಗಿ ತಿಂದು ಮೈ ಗೊಟ್ಟ. ನಾವೆಲ್ಲ ಊಟ ಆದ್ಮೇಲೆ ಪಾತ್ರೆ ಎಲ್ಲ ಚೆನ್ನಾಗಿ ತೊಳೆದು ಅಡಿಗೆ ಮನೆಯಲ್ಲಿ ಸಾಂಬ್ರಾಣಿ ಹೊಗೆ ಗಂಧದ ಕಡ್ಡಿ ಹಚ್ಚಿಟ್ಬಿಡು. ಯಾಕೆ? ನಾನ್ ವೆಜ್ ವಾಸನೆ ಬರಬಾರ್ದಲ್ಲ, ಅದಕ್ಕೆ. ಪದ್ಮನಾಭನ ವಿಷಯ ಗೊತ್ತಾದ್ರೆ ಪ್ರಾಣ ಕಳ್ಕೊಂಡ್ಬಿಡ್ತಾನೆ. ಎಸ್ ಎಸ್ ಕರೆಕ್ಟ್. ಯು ಆರ್ ಬ್ರಿಲಿಯಂಟ್ ಮೈ ಡಿಯರ್. ಅಕ್ಕ ಅಯ್ಯಯ್ಯೋ ಸಿಸ್ಟರ್, ಲಗೇಜ್. ಹಾಯ್ ಬ್ಯಾಗೇಜ್. ಹಾಯ್ ವೇಸ್ಟೇಜ್. ಹಾಯ್ ಡ್ರೈನೇಜ್. ಇದೇನಿದು ಮಾರ್ನಿಂಗ್ ಟಿಫನ್ ಬ್ಯಾಟಿಂಗ್? ಇದನ್ನ ನೋಡಿದ್ರೆ ಮಧ್ಯಾಹ್ನದ ಮೀಲ್ಸ್ ಬ್ಯಾಟಿಂಗ್ ತರ ಕಾಣುತ್ತಾ? ಅಲ್ಲ, ಎಲೆ ಸೈಜ್ಗೂ ಇಡ್ಲಿ ಸೈಜ್ಗೂ ಒಂದಕ್ಕೊಂದು ಸಮಾಧಾನ ಇಲ್ವಲ್ಲ? ಫುಲ್ ಫ್ಯಾಮಿಲಿ ಡಯಟ್, ಅದಕ್ಕೆ ಬರೀ ಟಿಫನ್. ಕಾಲ್ ಕಾಣಿಸ್ತಾ ಇದೆ. ಇಷ್ಟು ದೊಡ್ಡ ದೇಹ ಅಂದ್ಮೇಲೆ ಕಾಲ್ ಕಾಣದೇ ಇರುತ್ತೇನೋ? ಕಾಲಲ್ಲಪ್ಪ, ಅಯ್ಯಯ್ಯೋ, ಚಾಪೆ ಸೈಜಲ್ಲಿ ಎಲೆ ಇದ್ದಾಗ್ಲೇ ಅನ್ಕೊಂಡೆ. ಮೇ ಐ ಕಮ್ ಇನ್ ಪ್ಲೀಸ್? ನೆಗೆಯೋದು, ತೆವಳೋದು, ಓಡೋದು, ಈಜೋದು. ಅಯ್ಯೋ, ಮಿನಿ ಮಿಲಿಟರಿ ಹೋಟ್ಲೆ ಅಂಡರ್ಗ್ರೌಂಡ್ ಅಲ್ಲಿ ಇಟ್ಟಾರಲ್ಲಪ್ಪ. ಡಿಸ್ಕವರಿ ಚಾನೆಲ್ ಸತ್ತು ಬಿಟ್ಟಿದೆ. ಇದೆಲ್ಲ ನಿಮ್ಗೆ ಚೆನ್ನಾಗಿದ್ಯಾ? ಚೆನ್ನಾಗಿರೋದಕ್ಕೆ ತಿನ್ನೋದು. ನೀವೆಲ್ಲ ಒಟ್ಟು ಹೊಡೆದೋಗದೆ ಸಾಯೋದಿಲ್ಲ. ನಮ್ಮ ಅಕ್ಕ ಬಾಬಾ ಕೈ ಕಟ್ಟಿ ಬಾಯಿ ಕಟ್ಟಿ ಸಂಪಾದನೆ ಮಾಡಿ ದುಡ್ಡನ್ನ ಈ ತರ ಗುಡ್ಸಿ ಗುಡ್ಡಾತರ ಮಾಡ್ತಾ ಇದ್ರಲ್ಲಪ್ಪ. ನಿನಗೇನ ಬಂದಿ ದೊಡ್ಡ ರೋಗ? ನಾವ್ ಹಂಗೆ ತಿನ್ನೋದು. ಅದನ್ನ ಕೇಳಕ್ ನೀನ್ ಯಾವನು? ದಿಸ್ ಇಸ್ ಮೈ ಸಿಸ್ಟರ್ಸ್ ಹೌಸ್. ದಿಸ್ ಇಸ್ ಮೈ ಬ್ರದರ್ಸ್ ಹೌಸ್. ನನ್ ಬಗ್ಗೆ ಹೇಳಿಲ್ಲ. ಯು ಆರ್ ಮೈ ಡಿಯರ್ ಹಸ್ಬೆಂಡ್. ಅಯ್ಯಯ್ಯೋ, ಚಿಟ್ಟು ಫಂಡ್ ತರ ಆರಾಜ್ ಆಗ್ತಾ ಇದ್ರಲ್ಲಪ್ಪ. ನೀವು ನಮ್ಮ ಅಕ್ಕನ ಮನೆನ ಗುಡ್ಸಿ ಗುಂಡಾಂತರ ಮಾಡೋ ತನಕ ಇಲ್ಲಿಂದ ನೀವು ಕದ್ಲಲ್ಲ. ನಾನು ಇದಕ್ಕೊಂದು ಗದ್ದಿ ಕಾಣಿಸ್ತೀನಿ. ಈ ಅಂಕಲ್ ಮನೇಲೆ ಇದ್ರೆ ರಾತ್ರಿ ಮಲಗಿದಾಗ ಕಿವಿ ಕಚ್ಚಿ ಖಾಲಿ ಮಾಡ್ಬಿಡ್ತೀನಿ. ಒಂದು ಕಡೆ ಸ್ಪೀಕರ್ ಹೋದ್ರೂ ಚಿಂತೆ ಇಲ್ಲ. ನಾಳೆ ಬೆಳಿಗ್ಗೆ ಕೋಳಿ ಕೂಗೋದ್ರಲ್ಲಿ ನಿಮ್ಮನ್ನೆಲ್ಲ ಈ ಮನೆ ಬಿಟ್ಟು ಓಡಿಸ್ಲಿಲ್ಲ. ಅಯ್ಯೋ, ಮಸಾಲೆ ರುಬ್ಬನಾಗಿದೆ ನೋಡ್ಬಿಟ್ನೆ. ಅಯ್ಯೋ, ಪಾತ್ರೆ ತೆಗೆದ್ರೆ ಕೋಳಿ ಬಂತು, ಫ್ರಿಡ್ಜ್ ತೆಗೆದ್ರೆ ಕುರಿನೇ ಬರ್ಬೋದಾ? ಹೆಚ್ಚಿಗೆ ಮಾತಾಡ್ಬೇಡ. ನಿನ್ನೆ ಕತ್ತರಿಸ್ಬಿಟ್ಟು ಮಸಾಲೆ ತುಂಬಿಡ್ತೀನಿ. ಕೋಳಿ ಸಮೇತ ನಾಪತ್ತೆ ಆಗ್ಬಿಟ್ಟಲ್ಲ. ಆ ಕೋಳಿ ಹೋದ್ರೆ ಈ ಕೋಳಿ ಇಲ್ಲ. ಈ ಮಗುವಿನ ಆಗಮನ ನನ್ನ ಬಾಳಿಗೆ ಋತುಗಾನ. ಏನು ಕಂಠನೋ ನಿಂದು, ಒಳ್ಳೆ ಗಾಢ ಮಧುರವಾದ ಕಂಠ. ಬೆಳಿಗ್ಗೆ 3 ಗಂಟೆ ನೀರಲ್ಲಿ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೋ ಕಂಠ ಇದು. ಒಂದ್ ಕೆಲಸ ಮಾಡು, ಒಂದ್ ಕೈಯಲ್ಲಿ ಮಗು, ಒಂದ್ ಕೈಯಲ್ಲಿ ತಟ್ಟೆ ಹಿಡ್ಕೊಂಡು ಒಂದ್ ರೌಂಡ್ ಹೋಗ್ ಬಂದ್ಬಿಡು. ಒಳ್ಳೆ ಕಲೆಕ್ಷನ್ ಆಗುತ್ತೆ, ನಿನ್ಗೊಂದ್ ಕೆಲಸ ಸಿಕ್ಕಂಗೂ ಆಗುತ್ತೆ. ನಾನು ತಟ್ಟೆ ಹಿಡ್ಕೊಂಡು ಹೋಗ್ ಬಂದ್ರೆ ಕಲೆಕ್ಷನ್ ಆಗುತ್ತೆ. ನೀನ್ ಹಂಗೆ ಒಂದ್ ರೌಂಡ್ ಹೋಗ್ಬಿಟ್ಟು ಬಂದ್ಬಿಟ್ರೆ ಕಲೆಕ್ಷನ್ ಆಗುತ್ತೆ. ಈ ಮಗು ಅವಳು ನಿಲ್ಲಿಸ್ತಾನೆ ಇಲ್ಲಪ್ಪ. ಆ ಮಗು ನಾ ಮುಖದ ಹತ್ರ ತಗೊಂಡೋಗ್ಬೇಡ್ವೋ, ನಿನ್ ನಾಮ ನೋಡಿ ಹೆದರ್ಕೊಳ್ಳುತ್ತೆ. ಆಗ್ಲೇ ಕೊಟ್ಟಿದ್ದಲ್ಲ ಹಾಲು, ಅದು ಸಕ್ಕರೆನೆ ಹಾಕ್ಲಿಲ್ವಲ್ಲೇ? ಹೌದಾ? ಅಯ್ಯೋ, ಈ ಟೆನ್ಷನ್ ಅಲ್ಲಿ ನನ್ಗೆಲ್ಲ ಮರ್ತು ಹೋಗ್ತಾ ಇದಾರೆ. ಹೌದು, ಹಾಲಿಗೆ ಸಕ್ಕರೆ ಹಾಕಿಲ್ಲ ಅಂತ ನಿಮಗೆ ಹೇಗೆ ಗೊತ್ತು? ನನಗ್ ಹೊಟ್ಟೆ ಹಸ್ದಿತ್ತು, ನಾನೇ ಕುಡಿದ್ಬಿಟ್ಟೆ. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಯಾ? ತಗೋ. ನನ್ಗೆ ಹಾಲು, ನಾನು ಕುಡಿಯೋದು ಫಿಲ್ಟರ್ ಕಾಫಿ. ಅಯ್ಯ, ನಿನಗಲ್ಲ, ಮಗು ಕೊಡ್ತಾ ಇರೋದು. ಮಗು ಏನ್ ಕುಡಿಬೇಕು ಅದನ್ನ ಕುಡಿದ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟಿದೆ. ಏನ್ ಕುಡಿಯೋದು? ಏನ್ ಕೊಟ್ಟೆ? ಅದ ನಿಮ್ ಯಜಮಾನ್ರು ಕುಡಿತಾರಲ್ಲ ಕ್ವಾಟ್ರು, ಅದ್ರಲ್ಲಿ 1 ಸ್ಪೂನ್ ಹಾಕಿದೆ, ಫುಲ್ ಸೈಲೆಂಟ್. ಅಯ್ಯೋ ಪಾಪಿ ಮುಂಡದೆ. ಡೋಂಟ್ ಎಕ್ಸೈಟ್. ನಮ್ಮ ಅಮ್ಮನು ನನ್ನ ಮಗು ಇದ್ದಾಗ ಅಳ್ತಿರ್ಬೇಕಾದ್ರೆ ಇದೇ ಸೇಮ್ ಥಿಂಗ್ ಹಾಕಿ ಸೈಲೆಂಟ್ ಮಾಡ್ತಿದ್ರು. ನಾನಾಗಿದ್ರೆ ಕಳ್ಳಿ ಹಾಲು ಹುಯ್ದು ಸೀರಾ ಕಳಿಸ್ಬಿಡ್ತಿದ್ದೆ ಮೇಲೆ. ಅದನ್ನ ನಿಮ್ಮ ಯಜಮಾನ್ರಿಗೆ ಹಾಕಿ ಒಂದೇ ಒಂದು ಗೋಡೆ ಮೀನಾದ್ರೂ ಕೊಡೋ. ಒಂದೇ ಒಂದು ಲಾಡು ನಂಗೆ. ಅಯ್ಯೋ ಬಕಾಸುರ ನನ್ನ ಮಕ್ಳ, ಇಡೀ ಫ್ಯಾಮಿಲಿ ಕಿತ್ಕೊಂಡ್ ತಿಂತಾ ಇದೀರಲ್ಲೋ. ಹಿಂಗಾದ್ರೆ ನಮ್ಮ ಮಕ್ಕಳ ಫ್ಯಾಮಿಲಿ ಸ್ಟೆಂಟ್ ಅಲ್ಲಿ ನೋಡಲ್ಲಿ. ಸಮಯ ಇವತ್ತೇ ಕೊಡ್ಬೇಕು ಅಥವಾ ನಾಳೆ ಕೊಡ್ಬೇಕು? ನಮಗೆ ನಾಳೆ ಅನ್ನೋದೇ ಇಲ್ಲ, ಇವತ್ತೇ ಬೇಕು. ಡೋಬೆ ಏನು ಇಲ್ಲೇ ಇರು, ನಾನೇನು ಅಂತ ತೋರಿಸ್ತೀನಿ. ಸ್ವಾಮಿ, ಇವತ್ತೇ ಅಂದ್ರೆ ಡಬಲ್ ಮೀಟರ್ ಆಗುತ್ತೆ. ಎಷ್ಟಾದ್ರೇನು, ನಂದೇನು ಹೋಗ್ಬೇಕಾ? ಅರ್ಜೆಂಟ್ ಆಗಿ ವಾಶ್ ಮಾಡ್ಕೊಂಬ.
ಟೇಕ್ ದಿಸ್ MTV ಪ್ಯಾಂಟ್, ZTV ಶರ್ಟ್, FTV ಕಾಚ. ಕರ್ಮ ಕರ್ಮ, ಬಾಡಿಗೆ ತಂದು 3 ತಿಂಗಳಾಗಿದೆ. ಹತ್ರ ಬಂದ್ರೆ ಸಾಕು ಕೆಂಗೇರಿ ವಾಸನೆ. ಅದೆಲ್ಲ ಸಿಟಿ ಕಲ್ಚರ್, ಅದ್ರ ಬಗ್ಗೆ ನೀನ್ ಮಾತಾಡಬೇಡ. ಇನ್ನೊಂದ್ಸಲಿ ಸಿಟಿ ಕಲ್ಚರ್ ಬಗ್ಗೆ ಮಾತಾಡಿದ್ರೆ ಸಿಟಿ ಹುಡುಗನೆಲ್ಲ ಕರ್ಕೊಂಬಂದು ನಿನ್ ಮನೆ ಮುಂದೆ ಗೆರಾವ್ ಮಾಡಿಸಿ ಕೇಸ್ ಹಾಕಿಸ್ಬಿಡ್ತೀನಿ. ಮೈಂಡ್ ಎಷ್ಟ? ನಿನಗೆ ವಾಷಿಂಗ್ ಹಾಕಕ್ ದಮ್ಮಿಲ್ಲ, ಕೇಸ್ ಹಾಕೋ ಹೋಗು. ನಾನು ಇವನಿಗೆ ವಾಷಿಂಗ್ ಹಾಕ್ತೀನಿ, ತಗೊಳ್ಳೋ. ಇದು ಮೋಸ. ಈ ಬಟ್ಟೆ ಕೊಳೆನೆ ಆಗಿಲ್ಲ. ಕೊಳೆ ಆಗದೆ ಇದ್ರೆ ಕೊಳೆ ಮಾಡಿ ವಾಷಿಂಗ್ ಮಾಡ್ತಾನೆ ಕೊಡ್ತಾನೆ. ಇನ್ಸಲ್ಟ್. ಪಂದ್ಯದಲ್ಲಿ ಸೋತು ಊರ್ ಬಿಟ್ಟು ಹೋಗ್ತಾ ಇದೀಯಾ? ನಾ ಊರ್ ಬಿಟ್ಟು ಹೋಗ್ತಾ ಇಲ್ಲ. ಐರನ್ ಆಗಿರೋ ಬಟ್ಟೆ ಎಲ್ಲ ಮತ್ತೆ ಡೋಬಿಗೆ ಹಾಕ್ತಾ ಇದೀನಿ. ತಲೆ ಕೆಟ್ಟಿದ್ಯೇನೋ? ಇಸ್ತ್ರಿ ಮಾಡಿರೋ ಬಟ್ಟೆ ಎಲ್ಲ ಒಯ್ಯಕ್ ಹಾಕ್ತಿದ್ಯಲ್ಲೋ? ನೀನು ಕೊಳೆ ಆಗದೆ ಇರೋ ಬಟ್ಟೆನೆ ಹಾಕ್ಬೇಕಾದ್ರೆ ನಾನು ಐರನ್ ಮಾಡಿರೋ ಬಟ್ಟೆ ಹಾಕ್ಬಾರ್ದಾ? ಲೇ, ಇಲ್ಲೇ ಇರೋ, ಒಳಗಿಂದ ಹಾಕೊಂಡ್ಬರ್ತೀನಿ. ಸೇಮ್ ಥಿಂಗ್ ನಾನು ಹಾಕೊಂಡ್ಬಂದ್ಬಿಡ್ತೀನಿ. ಅಲ್ಲ, ಇವರಿಬ್ಬರಿಗೂ ತಲೆ ಏನಾದರೂ ಕೆಟ್ಟಿದೀಯಾ? ಈ ಟವಲ್ ಕೊಳೆ ಆಗಿಲ್ಲ, ಫುಲ್ ಚಾರ್ಜ್ ತಗೋ. ಇದನ್ ತಗೋ, ಕಾಲರ್ ಬಿಟ್ಟು ಮಿಕ್ಕಿದೆಲ್ಲ ಕೊಳೆ, ಫುಲ್ ಚಾರ್ಜ್ ತಗೋ. ಪಂದ್ಯ ಅಂದ್ರೆ ಪಂದ್ಯ. ನಾನೀಗ ಪಂಚೆ ಬಿಚ್ಚಿ ಬಿಸಾಕ್ತೀನಿ, ನೀನೇನೋ ಬಿಸಾಕ್ತಿಯಾ? ಡೋಂಟ್ ವರಿ ಮಾಡ್ಕೊಳ್ಳಿ, ನಮ್ಮ ಹತ್ರ ಬಿಚ್ಚಾಕಕ್ ಬಹಳ ವಸ್ತುಗಳಿದೆ, ಏನು ವರಿ ಮಾಡಿ. ರೇ ಸ್ವಾಮಿ, ಏನಿದು? ನಾನು ಮೇಲ್ ಮಾತ್ರ ಸಿಟಿ ಕಲ್ಚರ್, ಬಟ್ಟೆ ಬಿಚ್ಚಿದ್ರೆ ಹಳ್ಳಿ ಕಲ್ಚರ್. ಐ ಆಮ್ ಮೇಂಟೈನಿಂಗ್ ಅವರ್ ವಿಲೇಜ್ ಕಲ್ಚರ್. ಪೈಸಾ ಪೈಸಾ ಸೇರಿದ್ರೆ 100, 100 ಸೇರಿದ್ರೆ ಲಕ್ಷ. ದೊಡ್ಡವ್ರು ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣಣ್ಣ, ಜಾಣ ಹೇಳಣ್ಣ. ಬಟ್ಟೆ ಒಗದು ಇಸ್ತ್ರಿ ಮಾಡಿ ತಗೊಂಡ್ ಬಂದಿದ್ದೀನಿ. ಯೋ, ಇದು ನಮ್ಮನೆ ಬಟ್ಟೆ ಅಲ್ಲ, ಪಕ್ಕದ ಮನೆ ಬಟ್ಟೆ ತಗೊಂಡೋಗಯ್ಯ. ಇಲ್ಲ ಸ್ವಾಮಿ, ನಿಮ್ಮನೆ ಬಟ್ಟೆನೆ. ಯಾರಿ ಬಟ್ಟೆಲ್ ಹಾಕಿದ್ದು? ಬೆಳ್ಳಗವ್ರಲ್ಲ, ತಲೆಯಲ್ಲಿ ಕೂದಲಿಲ್ಲ ಬಾಣ್ಲಿ ಅವರು. ಆಮೇಲೆ ಇನ್ನೊಬ್ರು ಗೇಣುದ್ದ ಕುಳ್ಳ ಆಫ್ರಿಕಾ ತರ ಅವರಲ್ಲ ಅವರು. ಬಾವಾ ವಿಕ್ಕಿ, ಯಾಕೆ ಬಾಮೈದ ಸೂರ್ ಕಿತ್ಕೊಂಡ್ ಬೀಳೋ ಹಾಕಿ ಕೂಗ್ತಾ ಇದೀಯಾ? ಏನಿದಿ ಮೋತರ? ನಾನಾದ್ರೂ ಇಷ್ಟು ಡೀಸೆಂಟ್ ಆಗಿದ್ದೀನಿ, ಆ ವಿಕ್ಕಿ ನೋಡು. ಏನಾಗಿದೆ ಇಬ್ರಿಗೂ? ಏನಿಲ್ಲ ಬಾವಾ, ನಮ್ಮಿಬ್ರಿಗೂ ಒಂದೇ ಮ್ಯಾಟರ್ ಅಲ್ಲಿ ಕಾಂಪಿಟೇಷನ್ ಬಿತ್ತು. ನಮ್ ಕುಟುಂಬದ ಮಾನ ಮರ್ಯಾದೆ ಹೋಗ್ಬಾರ್ದು ಅಂತ ಈ ರೇಂಜ್ ಬಂದು ನಿಂತಿದ್ದೀನಿ. ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ, ನೀವು ಯಾರು ಈ ಬಟ್ಟೆನ ಹಾಕಿಲ್ಲ ತಾನೇ? ತಾನೇ ಏನು, ಈ ಬಟ್ಟೆಗಳನ್ನೆಲ್ಲ ನಾವೇ ತಾನೇ ಹಾಕಿರೋದು. ಏನ್ರಿದು? ಯಾಕ್ರಿ ಏನಾಯ್ತು? ನೋಡಿ ರಮ್ಯಾ, ನನ್ನ ಬಟ್ಟೆನ ನಾನೇ ಒಗದು ಅಂಬೋ ಅಂತ ಐರನ್ ಹಾಕೋತೀನಿ. ಈ DP ನನ್ನ ಮಕ್ಕಳು 1.5 ಮಣ ಬಟ್ಟೆ ಲಾಂಡ್ರಿಗೆ ಹಾಕೋರು ನೋಡಿ. ಅಯ್ಯೋ, ಡೋಬಿಗ್ ತಾನೇ ಬಟ್ಟೆ ಹಾಕಿದ್ದು, ಅದಕ್ಕೆ ಯಾಕೆ ಇಷ್ಟು ಟೆನ್ಷನ್ ಆಗ್ತೀರಾ? ಹಣನ ಯಾರು ಕೊಡೋದು? ನೀವ್ ಯಾರು ತಂದೆ? ಮೇಡಮ್ನವರು ಈ ಸೀರೆನ ಡ್ರೈವರ್ಶಿಪ್ ಕೊಟ್ಟಿದ್ರು, ಬಿಲ್ 40 ರೂಪಾಯಿ ಆಗಿದೆ. ಏನು? ಹೌದ್ರಿ, ರೇಷ್ಮೆ ಸೀರೆ ಅಂದ್ರೆ ಡ್ರೈವಾಶಿಪ್ ಕೊಡ್ಲೇಬೇಕು. ರೇಷ್ಮೆ ಸೀರೆನ ವಾಷಿಂಗ್ ಹಾಕ್ಬೇಕು, ಅದೊಂಥರ ಬೆಂಚ್ ಕಾರ್ ಇದ್ದಂಗೆ. ಕೊಂಡ್ಕೊಳ್ಳೋದಕ್ಕಿಂತ ಮೇಲ್ಟೇನೆ ಜಾಸ್ತಿ. ಹೌದು ಬಾಬಾ, ಅವ್ರು ಹೇಳ್ತಿರೋದು ಕರೆಕ್ಟ್. ರೇಷ್ಮೆ ಸೀರೆನೆಲ್ಲ ವಾಷಿಂಗ್ ಹಾಕ್ಬೇಕು, ಇಲ್ಲಾಂದ್ರೆ ನಾವೇನ್ ಸ್ಯಾಂಕಿ ಟ್ಯಾಂಕ್ ತಗೊಂಡೋಗಿ ಹೋಗಕ್ಕಾಗುತ್ತೆ. ಲೋಫರ್ ನನ್ನ ಮಕ್ಕಳ, ನೀವಿಬ್ರು ಹಿಂಗೆ ಡೌಗಳು ಮಾಡ್ತಾ ಇದ್ರೆ ಗ್ರೈಂಡಿಂಗ್ ಮಿಷಿನ್ ಹಾಕಿ ರುಬ್ಬಿಡ್ತೀನಿ. ಸರ್, ಇವ್ನ್ ಯಾರೋ ಬಂದಲ್ಲಪ್ಪ ರಾಣೋದು ತರ ನಂದೇಣ ತಿನ್ನಕ್ಕೆ. ಈ ತಿಂಗಳು ನಮ್ಮ ಅಂಗಡಿಯಲ್ಲಿ ಜಾಸ್ತಿ ದಿನಸಿ ಪರ್ಚೇಸ್ ಮಾಡಿದ್ದು ನಿಮ್ ಶ್ರೀಮತಿ ಅವರೇ. ಈ ತಿಂಗಳು ಹೆಚ್ಚಿಗೆ ವ್ಯಾಪಾರ ಮಾಡಿದ್ದಕ್ಕೆ ಈ 2 kg ಬಿರಿಯಾನಿ ರೈಸ್ ತಗೊಳ್ಳಿ ಸರ್. ಅರೆ, ಕುಚ್ಚಲಕ್ಕಿ ತಂದಿದ್ರೆ ದೋಸೆ ಇಡ್ಲಿ ಹಾಕ್ಬೋದಾಗಿತ್ತು. ಬಿರಿಯಾನಿ ಹಾಕಿ ತಂದಿದ್ಯಾ ಅಂದ್ಮೇಲೆ ಬಿರಿಯಾನಿ ಮಾಡ್ಲೇಬೇಕು. ಲೋ ವಿಕ್ಕಿ, ನಾನು ಹೋಗಿ 2 kg ಮಟನ್ ತಗೊಂಡ್ಬರ್ತೀನಿ, ನೀನು 2 kg ಚಿಕನ್ ತಗೊಂಬ. ಬೇಡ ಬಾವ, ಈಗಲೇ ಬಿಸಿ ಆಗ್ಬಿಟ್ಟವನೆ, ನಾ 2 kg ಫಿಶ್ ತರ್ತೀನಿ. ಫಿಶ್ ನಲ್ಲಿ ಬಿರಿಯಾನಿ ಮಾಡಕ್ ಆಗುತ್ತೆನಾ? ಫಿಶ್ ನ ಫ್ರೈ ಮಾಡು, ಮಟನ್ ತಂದು ಬಿರಿಯಾನಿ ಮಾಡು. ಬಾಮೈದ, ಇವ್ ಲೆಕ್ಕ ಎಲ್ಲ ಚಿಕ್ಕ ಮಾಡ್ಬಿಡು. ಏನಾಯ್ತ್ರಿ? ಈ ಕಾಗೆ ನನ್ನ ಮಕ್ಕಳು ಕೊಡೋ ಕಾಟಕ್ಕೆ ಎಲ್ಲಿ ಶಿವನ್ ಪಾದನ ಬೇಗ ಸೇರ್ಕೊಂಡ್ಬಿಡ್ತೀರೋ ಅಂತ ಭಯ ಆಗ್ತಾ ಇದೆ ಕಣೆ. ಅಷ್ಟೇನಾ? ನಾನ್ ಏನು ಆಯ್ತು ಅಂತ ಹೆದರಿದ್ದೆ. ಅಣ್ಣ, ಏನಮ್ಮ ಹಾಗೆ ಬರುವಾಗ ದಿನಸಿ ಅಂಗಡಿಯಿಂದ 1 ಡಜನ್ ಮೊಟ್ಟೆ ತಗೊಂಡು. ಮೊಟ್ಟೆನಾ? ಅಯ್ಯೋ, ಮೊಟ್ಟೆ ಇಲ್ದೆ ಹೋದ್ರೆ ಬಿರಿಯಾನಿ ಹೇಗ್ರಿ ಮಾಡೋಕ್ಕಾಗತ್ತೆ? ಅಯ್ಯೋ ನಾರಾಯಣ, ಇವ್ರು ಕೊಡೋ ಕಾಟಕ್ಕೆ ನಾನು ಎಲ್ಲಿ ಬಿದ್ರು ಮೋಟ್ರು ಹತ್ತಿರೋ ಅಂತ ಲೆಕ್ಕ ಆಗ್ತಾ ಇದ್ರಲ್ಲಪ್ಪ. ಅಯ್ಯೋ, 6 ಕಾಸು 3 ಕಾಸು ಕುಡಿಕೆ ಹಣ ತರ ಕೂಡಿಕ್ತಾ ಇದೆ. ಈ ನನ್ನ ಮಕ್ಕಳು ಎಲ್ಲಿಂದ ಒಕ್ಕರ್ಸ್ಕೊಬಿಟ್ರಪ್ಪ. 2ಕ್ಕೆ 4, 4ಕ್ಕೆ 6, 6ಕ್ಕೆ 8. ತುಂಬಾ ಥ್ಯಾಂಕ್ಸ್. ನಮ್ಮ ಅಕ್ಕ ಎಲ್ಲ ವಿಷಯ ಹೇಳಿದ್ಲು. ನೀವು ಈ ಮನೇಲಿ ನನ್ಗೆ ಪ್ರತಿಸ್ಪರ್ಧಿ ಅನ್ಕೊಂಡೆ, ಆದ್ರೆ ನೀವು ತುಂಬಾ ಒಳ್ಳೆಯವರು. ನಿಮ್ ಯಜಮಾನನೇ ಈ ಮ್ಯಾಟ್ರಿಗೆಲ್ಲ ಕಾರಣ ಅಂತ ನಮ್ ಬಾವನ ಈ ನಮ್ಮನ ಬೈತಾ ಇದ್ದಾನಂತೆ. ನಿಮ್ ಯಜಮಾನ ಯಾವ ಕೆಲ್ಸಕ್ಕೂ ಬಾರ್ದವನಂತ ನಮ್ಮಿಬ್ಬರಿಗೆ ತಾನೇ ಗೊತ್ತು. ನಿಮ್ ಯಜಮಾನ್ರ ಮೇಲಿನ ಪ್ರೀತಿಗೆ ಈ ವಿಷಯನ ನೀವು ಯಾರ ಹತ್ರನೂ ಲೀಕ್ ಔಟ್ ಮಾಡಬಾರ್ದು. ಏನು ಪ್ರೀತಿನ? ಅವನ ಮೇಲ ನನಗ ನೋ ಚಾನ್ಸ್. ಅವನೊಬ್ಬ ಲೂಸ್. ಇಷ್ಟು ಸಂತೋಷದ ವಿಷಯ ಹೇಳಿದೀನಿ, ನಂಗೇನಿಲ್ವಾ? ನಿಮಗೇನ್ ಬೇಕು? ಸ್ವೀಟ್ಸ್. ಯಾವ ತರ ಸ್ವೀಟ್? ಆಸ್ ಯು ವಿಶ್. ಐ ಲೈಕ್ ಆಲ್ ಕೋವಾ. ಓಕೆ ಓಕೆ ಓಕೆ. ಅದ್ರ ಜೊತೆಲಿ ಇನ್ನೊಂದು ಅರ್ಧ ಕೆಜಿ ಹಲ್ವಾ. ಅದ್ಯಾಕೆ? ಲೂಸ್ಗೂ ಕೊಟ್ಬಿಡೋಣ. ದೇವ್ರೆ, ನಾನೇನಪ್ಪ ಮಾಡ್ಲಿ?
ಬನ್ನಿ ಊಟ ಮಾಡಿ, ನಾನೇ ನನ್ ಕೈಯಾರೆ ಬಡಿಸ್ತೀನಿ. ಜಸ್ಟ್ ಮಿಸ್. ನೆಕ್ಸ್ಟ್ ಟೈಮ್ ಐ ವಿಲ್ ಕ್ಯಾಚ್ ಯು. ಏ ಯಾವನವನು ಜವಾನ್ ನೋಡಿ ನಾಯಿ ತರ ಅಂತ ಬಡ್ಕೊಂತಾರ. ಏನಯ್ಯ ಈ ಡ್ರೆಸ್ ಅಲ್ಲಿ ಸೇಮ್ ಭಿಕ್ಷಕದ ಒಂಥರ ಇದ್ಯಾ? ನೀವು ಸುಮ್ಮನೆ ಬಿಡೋದಿಲ್ಲ. ಏನು ಏರಿಯಾ ದಾದನಾ? ನೀ ಏರಿಯಾ ದಾದನೆ ಆದ್ರೆ ನೋಡ ಅಲ್ಲಿ ಮಲ್ಗೋನೆ ಏರಿಯಾ ಕೌನ್ಸಿಲರ್, ಅವ್ನು ಓದಿಯೋ ನೋಡೋಣ. ಯಾಕೆ ಹೊಡಿಯಕ್ಕಾಗಲ್ವಾ? ಹೊಡಿಯ ನೋಡೋಣ. ಹೊಡಿಯಕ್ಕಾಗಲ್ವಾ? ಹೊಡಿಯೋ ನೋಡೋಣ. ನೋಡು. ನೀ ನಿಜವಾದ ಗಂಡ್ಸ ಆದ್ರೆ ಅಲ್ಲಿ ನಿಂತಿದ್ದೆ ನೋಡೋ ನಮ್ ಬಾವೊಂದು ಓಲ್ಡ್ ಡಕೋಟಾ ಲ್ಯಾಂಬ್ಲೆಟ್ ಗಾಡಿ, ಅದನ್ನ ಹೊಡೆದು ಹಾಕೊಂಡು ನೋಡೋಣ. ಅದನ್ನ ಯಾಕೆ ಹೊಡಿಲಿ? ನಿಮ್ಮ ಅಕ್ಕನ ಸ್ಕೂಟರ್ ಇದೆಯಲ್ಲ ಅದನ್ನ ಹೊಡಿತೀನಿ. ನೀ ವೀರಾದಿ ವೀರನಾದ್ರೆ ಈ ಮನೆ ನೋಡ್ದಾಕ. ಮನೇನ ಯಾಕೋ ಹೊಡಿಲಿ? ನನ್ ಮನಸ್ಸನ್ನೇ ಹೊಡೆದಾಕಿರೋ ನಿನ್ನ ಸುಮ್ನೆ ಬಿಡೋದಿಲ್ಲ. ನಿನ್ನ ಈ ಮನೆ ಮಲ್ಲಿಗೆ, ಇದು ನಿನಗೆ ನ್ಯಾಯನ? ಈ ಕಾಲದಲ್ಲಿ ಸಣ್ಣ ಸಣ್ಣ ಪಡ್ಡೆ ಹುಡುಗರಲ್ಲ ಸೈಬರ್ ಝೋನ್ ಹೋಗಿ ಕಂಪ್ಯೂಟರ್ ಲೆವೆಲ್ ಅಲ್ಲಿ ಲವ್ ಮಾಡ್ಬೇಕಾದ್ರೆ, ಸುಂದರಿ ನೀನು ಈ ಓಲ್ಡ್ ಮಾಡೆಲ್ ಮ್ಯಾಚ್ ಪ್ಯಾಕ್ಸ್ ಗೆ ದಾರ ಕಟ್ಟಿ ಇದ್ರಲ್ಲಿ ಫೋನ್ ಮಾಡಿ ಲವ್ ಮಾಡೋ ಅಂತ ಹೇಳ್ತಿಯಲ್ಲ, ಹಳೆಯ ಕಾಲದ ಬ್ಲಾಕ್ ಅಂಡ್ ವೈಟ್ ಸಿನಿಮಾ ತರ, ಇದು ನಿನಗೆ ನ್ಯಾಯನ? ಈ ಮಾತಿಗೆ ಇದೇ ಸಾಕು. ಮಲ್ಲಿಗೆ, ನಿನಗಾಗಿ ಸ್ಪೆಷಲ್ ಆಗಿ ಸ್ಟಿಚ್ ಮಾಡ್ಸಿರೋ ಈ ಡ್ರೆಸ್ ಹಾಕೊಂಡ್ ಬಂದಿದ್ದೀನಿ. ಈ ಗೆಟಪ್ ಅಲ್ಲಿ ನಾನು ಹೆಂಗಿದ್ದೀನಿ? ಓಡೋನಲ್ಲಿಂದ ಓಡ್ ಬಂದ್ರು ಸರ್ಕಸ್ ಚಾರ್ಲಿ ಇದ್ಯಾ. ಚಿನ್ನ, 2 ತಿಂಗಳಿಂದ ನಿಂದು ನಂದು ಬರೀ ಸೈಟ್ ಸೀಯಿಂಗ್ ಆಗೋಯ್ತು. ನೀನ್ ಹೆಸರು ಹೇಳಿಲ್ಲ. ಬನ್ನೆನಲ್ಲಿ ಬನ್ನ ಮೇ. ಡೋಂಟ್ ವರಿ, ದಿಸ್ ಇಸ್ ಕ್ರಾಸ್ ಲೈನ್. ವಾಟ್ ಈಸ್ ಯುವರ್ ಸ್ವೀಟ್ ನೇಮ್? ಜೂಲಿ. ಬ್ಯೂಟಿಫುಲ್ ನೇಮ್. ನಮ್ಮ ಮನೇಲಿರೋ ಪಾಮರಿ ನಾಯಿ ಹೆಸರು ಜೂಲಿನೇ. ಹೌದಾ? ಈ ಡ್ರೆಸ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ. ಓ ಥ್ಯಾಂಕ್ ಯು. ಪ್ರಿನ್ಸ ಪ್ರಿನ್ಸ ಕಣ್ಣ ಮುಚ್ಚಿ ನನ್ನ ಪ್ರಿನ್ಸ್. ನೆನ್ನೆ ತಾನೇ ಈ ಕಣ್ಣು ಆಪರೇಷನ್ ಮಾಡಿಸ್ಕೊಂಡ್ ಬಂದಲ್ಲಪ್ಪ ಟಿವಿ ನೋಡೋದಕ್ಕೆ. ಈ ಕಣ್ಣು ಕಾಣಿಸ್ತಾ ಇಲ್ವೇ? ಪ್ಲೀಸ್ ಆಗಿ ಬಂದಿದ್ದೇನೋ? ಎಲ್ಲಿದ್ದೀಯೋ? ನಿನ್ ಮನೆ ಹಾಳಾಗ, ನಿನ್ ನೆಲ ಬಿದ್ದೋಗ, ಈ ಮುದುಕಿಗೆ ಅವ್ನ ಲವರ್ ಕೈ ಕೊಟ್ಬಿಟ್ಟಿರ್ಬೇಕು. ಅದಕ್ಕೆ ನಮ್ಮಿಬ್ರು ಲವ್ ಕಂಡು ಹೊಟ್ಟೆ ಕಿಚ್ಚು ಹೊಡಿತಾ ಇದ್ದಾಳೆ. ನನ್ನ ಮುದ್ದಿನ ಅರಿಗಿಣಿ, ದರಿಗಿಳಿದು ಬಾರೆ, ಮಾಡಿಯಿಂದ ನಿನ್ನ ಅಪೂರ್ವ ಅಂದದ ರಸದೌತಣವನ್ನು ನಾವಿಬ್ಬರು ಸವಿಯೋಣ. ಅಯ್ಯೋ ಅದೆಲ್ಲ ಈಗ್ಲೇ ಬೇಡಿ, ಹೆರಿಗೆ ಆದ್ಮೇಲೆ ಹೋಗೋಣ. ಹೆರಿಗೆ? ಇಂಡಿಯಾಗೆ ಮತ್ತೊಂದು ಪಿಂಡ ಡೈ ಹೊಡಿತಾ ಇರೋದು ಯಾವುದು? ನಿಮ್ಮ ಅಕ್ಕನಿಗೆ ಆಲ್ ದಿ ಬೆಸ್ಟ್. ನಮ್ಮ ಅಕ್ಕನಿಗಲ್ಲ, ನನಗೆ. ಅಯ್ಯೋ ಅಜ್ಜಿ ಹೇಳ್ದಂಗೆ ಓಡೋನಳ್ಳಿಯಿಂದ ಓಡ್ ಬರದೆ ಹೋದ್ರು ಇವಳು ನಾನು ಓಡೋಗ್ ಮಾಡ್ತಾ ಇದ್ದಾಳಪ್ಪ. ಇಷ್ಟೊತ್ತು ಮಾತಾಡಿದ್ದು ರಾಂಗ್ ನಂಬರ್. ಅದು ಕಾಶ್ಮೀರ ಆಪಲ್. ಈ ಆಪಲ್ ಒಂದ್ ಸೈಡ್ ಫುಲ್ ಡ್ಯಾಮೇಜ್ ಆಗಿದೆಯಲ್ಲ. ಕಾಶ್ಮೀರದಲ್ಲಿ ದುರಂತ ನಡೀತಾ ಇರುತ್ತಲ್ಲ, ಆಗ ಎಲ್ಲೋ ಅಲ್ಲೇ ಎಡ್ ಬಿದ್ದಿರ್ಬೇಕು. ಓ ಹಂಗ. ಈ ನಿಂಬೆಹಣ್ಣೆ ಹಾಕ್ತಂದ್ರಿ? ಅದು ನಿಂಬೆಹಣ್ಣಲ್ಲ, ಮೋಸಂಬಿ. ಇದು ಮೋಸಂಬಿನ? ಇದೆಲ್ಲ ಎಷ್ಟು? ಒಂದು 10 ರೂಪಾಯಿ ತಂದ್ಬಿಟ್ರ? 1 ರೂಪಾಯಿ ಕೊಟ್ಟು ತೆಂಗಿನಕಾಯಿ ತಗೊಂಡ ನಮ್ಮ ಬಾಮೈದ ಅಂಗಡಿಯವನಿದನ್ನೆಲ್ಲ ಫ್ರೀ ಆಗಿ ಕೊಟ್ಟ. ತೆಂಗಿನಕಾಯ ಎಲ್ಲಿದೆ? ಅದು ನಾರ್ತ್ ಫೇಸ್ ನಲ್ಲಿ ಇದೆ ನೋಡಿ. ಇದು ತೆಂಗಿನಕಾಯ. ಇದಕ್ಕೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಜುಟ್ಟಿರ್ಬೇಕಲ್ಲ, ಅದೆಲ್ಲಿ? ಮೈ ಉಜ್ಜೋಕೆ, ಬಚ್ಚಲ್ ಮನೆ ತಿಕ್ಕೋಕೆ ಇಟ್ಕೊಂಡಿದೀನಿ. ಈ ಹೂವನಾದ್ರೂ ದುಡ್ಡು ಕೊಟ್ಟಂತ್ರ, ಇಲ್ಲ ನಿಮ್ ಹೆಂಡತಿ ಮೂಡಿಲ್ಲ ಅರ್ಧ ಮೊಳ ಕಿತ್ಕೊಂಡ್ಬಿಟ್ರ? ನಾವು ಹೊಸ ಆಟೋದಲ್ಲಿ ಬಂದ್ವಲ್ಲ, ಮೀಟರ್ ಮೇಲೆ ಹಾಕಿದ್ದ ಅದನ್ನ ಹಾಗೆ ಎತ್ಕೊಂಡ್ ಬಂದ್ಬಿಡಿ. ವಾಟ್ ನಾನ್ಸೆನ್ಸ್ ಯು ಟಾಕಿಂಗ್ ಯಾ? ಏನಿದು ಆ ವಿಷಯ ಮಾತಾಡ್ಕೊಂಡು ಬಂದಿರೋ ಕೆಲಸ ನೋಡ್ಬಾರ್ದಾ? ತಟ್ಟೆ ಬದಲಾಯಿಸ್ಕೊಳ್ಳೋಣ. ಒಂದ್ ನಿಮಿಷ. ಯಾಕೋ ಹೇಳ್ಬೇಕಾಗಿರೋದಲ್ಲ ಹೇಳ್ಬಿಟ್ಟಿದ್ದೀರಾ? ಎಲ್ಲ ಹೇಳಿದ್ದಾರೆ. ಪ್ರತಿ ತಿಂಗಳು ತಪ್ಪದೆ ಸಂಬಳನ ನಿಮ್ ಕೈ ಕೊಡ್ಬೇಕು. ನೀವ್ ಹಾಕೋ ಬಡ್ಜೆಟ್ ಪ್ರಕಾರನೇ ತಿಂಗಳು ಖರ್ಚಾಗ್ಬೇಕು. ಇದೆಲ್ಲ ಮೊದಲೇ ಗೊತ್ತಾಗಿನೇ ನಾನ್ ನಿಮ್ಮನ್ನ ಪ್ರೀತಿಸಿದೆ. ಓಕೆನಾ? ಈಗ್ಲಾದ್ರೂ ತಾಂಬೂಲ ಬದಲಾಯಿಸ್ಕೊ. ಇದನ್ನೆಲ್ಲ ತಗೊಂಡು ತಟ್ಟೆ ವಾಪಸ್ ಕೊಡಿ. ತಾಂಬೂಲ ಬದಲಾಯಿಸ್ಕೊಂಡಾಯ್ತು, ಮದುವೆ ವಿನ್ಸರ್ ಮ್ಯಾನರ್ ಅಲ್ಲಿ ಇಟ್ಕೊಂಡ್ಬಿಡೋಣ. ವಿನ್ಸನ್ ಮ್ಯಾನರ್ ಬೇಡಿ ಬೇಡಿ, ಸಣ್ಣ ಪುಟ್ಟ ಹಾಲಲ್ಲಿ ಇಡೋಣ. ಚಿಕ್ಕ ಹಾಲ್ ಅಂದ್ರೆ ಶ್ರೀರಾಮ್ಪುರದಲ್ಲಿ ಕಾರ್ಪೊರೇಷನ್ ಛತ್ರ ಇದೆ, ಅಲ್ಲಿ ಇಟ್ಕೊಂಡ್ಬಿಟ್ಟಿ. ಅಲ್ಲಿ ಫ್ರೀ ಆಗಿ ಕೊಡ್ತಾರಾ? ಅಯ್ಯೋ ಅದಕ್ಕೆ ಅಂದ್ರು 5-6 ಸಾವಿರ ರೂಪಾಯಿ ಖರ್ಚಾಗುತ್ತೆ ಬಾಮೈದ. ರಿಜಿಸ್ಟರ್ ಆಫೀಸಲ್ಲಿ ಇಟ್ಕೊಬೋಣ. ಅಯ್ಯೋ ಅದಕ್ಕೂ 200-300 ಖರ್ಚಾಗುತ್ತೆ ಬಾಮೈದ. ಎಲ್ಲ ಯಾಕೆ ಬೇಕು? ಮಲ್ಲೇಶ್ವರಂ ಗ್ರೌಂಡ್ ನಲ್ಲಿ ಗಣೇಶನ್ಗೋಸ್ಕರ ಪೆಂಡಾಲ್ ಹಾಕಿದ್ದಾರೆ, ಅಲ್ಲಿ ಹೋಗಿ ಮದುವೆ ಮಾಡ್ಕೊಂಡ್ಬಿಡಿ. ಮದ್ವೆ ಹೇಗಾದ್ರೂ ಸರಿ, ರಿಸೆಪ್ಷನ್ ಮಾತ್ರ ನನ್ನಿಷ್ಟಂತಾನೆ ಆಗ್ಬೇಕು. ಅದ್ ಸರಿ, ರಿಸೆಪ್ಷನ್ ಎಷ್ಟು ಖರ್ಚಾಗುತ್ತೆ? ಅದಕ್ಕೇನಿಲ್ಲ, ಫುಲ್ ಫ್ರೀ. ಹಂಗಾರೆ ಫಿಕ್ಸ್ ಮಾಡ್ಬಿಡಿ. ಅಯ್ಯೋ ಏನ್ ಹೇಳ್ತೀಯ ಬಾಮೈದ? ಅದಕ್ಕೂ 30 ಸಾವಿರ ಖರ್ಚಾಗುತ್ತೆ. 30 ಸಾವಿರನ? ಬೇಡಿ ಬಾವ, ನ್ಯಾಷನಲ್ ವೇಸ್ಟ್. ಅಯ್ಯೋ ಬರೀ ಖರ್ಚಾಗೋದೇ ಯೋಚನೆ ಮಾಡ್ಬೇಡ ಬಾಮೈದ, ಅದ್ರಲ್ಲೂ ಲಾಭ ಇದೆ. ಅದೆಂಗೆ? ಮುಯ್ಯಿ. ಏನ್ ಮುಯ್ಯೋ? ಬದ್ನೆಕಾಯಿ. ಬಾವಾ
ನಿಮ್ಮ ಆಫೀಸಲ್ಲಿ ಕಮ್ಮಿ ಅಂದ್ರೆ 200 ಜನ ಕೆಲಸ ಮಾಡ್ತಾರೆ ಅಂತ ನಮ್ಮ ಅಕ್ಕ ಹೇಳಿದಾಳೆ. ಒಂದು ತಲೆಗೆ 200 ರೂಪಾಯಿ ಅಂತ ಲೆಕ್ಕ ಹಾಕಿದ್ರೆ 50,000 ರೂಪಾಯಿ ಕಲೆಕ್ಷನ್ ಆಯ್ತು. ನೀವು 30,000 ರೂಪಾಯಿ ಖರ್ಚು ಮಾಡಿದ್ರು 20,000 ರೂಪಾಯಿ ಲಾಭ ಬಂತಲ್ಲ. ಅಷ್ಟಲ್ಲ, ರಿಸೆಪ್ಷನ್ಗೆ ನನ್ನ ಸ್ನೇಹಿತರು ನಿಮ್ಮ ಅಕ್ಕ ಸ್ನೇಹಿತರು ಎಲ್ಲ ಬರ್ತಾರೆ. ಅವ್ರು ಫ್ರಿಜ್ ವಾಷಿಂಗ್ ಮಿಷಿನ್ ಅದು ಇದು ಅಂತ ಕೊಡ್ತಾರೆ. ಅದನ್ನೆಲ್ಲ ಹಾಗೆ ಶೋರೂಮಿಗೆ ವಾಪಸ್ ಕೊಟ್ರೆ 25,000 ರಿಂದ 30,000 ರೂಪಾಯಿ ಲಾಭ. ನನ್ನ ತಮ್ಮ ಬಡ್ಜೆಟ್ ಪ್ಲಾನ್ ಮಾಡ್ತಾ ಇದ್ದಾನೆ ಅಂದ ಮೇಲೆ ರಿಸೆಪ್ಷನ್ ಫಿಕ್ಸ್. ಏನಯ್ಯ ವಿಕ್ಕಿ, ಆ ಫ್ರಂಟ್ ರೋಲ್ ಕೂತವ್ರಲ್ಲ ಅವರೆಲ್ಲ ಮುಯ್ಯಾಕ ಬಂದವ್ರು ಅಲ್ವಾ? ಸುಮ್ನೆ ಬಾಬಾ, ನನ್ ರೇಗಿಸ್ಬೇಡ. ಅಲ್ಲಿ ಕುಂತಿರೋರು ನಿನ್ ರಿಸೆಪ್ಷನ್ ಬಂದಿರೋರು ಅಲ್ಲ. ಮತ್ತೆ ಒಬ್ಬ ಎಲೆಕ್ಟ್ರಿಷಿಯನ್, ಇನ್ನೊಬ್ಬ ಬೈಕ್ ಸೆಟ್ ನವನು, ಇನ್ನೊಬ್ಬ ಸೀರೀಸ್ ಸೆಟ್ ನವನು, ಇನ್ನೊಬ್ಬ ಬ್ಯಾಂಡ್ ಬಜಾಸವನು, ಇನ್ನೊಬ್ಬ ಚೇರು ಶಾಮಿಯಾನ ಕೊಟ್ಟಿರೋರೆಲ್ಲ ಬ್ಯಾಲೆನ್ಸ್ ತಗೊಂಡು ಬಂದಿಲ್ಲ ಅಂತ ವೇಟಿಂಗ್ ಲಿಸ್ಟ್ ಅಲ್ಲಿ ಕುಂತ್ಕೊಂಡ್ಬಿಟ್ಟವ್ರೆ. ಕಚಡ ನನ್ನ ಮಕ್ಕಳು, ತಿರುಪೆ ನನ್ನ ಮಕ್ಕಳು, ನನಗೆ ಇಲ್ಲಿದೆಲ್ಲ ಜಾಕ್ ಹಾಕ್ಸ್ಬಿಟ್ಟು 30,000 ರೂಪಾಯಿ ಖರ್ಚು ಮಾಡಿಸ್ಬಿಟ್ಟು ಈ ರಿಸೆಪ್ಷನ್ ನಡೆಸ್ಬಿಟ್ರು. ಈ ದರಿದ್ರ ಜನ ನನ್ನ ರಿಸೆಪ್ಷನ್ ಬರೋದಿರ್ಲಿ, ನಾನು ಕಷ್ಟಪಟ್ಟು ಹಾಕ್ಸಿರೋ ಡೆಕೋರೇಷನ್ ಆದ್ರೂ ನೋಡಕ್ ಬರ್ಬಾರ್ದಾ? ನೆನ್ಸ್ಕೊಂತಾ ಇದ್ರೆ ಮೈಯೆಲ್ಲ ನೋಡಿದ್ರ ಬಡ್ಕೋತಾ ಇದ್ರಿ. ದೊಡ್ಡ ಹಡಗಿನ ಕ್ಯಾಪ್ಟನೇ ಬರ್ತಾ ಇದಾರೆ. ಯಾವ್ಯಾವ ದೇಶದಿಂದ ಏನೇನ್ ತಂದಿದಾರೋ ನಿಮಗೆ ಕೊಡಕ್ಕೆ. ಅವರು ಅಡಿಗೆ ಡ್ರೈವರ, ನಮ್ಮ ಆಫೀಸ್ ಕಾರ್ ಡ್ರೈವರ್. ನೋಡ್ರ ಬಾಬಾ, ನಿಮ್ ಆಫೀಸರ್ಗೆ ಎಷ್ಟು ಪೊಗರು ಇರ್ಬೇಕು. ಒಬ್ಬ ಕಾರ್ ಡ್ರೈವರ್ ಕೈಯಲ್ಲಿ ಪ್ರೆಸೆಂಟೇಷನ್ ಕೊಟ್ಟು ಕಳ್ಸಿದಾರಲ್ಲ. ಮುಚ್ಚ ಬಾಯ್ ಸಾಕು. ನಮ್ಗೆ ಯಾರಾದ್ರೇನು, ನಮಗ್ ಬೇಕಾದ ಮುಖ್ಯವಾಗಿ ಉಡುಗೊರೆ. ಅಬ್ಬಾ ಎಷ್ಟ್ ದಪ್ಪ ಇದೆಯೋ ಉಡುಗೊರೆ. ಬನ್ನಿ ದೊಡ್ಡ ಯಜಮಾನ್ರು ಚಿಕ್ಕ ಯಜಮಾನ್ರು ಬರ್ಲಿಲ್ವಾ? ಅವ್ರು ಯಾವ್ದೋ ಕೆಲಸದ ಮೇಲೆ ಆಚೆ ಹೋಗಿದ್ದಾರೆ, ಅದಕ್ಕೆ ನನ್ ಕಳ್ಸಿದ್ದಾರೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಹೋಗೋದಕ್ಕೆ ಮುಂಚೆ ಸ್ವಲ್ಪ ಊಟನ ಚೆನ್ನಾಗಿ ತಿಂದೋಗಿ ತಗೊಳ್ತೀವಿ. ಬಾಕ್ಸ್ ಬಾರನೇ ಇಲ್ವಲ್ಲ, ಒಳಗೆ ವಜ್ರದ ಉಂಗ್ರ ಏನಾರು ಇರ್ಬೋದಾ? ವಜ್ರದ ಉಂಗ್ರ ಇದ್ರೆ ಬಡ್ಜೆಟ್ಗೆ ಅಡ್ಜಸ್ಟ್ ಆಗುತ್ತೆ, ತೆಗೆದು ನೋಡು. ಪ್ಯಾಕಿಂಗ್ ಎಷ್ಟು ಗಟ್ಟಿಯಾಗಿದೆಯಲ್ಲ, ಒಳಗೆ ವಜ್ರ ಇನ್ನೆಷ್ಟು ಗಟ್ಟಿ ಇರ್ಬೋದು. ಇದೇನಿದೆ ಗಿಫ್ಟ್ ಚೆಕ್? ಮೋಸ್ಟ್ಲಿ ಸ್ವಿಸ್ ಬ್ಯಾಂಕ್ ಚೆಕ್ ಇರಬೇಕು. ಅಲ್ಲ, ಲೆಟ್ರು. ಅಯ್ಯೋ ಅದೇನ್ ಮೊದಲು ಊದ. ಪ್ರೀತಿಯ ಪದ್ಮನಾಭನ್ ಅವರಿಗೆ, ನಿಮಗೆ ಉಡುಗೊರೆ ಕೊಡುವುದು ತೆಗೆದುಕೊಳ್ಳುವುದು ಇಷ್ಟವಿಲ್ಲವೆಂದು ನಮಗೆ ಗೊತ್ತು. ನಿಮ್ಮ ದಾಂಪತ್ಯ ಜೀವನ ಚಿರಕಾಲ ಸುಖವಾಗಿರಲೆಂದು ಹಾರೈಸುತ್ತೇವೆ. ಅಯ್ಯೋ, ಏನ್ ನಮ್ಮ ಯಜಮಾನ್ರು ಹಿಂಗ್ ಕೈ ಕೊಟ್ಬಿಟ್ರಲ್ಲ. ಅವ್ರದೇ ಬಾರಿ ದೊಡ್ಡ ಬಜೆಟ್ ಅನ್ಕೊಂಡ್ಬಿಟ್ಟಿದ್ನಲ್ಲ, ಈಡು ಕಾಲ ಹಿಡಿದ್ಬಿಟ್ರಲ್ಲ. ಇರಿ ಅಲ್ಲೋಡಿ, ನಮ್ಮ ಆಫೀಸ್ ಸ್ಟಾಫ್ ಎಲ್ಲ ಬರ್ತಿದ್ದಾರೆ. ಹೌದು, ಏನೋ 100 ಜನ ಬರ್ತಾವ್ರೆ. ನಮ್ ಪದ್ದು ಸ್ಟಾಫ್ ಎಲ್ಲ ಬರ್ತಾ ಇದೆ ಅಂದ್ಮೇಲೆ ನಮ್ ಪದ್ದು ಬಡ್ಜೆಟ್ ಗೆ ಸರಿಯಾಗಿ ಟ್ಯಾಲಿ ಆಗ್ಬೋದಲ್ವಾ? ಮುಯಾಕ್ತೆ ಓಸಿ ಮಿಲ್ ಜಡ್ಬಿಟ್ಟಾರು. ಹ್ಯಾಪಿ ಮ್ಯಾರಿಡ್ ಲೈಫ್. ಈ ವಿವಾಹ ಮಹೋತ್ಸವಕ್ಕೆ ಆಗಮಿಸಿರುವ ಬಂಧು ಬಾಂಧವರೇ, ಆಫೀಸ್ ಹೊರಗದವರೇ, ನೀವುಗಳು ನೂಕು ನುಗ್ಗಲಲ್ಲಿ ಬಂದು ಕಾಲು ಕೈಗಳನ್ನು ಮುರಿದುಕೊಳ್ಳದೆ ಸಾಲಾಗಿ ಬಂದು ನಿಮ್ಮ ಮುಯಿಗಳನ್ನು ಕೊಂಡು ನಂತರ ಭೋಜನದ ಮನೆಗೆ ತೆರಳಿ. ಹಣ ಹೋಗಿ ಏನಿಲ್ವಾ? ಏನಿದು? ನಿಂಬೆ ಹಣ್ಣು. ಏನ್ ಮಾಡುದು? ತಲೆಗೆ ಹಚ್ಕೋಬಹುದು, ಉಪ್ಪಿನಕಾಯಿ ಮಾಡಬಹುದು. 2 in 1. ಸಾರಿ, ರೀಲ್ ಆಗೋಗಿದೆ. ತಾವು ದಯವಿಟ್ಟು ರೈಟ್ ಹೇಳಿ, ರೈಟ್ ಹೇಳಿ. ಹ್ಯಾಪಿ ಮ್ಯಾರಿಡ್ ಲೈಫ್. ಅಯ್ಯಯ್ಯೋ, ಅಣ್ಣಮ್ಮ ದೇವಸ್ಥಾನದ ಮುಂದೆ ಬೆಗ್ಗರ್ಗಳಿಗೆ 1 ರೂಪಾಯಿ ಹಾಕ್ತಾರೆ. BTS ಬಸ್ಗೆ 2 ರೂಪಾಯಿ ಕೊಡ್ತಾರೆ. ನನ್ನ ಯೋಗ್ತಿಗೆ 1 8 ಆಣಿ ಕೊಡೋದು ಬೇಡವಾ? ಮುಯಿನ ಅದಕ್ಕೆ ಇಂತ DP-ಗಳನ್ನ ನಿಮ್ ರಿಸೆಪ್ಷನ್ ಕರೆಸ್ಬೇಡಿ, ವೇಸ್ಟ್ ಬಾಡಿಗಳು. ನಮಸ್ಕಾರ ಸರ್. ಫಸ್ಟ್ ನೈಟ್ ರೂಮ್ ರೆಡಿ ಆಗಿದೆ, 3,000 ರೂಪಾಯಿ ಕೊಟ್ರೆ ಸಾಕು. ಯಾವ ಫಸ್ಟ್ ನೈಟ್? ಯಾರು ಫಸ್ಟ್ ನೈಟ್? ಯಾರು ಬೇಕು? ಬಾಮೈದ, ನೀನ್ ತುಂಬಾ ಮೂಡ್ ಅಪ್ಸೆಟ್ ಆಗ್ಬಿಟ್ಟಿದ್ಯಾ. ನಿನಗ್ ಬೇಡ ಅಂದ್ರೆ ನಾವಿಬ್ರು. ಹಂಗಾದ್ರೆ ಪದ್ದು ಫಸ್ಟ್ ನೈಟ್ ಕ್ಯಾನ್ಸಲ್. ಅಯ್ಯೋ, ಗುಬ್ಬ ಚಿತ್ರ 6 ಕಾಸು 3 ಕಾಸು ಸೇರ್ಸಿಟ್ಟಿದೆ. ಏನೋ ಮಾಡಿ ರಿಸೆಪ್ಷನ್ ಅನ್ಬಿಟ್ಟು ಎಲ್ಲ ನನ್ನ ಕೈಲಿ ಖರ್ಚು ಮಾಡಿಸಿಟ್ಬಿಟ್ರು. ಮಾಡಿಸಿದ ತಕ್ಷಣ ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಏನೇನೋ ಕೊಡ್ತಾರೆ ಅಂದ್ರೆ ಏನ್ ಕೊಟ್ರು? 15 ಬಾತು ಎಲ್ಲ ಹಾಳಾಗೋಯ್ತು. ಅಯ್ಯಯ್ಯಯ್ಯ, ನಾವೇನಾದ್ರು ಮದ್ವೆಗೆ ಹೋದ್ರೆ ಹಣ ಸಾಲ ಮಾಡಿ ಆದ್ರೂ ಉಡುಗೊರೆ ತಗೊಂಡು ಕೊಡ್ತೀವಿ. ನಿನ್ನ ಸ್ನೇಹಿತರು ಇದಾರೆ, ಏನು ಪ್ರಯೋಜನ ಇಲ್ಲ. ಬಂದ್ರು, ಬರೀ ಬೊಕ್ಕೆ ಕೊಟ್ರು, ಟಾಟಾ ಮಾಡಿದ್ರು, 3 ನಾಮ ಹಾಕಿದ್ರು. ಅಕ್ಕ, ನಾವ್ ಇನ್ನೊಬ್ರಿಗೆ ಕೊಟ್ಟಿರ್ತಾನೆ, ಇನ್ನೊಬ್ರು ನಮ್ಗೆ ಕೊಡೋಕೆ. ನಮ್ ಬಾವ ಏನ್ ಮಾಡ್ತಿದ್ರು, ಯಾವ್ದಾರ ಮದುವೆ ಮುಂಜಿಂತ ಹೋದ್ರೆ ನೆಟ್ಟಿಗೆ ಒಳಗೋಗಿ ಮೊದಲನೇ ಪಂತಿಲ್ ಕುಂತ್ಕೊಂಡು ಗಂಟ್ಲು ಪೂರ್ತಿ ಗದಿಬಿಟ್ಟು ಹಿಂದೆ ಗೇಟಿಂದ ಓಡ್ ಬಂದು ಮನೆಗೆ ಬಂದು ಕೈ ತೊಳ್ಕೊಂತ ಇದ್ರು. ಹಿಂಗಿರ್ಬೇಕಾದ್ರೆ ಇನ್ನೊಬ್ರು ಮಾತ್ರ ನಮಗ್ ಕೊಡ್ಬೇಕು ಅಂದ್ರೆ ಹೆಂಗಾಗುತ್ತೆ? 30,000 ಲಾಸ್ ಆಯ್ತಲ್ಲಪ್ಪ. ಏನ್ರಿ ಪುಟ್ಕೋಸಿ ಲಾಸ್ ಆಗಿತ್ತು? ಅದನ್ನೇ ಹೇಳಿ ನನ್ ತಲೆ ಕಟ್ಬೇಡಿ. ಸ್ವಲ್ಪ ಹಿಂದೆ ನೋಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟಿವಿ, ಗ್ರೈಂಡರ್ ಇವೆಲ್ಲ ಎಲ್ಲಿಂದ ಬಂತು? ಸ್ವಂತ ನಮ್ಮ ಅಕ್ಕ ದುಡ್ದಿದ್ದು. ನಮ್ಮ ಅಕ್ಕನ ಮದುವೆ ಆದ್ಮೇಲೆ ತಾನೇ ನಿಮ್ಗೆ ಇದೆಲ್ಲ ಬಂದಿದ್ದು. 2 ಲಕ್ಷ ಬೆಳೆ ಬಾಳುತ್ತೆ ಗೊತ್ತಾ? ಸರಿ ಆ ವಿಷಯ ಬಿಡು. ಫಿಗರ್ ಬರೋ ಟೈಮು ಕ್ಲೀನ್ ಆಗಿ ಪಟಾಯಿಸ್ಬಿಡ್ಬೇಕು. ದಡಿಯ ನನ್ ಮಗ ಮಲ್ಕೊಂಡ್ಬಿಟ್ಟವನೆ. ಇಲ್ಲ. ಗುಡ್ ಮಾರ್ನಿಂಗ್ ಮಾರಾಯ್ರೆ. ಗುಡ್ ಮಾರ್ನಿಂಗ್. ಕಾಫಿ?
ಸಕ್ಕರೆ ಹಾಕಿದ್ರ? ಹೌದು. ಅಯ್ಯಯ್ಯೋ, ಇವ್ರಿಗೆ ಸಕ್ಕರೆ ಕಾಯಿಲೆ ನೋಡಿ, ಕೂದಲೇ ಇಲ್ಲ, ಫುಲ್ ಉದ್ರೋಗ್ಬಿಟ್ಟಿದೆ. ಸಕ್ಕರೆ ಕಾಯಿಲೆ ಉಂಟಾ? ಏನ್ ಮಾಡ್ತೀರಾ, ಕಾಮಾಲೆ ಬಂದಾಗಿಂದ ಲಿವರ್ ಡ್ಯಾಮೇಜ್ ಆಗಿ ಸಕ್ಕರೆ ಕಾಯಿಲೆ ಕಾಮಾಲೆ ಉಂಟಾ? ಕಾಮಾಲೆನ 3 ಹೊತ್ತು ಗುಂಡು ಹಾಕಿದ್ರೆ ಕಾಮಾಲೆ ರೋಗ ಬರುತ್ತೆ, ಇನ್ನೇನ್ ಬರುತ್ತೆ? ಗುಂಡು ಹಾಕೋದು? ಅಯ್ಯೋ, ಗುಂಡು ಹಾಕ್ತಾರ, ಅದು ಫೀಲಿಂಗು. ಕಾಣ್ತಾ ಇರ್ಲಿಲ್ವಲ್ಲ, ಅದಕ್ಕೆ ಫುಲ್ ಗುಂಡು ಹಾಕ್ಬಿಟ್ಟು ಬೀದಿಗೆ ಹೋಗಿ ಬೀದಿ ನಾಯ್ತರ ಅಂತ ಬಾಯಿ ಮಾಡ್ಕೊಂತ ಇರ್ತಾರೆ. ಹೌದಾ? ನನಗೆ ಕಾಮಲೆ ರೋಗ ಇದೆ, ಡಯಾಬಿಟಿಸ್ ಇದೆ, ಕುಡಿತೀನಿ, ಹುಚ್ಚಿನ ಹತ್ತಿರ ತಿರುಗ್ತೀನಿ, ಅಂದ್ರೆ ಕಟ್ಕೊಂಡು ನಿನಗೇನೋ? ನೋಡಿ ನೋಡಿ, ಹಿಂಗೆ ಬಾಯಿ ಮಾಡ್ಕೊಂತ ಇರ್ತಾರೆ, ಬಿಪಿ ಬೇರೆ ಜಾಸ್ತಿ. ಹೌದು, ನನಗೆ ಬಿಪಿ ಇದೆ, ಎಲ್ಲ ಇದೆ. ಲೋ, ಟೈಮ್ ಆಯ್ತಲ್ಲ, ನಿನಗೆ ಕುಷ್ಠರೋಗ ಇದೆಯಲ್ಲ, ಅದಕ್ಕೆ ಮಾತ್ರ ತೊಗೊಳಲ್ವಾ? ಅಯ್ಯೋ, ಹತ್ರ ಹೋಗ್ಬೇಡಿ, ಆ ರೋಗ ನಿಮ್ಗೂ ತಗೊಂಡ್ಬಿಡುತ್ತೆ. ಹುಡುಕಾಟ ಸಾಕು ಮಾರಾಯ. ಕಾಫಿ ತೆಗೆದು. ಥ್ಯಾಂಕ್ ಯು. ಯಾನ್ ಪೋಪೆ. ಏನಿಲ್ಲ, ಅದ ಇರುವೆ ಯಾವ್ದೋ ಒಂದು ಇರುವೆ ನಿಮ್ಮ ಸುಂದರವಾದ ಬೆನ್ನ ಮೇಲೆ ಸ್ಟೈಲ್ ಆಗಿ ಜಾಗಿಂಗ್ ಮಾಡ್ತಾ ಇತ್ತು. ಅದಕ್ಕೆ ನಾನು ಕೋಪ ಬಂದು ಚೆಚ್ಚಿ ಬಿಸಾಕ್ಬಿಟ್ಟೆ. ಹೌದಾ? ಏನ್ ಮಾಡ್ತಾ ಇದ್ದೀರಾ? ಕಾಣೋದಿಲ್ವಾ? ದೋಸೆ ಮಾಡ್ತಿದ್ದೆ. ಕಾಣ್ತಾ ಇದೆ ನೋಡಿ. ಈ ನಡುವೆ ನನ್ಗೆ ಇಡ್ಲಿ, ವಡೆ, ಪೂರಿ, ಸಾಗು, ಚಿತ್ರಾನ್ನ ಈ ತರದಲ್ಲಿ ಇಷ್ಟಾನೇ ಆಗಲ್ಲ. ನೀವು ಹೊರಗಡೆ ಇರಿ ಆಯ್ತಾ? ಪತ್ರೊಡೆ ರೆಡಿ ಮಾಡಿ ತರ್ತೇನೆ. ಈ ಗ್ಯಾಪ್ ಅಲ್ಲಿ ನಾನು ನಿಮಗೊಂದು ಸಣ್ಣ ಆಟ ತೋರಿಸ್ತೀನಿ. ಎಂಥ ಆಟ ಕಲಿಸ್ಲಿಕ್ಕೆ ಉಂಟು? ಸಿನಿಮಾ ನೋಡಿದಿಲ್ವಾ? ಅದ್ರಲ್ಲಿ ಹೀರೋ ಸ್ಟೈಲ್ ಆಗಿ ಬೀಡ ತಗೊಂಡು ಬಾಯಿಲ್ ಹಾಕೊಂಡು ಕಟಕ ಮಟಕ ಕಟಕ ಮಟಕ ಅಂತ ಅಗದು ಅವ್ನ ನಾಲ್ಗೆ ತುದಿಲಿ ಇಟ್ಕೊಂಡು ಹೀರೋಯಿನ್ ಹತ್ರ ಹಂಗೇ ಬರ್ತಾನೆ. ಆಗ ಹೀರೋಯಿನ್ ಅವಳ ನಾಲಿಗೆಯಿಂದ ಇವ್ನ ನಾಲ್ಗೆಗೆ ಬಾಯಿ ಹಾಕಿ ಹಂಗೇ ಬಾಚ್ಕೊತಾಳಂತೆ. ಆತರ ನೀವು ಈ ಬೀಡನ್ನ ಹಾಕಿ ಅಗದು 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 ನಾಲ್ಗೆ ತುದಿಲಿ ಇಟ್ಕೊಂತೀರಂತೆ. ಐ ಸ್ಪೀಡ್ ಅಲ್ಲಿ ಬಂದು ನನ್ನ ನಾಲ್ಗೆ ನಿಟ್ಟು ಬಾಚ್ಕೋತೀನಂತೆ. ಹಾಗಾದ್ರೆ ಒಂದು ಕೆಲಸ ಮಾಡಿ ಆಯ್ತಾ? ನೀವೇ ಬಿಡವನಾಗಿದ್ದು ನಾಲಿಗೆನ ಮಾಡಿ, ನಾನು ಅದನ್ನು ತೆಗೆದುಕೊಳ್ತೀನಿ. ಅಕ್ಕಿ ಬಲೆ ಗೊತ್ತು, ಯಾರು ಅಗದ್ರೇನು ತುಟ್ಟಿಗೆ ತುಟ್ಟಿ ತೆಚ್ಚಾಗಿ ಕ್ಲೈಮ್ಯಾಕ್ಸ್ ತಾನೆ ಇಂಪಾರ್ಟೆಂಟ್. ನನಗೆ ನಾಚಿಕೆ ಆಗ್ತದೆ. ನೀವು ಒಂದು ಕೆಲಸ ಮಾಡಿ ಆಯ್ತಾ? ಕಣ್ಣು ಮುಚ್ಚಿ ನಾಲಿಗೆನ ಮಾಡಿ, ನಾನು ನಂತರ ತೆಗೆದುಕೊಳ್ತೇನೆ. ಈಗ ತೆಗೆದುಕೊಳ್ತೇನೆ ಆಯ್ತಾ? ಎಲ್ಲಿ? ಲೇಬರ್ ಓಪನ್ ಮಾಡ್ಕೊಡು. ಏನ್ ಬಾಸ್, ಬೆಳಿಗ್ಗೆ ಕುಡಿತಾ ಇದ್ರಲ್ಲ, ನಿಮ್ ಗ್ಲಾಮರ್ ಹಾಳಾಗೋಗಲ್ವಾ? ಲೇ, ಟೈಮ್ ಸರಿಯಾಗಿ ಕುಡಿತಿದೆ ಟಾನಿಕೇನು ಬ್ರ್ಯಾಂಡಿ. ಸಾಲ ಕೊಡೋನಿದ್ರೆ ಎಲ್ಲಿ ಬೇಕಾದ್ರೂ ಕುಡಿಬಹುದು, ಹೆಂಗ್ ಬೇಕಾದ್ರೂ ಕುಡಿಬಹುದು. ಹೋಗ ಒಂದ್ ಸ್ಪ್ರೈಟ್ ಇಟ್ಕೊಂಬರ. ಪುಕ್ಷಟೆ ಕೊಡೋದಕ್ಕೆ ಅವನೇನ್ ನಮ್ಮ ಮಾವನ? ನೀವೇ ಹೋಗಿ ತಗೊಳ್ಳಿ. ಏನಮ್ಮ ಒಂದ್ ಸ್ಪ್ರೈಟ್ ಕೊಡಮ್ಮ. ಮೊದ್ಲು ಹಳೆ ಬಾಕಿ 500 ಮಡಗು. ಅಕೌಂಟ್ ಇಲ್ವನ ಬರ್ಕೊಳ್ಳೋ. ದಿನ ಬರ್ಕೊಳಕಿದ್ರೆ ರಾಮಕೋಟಿ ಅಲ್ಲ, ಸಾಲ. ಬ್ಯಾಂಕ್ ಅಂದ್ಮೇಲೆ ಲೋನ್ ಕೊಡ್ಬೇಕು, ಅಂಗಡಿ ಅಂದ್ಮೇಲೆ ಸಾಲ ಕೊಡ್ಬೇಕು, ರೂಲ್ಸ್. ನಮ್ಮಲ್ಲಿ ಯಾವ ರೂಲ್ಸ್ ಇಲ್ಲ. ಯಾಕೋ ಕೊಡಲ್ಲ? ರೈತರನ್ನ ನಂಬಿ ಸರ್ಕಾರದವರು ಕಮ್ಮಿ ಬಡ್ಡಿಲಿ ಸಾಲ ಕೊಡ್ತಾರೆ. ಅಮೆರಿಕದವರು ಜಪಾನ್ ಟೆಕ್ನಾಲಜಿ ನಂಬಿ ಸಾಲ ಕೊಡ್ತಾರೆ. ನನ್ನ ನಂಬಿ ಜುಜುಬಿ 8 ರೂಪಾಯಿ ಸ್ಪ್ರೈಟ್ ಕೊಡಕ್ ಆಗಲ್ವ ನಿನಗೆ? ಬಾಸ್, ನೀವೇನೇ ಲಾಜಿಕ್ ಮಾತಾಡಿದ್ರು ಅವ್ನು ನಿಮಗ್ ಸಾಲ ಕೊಡಲ್ಲ. ಅವ್ನು ಕೊಡಲ್ಲ ಅಂದ್ರೆ ನಾನು ಬಿಡಲ್ಲ. ವಾಟರ್ ಅಲ್ಲಾದ್ರೂ ಕ್ವಾರ್ಟರ್ ಹೊಡಿತೀನಿ. ಹೋಗ ನೀರು ಹಿಡ್ಕೊಂಬ. ಹೋಗ. ಹಲೋ, ಅವನು ಬಿಸಿ ಆಗಿದ್ದಾನೆ, ಮಾತಾಡಕ್ಕಾಗಲ್ಲ. ನಾನು ಫ್ರೀ ಆಗಿದ್ದೀನಿ, ಮಾತಾಡೋಣ ಬನ್ನಿ. ಏನ್ ವಿಷಯ? ನಮ್ಮ ಹುಡುಗಿ ಒಬ್ಳು ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ತಪ್ಪಿಸ್ಕೊಂಡ್ಬಿಟ್ಟಿದ್ದಲ್ಲ, ಓಡೋಗ್ಬಿಟ್ಟಿದ್ದಾಳ. ಓಡೋಗಿದ್ದಾಳೆ ಬಿಡಪ್ಪಿ. ಕೇಳೋದಕ್ಕೆ ಕ್ಲಾಸ್ ಆಗಿರ್ಲಿ ಅಂತ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳಿದೆ ಅಷ್ಟೇ. ಹೆಂಗ್ ಓಡೋಗ್ಬಿಟ್ಲು, ಯಾಕೆ ಓಡೋಗ್ಬಿಟ್ಲು, ಯಾರ ಜೊತೆ ಓಡೋಗ್ಬಿಟ್ಲು? ನಮ್ಮ ಅಳಿಯ ಮದುವೆ ಆಗ್ಬೇಕಾಗಿದ್ದ ಹುಡುಗಿನ ಮೈಸೂರಿನ ಹುಡುಗ ಒಬ್ಬ ಹಾರಿಸ್ಕೊಂಡು ಹೋಗ್ಬಿಟ್ಟವನೆ. ಏನೋ 3 ಗಾಡಿ 30 ಬಾಡಿ ನಿಮ್ಮನ್ನ ಯಾಮಾರ್ಸಿ ಎತ್ತಾಕೊಂಡು ಹೋಗೋನೆ ಅಂದ್ರೆ ಅವ್ನ್ ಯಾರು ರಿಯಲ್ ಇರೋ? ಬೂದ್ ಗುಂಬಳಕಾಯಿ ಮಗದವನೆ, ಹೊಸ ಮನೆಗೆ ಬೂದ್ ಗುಂಬಳಕಾಯಿ ಹೊಡೆದಾಗ ಹೊಡೆದ್ಬಿಡ್ತೀನಿ. ಹಲೋ ಹಲೋ, ಅಣ್ಣವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ. ನಿನ್ ಕಾನ್ಸೆಪ್ಟ್ ನನ್ಗೆ ಅರ್ಥ ಆಯ್ತು. ಈಗೇನ್ ಅವ್ನ್ ಹಿಡ್ಕೊಳ್ಬೇಕು ತಾನೆ? ಎಷ್ಟ್ ಕೊಡ್ತೀಯ? ಎಷ್ಟ್ ಬೇಕಾದ್ರೆ ಕೊಡ್ತೀನಿ. ಅವ್ನ್ ಫೋಟೋ ಕೊಡು. ಫೋಟೋ ಗಿಟ ಏನೂ ಇಲ್ಲ. ಡೀಟೇಲ್ಸ್ ಹೇಳು. ಹುಡುಗಿ ತೆಳ್ಳಿಗೆ ಬೆಳ್ಳಿಗೆ ಲಕ್ಷಣವಾಗಿ ಹೀರೋಯಿನ್ ತರ ಇದ್ದಾಳೆ, ಸಂಧ್ಯಾ ಅಂತ. ಹುಡುಗ ದಾಡಿ ಮೀಸೆ ಬಿಟ್ಕೊಂಡು 420 ತರ ಇರ್ತಾನೆ. ನಿನ್ಗೆಂಗ್ ಗೊತ್ತಾಯ್ತು? ಅಂತ ಸುಂದರವಾಗಿರೋ ಹುಡುಗಿರಲ್ಲ ಇಂತ ಪೊರ್ಕೆ ನನ್ ಮಕ್ಕಳ ಜೊತೆ ತಾನೆ ಓಡಾಗೋದು. ಕರೆಕ್ಟ್ ಆಗಿ ಹೇಳಿದೆ ಅಪ್ಪಿ. ಫೋನ್ ನಂಬರ್ ಕೊಡು. 9448. ಹಲೋ, ನಮ್ಮ ಅಸ್ಟೆಂಟ್ ಕೇಳಿ. ಇವನ ಹತ್ರ ಕೇಳ್ಕೊಳ. 9448426370. ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. ನೀವು ಮಲಗಿದ್ರು ಪರವಾಗಿಲ್ಲ, ಫೋನ್ ಮಾತ್ರ ಎದ್ದಿರ್ಬೇಕು. ಯಾವುದೇ ಟೈಮಲ್ಲಿ ಅವ್ನು ಹಿಡಿದ ತಕ್ಷಣ ನಾವು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಓಕೆ? ರೈಟ್ ಹೇಳಿ, ರೈಟ್ ಹೇಳಿ. ಉದ್ದಕ್ಕೂ ಇಂಥ ತಗಡ್ ನನ್ ಮಕ್ಳು, ಇಂಥ ಮೆಂಟಲ್ ನನ್ ಮಕ್ಳೇ ನನಗೆ ಸಿಗ್ತಾರೆ. ಬೆಂಗಳೂರಿನಿಂದ ಓಡೋದ್ರು ನಮ್ಮೂರಿಗೆ ಯಾಕೆ ಬರ್ತಾರೆ? ಡೇ ಡಬ್ಬ ನನ್ ಮಗನೇ, ಈ ಗುಂಡು ಕೂಡ ಬೆಂಗಳೂರ್ದೇ ಕಣೋ.
ಇದು ನಮ್ಮ ಊರಿಗೆ ಬಂದಿಲ್ವಾ ನಾವ್ ಇದನ್ನ ಕುಡ್ದಿಲ್ವಾ? ಅದೇ ತರ ನಮ್ ಟೈಮ್ ಚೆನ್ನಾಗಿದ್ರೆ ಅವ್ನು ಈ ಊರಿಗೆ ಬಂದೇ ಬರ್ತಾನೆ, ನಮ್ ಕೈಗೆ ಸಿಕ್ಕೇ ಸಿಗ್ತಾನೆ. ನಮ್ ಟೈಮ್ ಬ್ಯಾಡ್ ಆಗಿ ನಮ್ ಊರಿಗೆ ಬಂದ್ರು ನಮ್ ಕಣ್ಣಿಗೆ ಕಾಣ್ಲಿಲ್ಲ ಅಂದ್ರೆ ಬಾಸ್ ಬಾಸ್ ಅಕ್ಕಡ చూడు ಎಕ್ಕಡ ಬಾಸ್ ಬೆಂಗಳೂರಿಂದ ಬರ್ಬೇಕಾದವ್ರು ಇವ್ರೆ ಅನ್ಕೊಂಡಿದ್ದೀನಿ ಬಾಸ್. ಫೋನ್ ಮಾಡ್ಬಿಡ್ತೀನಿ ಬಾಸ್, ಒಂದ್ ಫೋನ್ ಮಾಡ್ಬಿಡ್ತೀನಿ. ಲೇ ಇವ್ರು ಅವರಾಗಿಲ್ಲ ಅಂದ್ರೆ ಅವ್ರು ನಮ್ಮನ್ನ ನಾವಾಗಿರಕ್ ಬಿಡಲ್ಲ. ಮೊದ್ಲು ಕನ್ಫರ್ಮ್ ಮಾಡ್ಕೋಬೇಕು. ಫಾಲೋ ಮೀ. ನಮಸ್ಕಾರ ಸರ್. ಹಲೋ ನಮಸ್ಕಾರ. ಇಲ್ಲಿ ಮೈಸೂರ್ಗೆ ಹೋಗಕ್ಕೆ ಯಾವ್ದಾರ ಒಂದ್ ಗಾಡಿ ಸಿಗುತ್ತಾ? ನೀವೆಲ್ಲಿಂದ ಬಂದಿದ್ದೀರಾ? ಬೆಂಗಳೂರಿಂದ. ಬಸ್ ಫೋನ್ ಮಾಡ್ಲಾ? ಯಾವ ಗಾಡಿನೂ ಸಿಗೋದಿಲ್ಲ. ಹೋಗ್ಲಿ, ಇಲ್ಲಿ ಉಳ್ಕೊಳಕ್ ಗಿಳ್ಕೊಳಕ್ಕೆ ಯಾವ್ದಾರ ಹೋಟ್ಲ್ ಗಿಟ್ಲು? ಉಳ್ಕೊಳಕ್ಕೂ ಸಿಗೋದಿಲ್ಲ, ತಿನ್ನೋಕ್ಕೂ ಸಿಗೋದಿಲ್ಲ. ಮತ್ ನೀವೆಲ್ಲ ಹೇಗ್ ಬದುಕಿದೀರಾ? ನಾನ್ ಹೇಳಿದ್ದು ನಿಮ್ ತರ ಹೊರಗಡೆಯಿಂದ ಬಂದವ್ರಿಗೆ. ಏನು ಸಿಗಲ್ಲ ಅಂತೀರಾ? ಮತ್ ಸೆಲ್ ಫೋನ್ ಎಲ್ಲ ಇಟ್ಕೊಂಡಿದೀರಾ? ನೀರೇ ಇಲ್ದೇ ಇರೋ ಹಳ್ಳಿಲಿ ಕೂಡ ನೆಟ್ವರ್ಕ್ ಸಿಗುತ್ತೆ. ದಟ್ ಈಸ್ ಇಂಡಿಯಾ. ನಿಮ್ಗೊಂದ್ ಸೈಕಾಲಜಿ ಗೊತ್ತಾ? ನಮ್ಮ ದೇಶದಲ್ಲಿ ತಿಂದೆ ಹೋದ್ರೆ ಬದುಕ್ತಾರೆ, ಆದ್ರೆ ಮಾತಾಡದೆ ಹೋದ್ರೆ ಬದುಕಲ್ಲ. ನಿಮ್ ತರ ಕರೆಕ್ಟ್ ಆಗಿ. ನನ್ನ ಹತ್ರ ಒಂದು ಲವ್ ಹೌಸ್ ಇದೆ. ಓಡ್ ಬಂದ ಲವರ್ಸ್ ಮಾತ್ರ ಅದ್ರಲ್ಲಿ ಆಶ್ರಯ ಕೊಡ್ತೀವಿ. ಅದೇನು ಓಡ್ ಬಂದವ್ರಿಗೆ ಮಾತ್ರ? ಓಡ್ ಬಂದ್ರು ಕೊಡ್ತೀವಿ, ನಡ್ಕೊಂಡ್ ಬಂದ್ರು ಕೊಡ್ತೀವಿ. ಲವರ್ಸ್ಗೆ ಆಶ್ರಯ ಕೊಡೋದು ನನ್ನ ಹಾಬಿ. ಓಹ್, ಹುಡುಗಿ ನೋಡಕ್ಕೆ ಸಾಕ್ಷಾತ್ ಮಹಾಲಕ್ಷ್ಮಿ ತರ ಇದ್ದಾಳೆ. ಹೆಸರು ಲಕ್ಷ್ಮಿನ ಅಲ್ಲ, ಸಂಧ್ಯಾ. ಬಾಸ್ ಒಂದ್ ಫೋನ್ ಮಾಡ್ಬಿಡ್ತೀನಿ ಬಾಸ್. ನೀನ್ ಹೋಗಿ ಅಡಿಗೆ ಮಾಡು. ಉಟ್ಕೊಳಕ್ ಬಟ್ಟೆ, ತಿನ್ನಕ್ ಮೊಟ್ಟೆ, ಮಲ್ಕೊಳಕ್ ಒಂದ್ ಕಟ್ಟೆ, ಎಲ್ಲ ರೆಡಿ ಇದೆ. ಒನ್ ನೈಟ್ ಇದ್ದೋಗೋರ್ಗೆ ಇವೆಲ್ಲ ಯಾಕೆ ಸರ್? ಯಾಕೆ ಏನು ಅಂತೆಲ್ಲ ಕೇಳಬಾರ್ದು. ಲವರ್ಸ್ ಬಂದಿದ್ದೀರಾ, ಕುಡಿದು ತಿಂದು ಎಂಜಾಯ್ ಮಾಡಿ. ಅರೇಂಜ್ ಮಾಡಕ್ ನಾನಿದ್ದೀನಿ. ಅಲ್ಲ ಸರ್, ಎಲ್ಲ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ರೆ ನೀವೇನ್ ಸರ್ ಲವರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ? ಲ್ಯಾಂಡ್ ನ ಹುಟ್ಟಾಕಲ್ಲ, ಆದ್ರೆ ಲವರ್ಸ್ 100 ಜನ ಲವರ್ಸ್ ನ ಹುಟ್ಟಾಕ್ತಾರೆ. ಅದೇ ತರ ಲವರ್ಸ್ ಹುಟ್ಟಿ ಬೆಳೆದು 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 ಇಡೀ ಪ್ರಪಂಚನೇ ಪ್ರೇಮ ಲೋಕ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಆಗ ಬೆಳೆಯೋದು ಪ್ರೇಮ ಲೋಕ ಅಲ್ಲ, ಪಾಪ್ಯುಲೇಷನ್. ಏನು ಏನಿಲ್ಲ. ಹಲೋ, ಹೇಳು ಪ್ರತಾಪ್. ಪುರೋಹಿತ್ರನ್ ಕೇಳಿದ್ನಮ್ಮ, 5ನೇ ತಾರೀಕಿಗೆ ಒಳ್ಳೆ ಮುಹೂರ್ತ ಇದೆ ಅಂತ. ಅಷ್ಟಲ್ಲಿ ಬಂದ್ಬಿಡ್ತೀರಾ ತಾನೆ? 100% ಬರ್ತೀವಿ ಕಣೋ. ಇಲ್ಲೊಬ್ಬ ಪೆಕ್ರ ಸಿಗಾಕೊಂಡಿದ್ದಾನೆ. ಏನ್ ಸರ್ ನೀವು ತಿರುಗ್ದಾಗೆಲ್ಲ ಸರಕ್ ಸರಕ್ ಅಂತ ಸೌಂಡ್ ಬರುತ್ತಲ್ಲ, ಏನಕ್ಕೆ? ಅದಂಗೆ. ಓಹೋ, ಅದಿರ್ಲಿ. ನಾವು ಮೈಸೂರಿಗೆ ಹೋಗೋ ಗಾಡಿ ಯಾವಾಗ ಸಿಗುತ್ತೆ? ನಾಳೆ. ನಾಳೆ ನಾಳೆ ಬಂದ್ಬಿಡ್ತೀವಿ ಕಣೋ. ಮದುವೆ ಡಾಮ್ ಡೂಮ್ ಅಂತ ಚಿಂದಿ ಉಡಾಯಿಸ್ಬಿಡ್ಬೇಕು. ಅಂಬಾರಿನೇ ಕರ್ಸ್ಬಿಡೋಣ. ನೀನ್ ಬಾರ. ಯಾರ್ ಮದ್ವೆ ಸರ್? ನಮ್ಮಿಬ್ರದ್ದು. ಸರ್ ತಾವೀಗ ತಿರುಗ್ಬೋದು. ಇದೇನಿದು ಈಗ ಸೌಂಡೇ ಬರ್ಲಿಲ್ಲಲ್ಲ? ಯಾವಾಗ್ಲೂ ಬರಬೇಕು ಅಂತ ರೂಲ್ಸ್ ಏನಿಲ್ಲ. ಓಹೋ, ಸರ್ 5ನೇ ತಾರೀಕು ನಾವಿಬ್ರು ಮದುವೆ ಆಗ್ತಿದೀವಿ ಚಾಮುಂಡಿ ಬೆಟ್ಟದ ಹತ್ರ. ತಾವಿಬ್ರು ದಯವಿಟ್ಟು ಬರಬೇಕು. ಅದೇನು ಆ ಬೆಟ್ಟದ ಹತ್ರನೇ ಮಾಡ್ಕೋಬೇಕು ಅಂತ? ನಾವಿಬ್ರು ಫಸ್ಟ್ ಟೈಮ್ ಮೀಟ್ ಆಗಿದ್ದಲ್ಲೇ, ಅದಕ್ಕೆ ಅಲ್ಲೇ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ. ಸೂಪರ್ ಸರ್. ಇನ್ ನಾವು ಹೊರಡ್ತೀವಿ, ಒಳಗೆ ನೀವು ಚಿಲ್ಕ ಹಾಕೊಳ್ಳಿ, ಹೊರಗಡೆ ನಾವು ಬೀಗ ಹಾಕೊಂತೀವಿ. ಬೀಗನಾ? ಯಾಕೆ? ಸುಮ್ನೆ ಸೇಫ್ಟಿಗೆ. ಓ, ಹಾಕೊಳ್ಳಿ. ಕೊಡಿ ಬಾಸ್. ಕೊಡಲ್ಲ. ನನ್ ಮೇಲೆ ನಂಬಿಕೆ ಅಲ್ವಾ? ನನಗೆ ಯಾರ ಮೇಲೂ ನಂಬಿಕೆ. ಏಯ್ ಶಾಖ ಬಡ ಫಾಲೋ ಮೀ. ಏನಪ್ಪಿ ಸಿಕ್ಕಿದ್ರಾ? ಸಿಕ್ಕಿಲ್ಲ. ಮತ್ತೆ ನಾನೇ ಕಷ್ಟಪಟ್ಟು ಹುಡ್ಕೊಂಡ್ ಬಂದೆ. ಎಲ್ಲವರು? ಅಲ್ಲಿ ನೋಡಲ್ಲಿ. ಅವರೆಲ್ಲ ಯಾರಪ್ಪಿ? ಅವರೆಲ್ಲ ನನಗ್ ಸಾಲ ಕೊಟ್ಟಿರೋರು. ಅದು ಸಿಗಬೇಕಾಗಿರೋದು ಸಿಗೋವರೆಗೂ ಇರೋ ಟೆನ್ಷನ್ ಸಿಕ್ಕಿದ ಮೇಲೆ ಇರಲ್ಲ. ಅದಕ್ಕೆ ನಿಮ್ಮವ್ರನ್ನ ನಿಮ್ಗೆ ಒಪ್ಸಕ್ ಮುಂಚೆ ನಾನು ಮಾಡಿರೋ ಸಾಲನ ನೀವು ಚುಟ್ಟ ಮಾಡಿ. ದಟ್ ಈಸ್ ಮೈ ಕಂಡೀಷನ್. ಆಯ್ತಲ್ಲ. ಎಷ್ಟು ಕೊಡ್ಬೇಕಪ್ಪಿ? ವೆರಿ ಲಿಟ್ಲ್ ಪೇಮೆಂಟ್. ಎಷ್ಟು ಕಡಿಮೆ 3 ಲಕ್ಷ. 3 ಲಕ್ಷ? ನಿನ್ನಂತ ತಿರ್ಬಕ್ಕೆ ನನ್ ಮಗನ ಊರ್ ಜನ 3 ಲಕ್ಷ ಹೆಂಗ್ ಕೊಟ್ರು? ಅವ್ರೆಲ್ ಕೊಟ್ರು? ನಾನೇ ಕೆರ್ಕೊಂಬಿಟ್ಟೆ. ಹಂಗೆ ಈಗ ನೀನ್ ಕೊಡ್ತೀಯಾ, ಅವ್ರು ಇಸ್ಕೊಳ್ತಾರೆ. ಕಾಟಿ ಕೊಟ್ಟ ಸಾಯಿ. ಆಮೇಲೆ ನಾನೀಗ 1 ಲಕ್ಷ. ಅವನ್ಯಾರು? ನಾನೇ. ನಿನ್ಗೆ ಕೊಡ್ಬೇಕು 1 ಲಕ್ಷ? ಅವನು ಪದೇ ಪದೇ ಓಡೋಗಲ್ಲ. ನೀನ್ ನನಗ್ ಪದೇ ಪದೇ ದುಡ್ಡು ಕೊಡಲ್ಲ. ಸಿಂಗಲ್ ಪೇಮೆಂಟ್. ಅಪ್ಪಿ ದುಡ್ಡು ಎಲ್ಲ ಹೋಗುತ್ತೆ. ಮೊದ್ಲು ಅವ್ರು ಎಲ್ಲಿದ್ದಾರೆ ಅಂತ ತೋರ್ಸು. ನೀವು ಕೊಟ್ರೆ ನಾನು ತೋರಿಸ್ತೀನಿ. ಕೊಡು. ಇಡೀ ಊರು ನೀನೇ ದೇವರ ಬಿಡಿದ್ಯಾ ಗುರು. ನಿಂಗೆ ಅಷ್ಟೊಂದು ದುಡ್ಡು ಬಂದಿದೆಯಲ್ಲ ಗುರು, ಸ್ವಲ್ಪ ನಾನು ಕೊಟ್ಬಿಟ್ರೆ ನಾನು ನನ್ನ ಲೈಫ್ ಸೆಟ್ ಆಗ್ಬಿಡ್ತೀನಿ. ದುಡ್ಡು ಬಂದಾಗ ಹೊಗಳವ್ರನ್ನ, ದುಡ್ಡು ಇಲ್ದೆ ಹೋದಾಗ ತೆಗಳವ್ರನ್ನ ನಾನ್ ನಂಬೋದಿಲ್ಲ. ನೀನ್ ನನಗೆ ಬೇಕಾಗೋದಿಲ್ಲ. ನಂದು ಜೀವನ ಅಂತ ಇದೆಯಲ್ಲ ಗುರು. ನನಗೆ ಬೇಡ. ನಿನ್ ಜೊತೆ ಇಲ್ವ ಗುರು? ಜೋಬ್ ತುಂಬಾ ದುಡ್ಡಿದ್ರೆ ಎದೆ ತುಂಬಾ ಧೈರ್ಯ ಇರುತ್ತೆ, ಕೈ ತುಂಬಾ ಗುಂಡಿರುತ್ತೆ. ಗುರು ಏನ್ ಗುರು, ದುಡ್ಡಿದ್ದಾಗ ಒಂಥರ ದುಡ್ಡಿದ್ದಾಗ ಒಂಥರ. ನಿನ್ನ ಅವಶ್ಯಕತೆ ನನಗೆ ಎದುರುಕೊಳ್ಳಲ್ಲ. ಏನ್ ಗುರು ಎದುರ್ಕೊ ಅಂತ ಇದೆಯಾ? ಯಾಕೆ ನಾವು ನಿಮ್ಮಿಬ್ರು ಪುಗಾರಿ ಕೇಳಕ್ ಬಂದಿಲ್ಲ. ಮೊದ್ಲು ಅವ್ರು ಎಲ್ಲಿದ್ದಾರೆ ಅಂತ ತೋರಿಸಿ. ಓಕೆ ಎಮೋಷನ್ ಬೇಡ. ಎದುರ್ಕೊಳ್ಳ. ಫಾಲೋ ಮೀ. ಬೇಗ ತೆಗೆದು ಬಿಡಿ ಸಿಸೇನ್. ಬೇಗ ಕರ್ಕೊಂಡು ಹೋಗ್ರಪ್ಪ. ನಾವು ಕೋಳಿ ಪಂದಕ್ಕೆ ಹೋಗ್ಬೇಕು. ಹೋಗ್ಲಿ ಎಲ್ಲ ಹೋಗ್ರಿ. ಓತಾರ್ರಿ. ಛತ್ರ ಹಿಡಿಯೋ. ಏನ್ ಗುರುಗಳೇ ಇದು ಅನ್ಯಾಯ? ಕುಂತಿರೋ ಚಾವಣಿ ಕೆಳಗೆ ನೀವು? ಚಾವಣಿ ಇರ್ಲಿ ಚಪ್ರ ಇರ್ಲಿ, ನಾನ್ ಛತ್ರಿ ಕೆಳಗಿರ್ಬೇಕು. ಹಿಡಿಯಲೇ.
ಹೌದು ಹೌದು. ಅಣ್ಣ ಕರೀತಾ ಇದಾರೆ. ಯೋ ಕಷ್ಟಪಟ್ಟು ಹಿಡ್ಕೊಟ್ರು ನಿಮ್ದೇನೆ ಕರ್ಕೊಂಡೋಗಕ್ ದಾಡಿ. ಈಗ ನಾನ್ ಬಂದ್ರೆ ಅವನು ಬರದಾ? ನಡಿಯಪ್ಪ. ಹೌದು ಸಿಕ್ಕದಷ್ಟು ಸೀಸ್ ಮಾಡ್ಕೋ, ನಾನು ಮದುವೆ ಮುಗಿಸ್ಕೊಂಡ್ ಬರ್ತೀನಿ, ಇಬ್ರು ಹಂಚ್ಕೋಣ. ಎಲ್ಲಿ ಕಳಿಸ್ತವ್ರನ್ನ? ನನ್ಗೇನು ಗೊತ್ತಿಲ್ಲ ಸರ್. ಮದುವೆ ಯಾವಾಗ? 5ನೇ ತಾರೀಕು ಚಾಮುಂಡೇಶ್ವರಿ ಬೆಟ್ಟದ ಕೆಳಗೆ ಅಂತ ಹೇಳಿದೆ ಸರ್. ಇಷ್ಟೊತ್ತಿಗೆ ಮೈಸೂರು ಟ್ರೈನಲ್ಲಿ ಎಸ್ಕೇಪ್ ಆಗಿರ್ತಾನೆ ಸರ್. ನನ್ಗೇನು ಗೊತ್ತಿಲ್ಲ ಅಂದೆ, ಈಗ ಹೆಂಗೆಲ್ಲ ಡೀಟೇಲ್ ಆಗಿ ಹೇಳ್ತಾ ಇದೀಯಾ? ಸಿಂಪಲ್ ಲಾಜಿಕ್ ಸರ್, ಕಾಮನ್ ಸೆನ್ಸ್ ಸರ್. ನಾನ್ ನಿಮ್ಗೊಂದು ಅಡ್ವೈಸ್ ಮಾಡ್ಲಾ ಸರ್, ದಯವಿಟ್ಟು ಅವನ್ನ ಹುಡ್ಕೋಕ್ ಹೋಗ್ಬಿಡಿ ಸರ್. ನನಗೆ ಚೆಲ್ಲಣ್ಣು ತಿನ್ನಿಸ್ದ ಅಂದ್ಮೇಲೆ ನೀವ್ ಯಾವ ಲೆಕ್ಕ ಸರ್? ನಿಮ್ ಗಾಡಿಗಳಿಗೆ ಹಾಕೋ ಡೀಸೆಲ್ ವೇಸ್ಟ್, ನಿಮ್ ಬಾಡಿಗೆ ಹಾಕೋ ಫುಡ್ ವೇಸ್ಟ್, ಟೋಟಲಿ ನಿಮ್ ಟೈಮೇ ವೇಸ್ಟ್ ಸರ್. ಆವೇಶದಲ್ಲಿರೋರ್ಗೆ ಅಡ್ವೈಸ್ ಮಾಡಬೇಡಿ, ಹಳ್ಳ ತೋಡಿ ಮಣ್ಣಲ್ಲಿ ಊತ ಹಾಕ್ಬಿಡ್ತಾರೆ. ಲೇ, ಅವ್ರಿಗಿಲ್ದವ್ರು ಐಡಿಯಾ ನೀನ್ ಯಾಕೋ ಕೊಡ್ತೀಯಾ? ಮೊದ್ಲೇ ಅವ್ರು ಗರಮ್ಮಾಗಿದ್ದಾರೆ.